ಈಗ ಎಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಪ್ರಿಂಟ್ ಕ್ವಾಂಟಿಟಿ ಜಾಸ್ತಿ ಇರ್ತಿತ್ತು, ಸೊ ಈಗ ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ, ಈಗಿನ ಕಾಂಪಿಟೇಷನ್ ಅಷ್ಟಿರಲಿಲ್ಲ. ಎಷ್ಟು ಸೋಷಿಯಲ್ ಮೀಡಿಯಾ ಬಂದು ಎಷ್ಟು ಪ್ಲಸ್ ಆಯಿತೋ ಅಷ್ಟೇ ಮೈನಸ್ ಕೂಡ ಆಗಿದೆ ಮೇಡಮ್. ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಬಿಟ್ಟು 50 ವರ್ಷದಿಂದ ಬೇರೆ PRO ಸಂಸ್ಥೆ ಯಾವ ಭಾಷೆನೂ ಇಲ್ಲ. ಇವಾಗ ಏನಾಗೋಗಿದೆ, ಇವಾಗ ಒಂದು ಮೊಬೈಲ್ ಇಟ್ಕೊಂಬಂದ್ರೆ ನೀವು ಶೂಟ್ ಮಾಡ್ತು ಅಂತಾನೆ ಅವರೇ ಜರ್ನಲಿಸ್ಟ್. ಸಿನಿಮಾ ರಿಲೀಸ್ ಆಗೋವರೆಗೂ PR ಮಸ್ಟ್ ಅಂಡ್ ಶುಡ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಯಾವ ಭಾಷೆನಲ್ಲೂ ಕೂಡ ಅವಾರ್ಡ್ ಫಂಕ್ಷನ್ ಮಾಡ್ತಿಲ್ಲ PRO ಸಂಸ್ಥೆ. ನಾನು ಹೇಳ್ತಿರೋದು ಈಗ ಯಾವ ಲೆವೆಲ್ ಆಗಿದೆ ಅಂದ್ರೆ PROಗಳು ಅವಶ್ಯಕತೆನೂ ಇದೆ, ಅವಶ್ಯಕತೆನೂ ಇಲ್ಲ. ನಿಮ್ಗೆ ಏನಿತ್ತು ಅವಾಗ ಬರೀ ಪೇಪರ್ ಅಷ್ಟೇ ಇತ್ತು, ಅವಾಗ ಬರೀ ಪ್ರೆಸ್ ಬಿಟ್ಗಳಲ್ಲೇ ಇತ್ತು, ಪ್ರೆಸ್ ತೋಟಲ್ಲಿ ಪ್ರಚಾರ ಸಿಗ್ತಾ ಇತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ, ಪೇಪರ್ ಆ್ಯಡ್ ಕೊಡೋರು. ಇವತ್ತು ಅದು ಕೈ ಮೀರಿ ಹೊರಟೋಗಿದೆ. ಈಗ ನಿಮ್ಮ ಒಂದು ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು? ನಮ್ಮ ಅಂಕಲ್ ಕೊಟ್ಟಿದ್ದೆ ಅವಾಗ. ನಿಮಗೆ ಆ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆಲ್ಲ ದಿನಗಳು ಸರ್. 90 ಕನ್ನಡ ಚಿತ್ರರಂಗ 94 ವರ್ಷದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಹೆಮ್ಮೆ ಆಗತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದರ ಅಪ್ಡೇಟ್ ನಿಮಗೆ ಬರುತ್ತೆ. ಅದರ ಅಪ್ಡೇಟ್ ನಿಮಗೆ ಯಾರು ಕೊಡ್ತಾರೆ? ಮಾಧ್ಯಮದವ್ರು ಕೊಡ್ತಾರೆ. ಆದರೆ ಮಾಧ್ಯಮದವರಿಗೆ ಈ ಅಪ್ಡೇಟ್ ಎಲ್ಲಿಂದ ಬರುತ್ತೆ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ನಮ್ಮ ಕನ್ನಡ ಚಲನಚಿತ್ರದ ಶ್ರೀ ರಾಘವೇಣಿ ಚಲನಚಿತ್ರದ PRO ಆದಂಥ ಸುಧೀಂದ್ರ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಒಂದು ಸಿನಿಮಾದ ಹಿಂದೆ PR ಕೆಲಸಗಳು ಏನೇನು ನಡೆಯುತ್ತೆ, ಸೊ ಇದರ ಒಂದು ಆ್ಯಕ್ಟಿವಿಟೀಸ್ ಏನು, ಪ್ಲ್ಯಾನ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಏನು ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಸಾರಮ್ಮಪ್ಪ. ಸೂಪರ್ ಸರ್. ಈಗ ನೀವು PRO ಆಗಿ ಏನಿಲ್ಲ ಅಂದರೂ 40 years ಆಗಿದೆ. ಸೊ ಈ ಒಂದು ಸಿನಿ ಜರ್ನಿ ಹೇಗೆ ಶುರುವಾಯಿತು ಸರ್? 1976ನೇ ಇಸ್ವಿನಲ್ಲಿ ನಮ್ಮ ಚಿಕ್ಕಪ್ಪಾದ ಸುಧೀಂದ್ರ ಅವರು ಈ ಸಂಸ್ಥೆ ಶುರು ಮಾಡಿದ್ರು. ರಾಘವೇಣಿ ಚಿತ್ರಮಣಿ ಅನ್ನೋ ಸಂಸ್ಥೆ ಮುಖಾಂತರ ಒಂದು PR. ಅದಕ್ಕಿಂತ ಮುಂಚೆ PR ಹುದ್ದೆನೇ ಇರಲಿಲ್ಲ ಪ್ರೊಫೆಷನ್ ಆಗಿ. 76ರಲ್ಲಿ ಶುರು ಆದಂಥ ಸೊಸೆ ತಂದ ಸೌಭಾಗ್ಯ ನಮ್ಮ ಚಿಕ್ಕಪ್ಪ ಅವರು ಮಾಡಿದಂಥ ಫಸ್ಟ್ ಸಿನಿಮಾಸ್ಕೋಪ್ ಸಿನಿಮಾ. ಅಲ್ಲಿಂದಾನೇ ಸೊಸೆ ತಂದ ಸೌಭಾಗ್ಯದಿಂದಾನೇ ಶುರು ಆಗಿದ್ದು, ಅಂದರೆ PRO ಹುದ್ದೆ ಶುರು ಆಗಿದ್ದು. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, ವ್ಯವಸ್ಥಿತವಾಗಿ ಮಾಧ್ಯಮ ಸಂಪರ್ಕ ಇರಲಿಲ್ಲ. ಅಂದರೆ ಒಬ್ಬ ಪ್ರೊಡ್ಯೂಸರ್ಗೂ ಮತ್ತು ಮಾಧ್ಯಮಕ್ಕೆ ಮಧ್ಯೆ ಕೆಲಸ ಮಾಡೋದು ನಮ್ಮ ಕೆಲಸ, PRO ಕೆಲಸ. PRO ಅಂದರೆ ಪತ್ರಿಕಾ ಸಂಪರ್ಕಾದಿ ಅಂತ ಹೇಳ್ತಾರೆ, ಪಬ್ಲಿಕ್ ರಿಲೇಷನ್ ಆಫೀಸು ಅಂತ ಹೇಳ್ತಾರೆ. ಸಾರ್ವಜನಿಕರಿಗೂ ಮತ್ತು ಮಾಧ್ಯಮಕ್ಕೂ ಮಧ್ಯ ನಿಂತು ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು. ಸೊ 76ನೇ ಇಸ್ವಿಲಿ ಶುರು ಆದಂಥ ಸಂಸ್ಥೆ ಈ 2026 ಶುರು ಆಗಿದ್ದು 2026ಕ್ಕೆ 50 ವರ್ಷ ಆಯಿತು ಅಂತ ಹೇಳಕ್ ಖುಷಿ ಆಗುತ್ತೆ. ಸೊ ಇದಕ್ಕೆ ಮೂಲ ಕಾರಣನೇ ನಮ್ಮ ಅಂಕಲ್ DV ಸುಧೀಂದ್ರ ಅವರು ಹುಟ್ಟಾಕಿದಂಥ ಸಂಸ್ಥೆ, ಅವರು ಬೆಳೆಸಿದಂಥ ಸಂಸ್ಥೆ, ಅವರು ಉಳಿಸ್ಕೊಂಡಿರೋ ಸಂಸ್ಥೆ, ಅವರು ಉಳಿಸಿರೋ ಸಂಸ್ಥೆ. ಸೊ ಇದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗತ್ತೆ. ಹೌದು ಸರ್. 1976ರಲ್ಲಿ ಈ ಒಂದು ಕಂಪನಿ ಶುರು ಆಗತ್ತೆ. ಸೊ ನೀವು 1985ರಲ್ಲಿ ಪಾದಾರ್ಪಣೆ. 85 ಸೊ ಆಗ ನಿಮ್ಗೆ ಸುಮಾರು ವಯಸ್ಸು ಎಷ್ಟಿತ್ತು ಸರ್? ಒಂದು 22-23ಕ್ಕೆ ನೀವು ಸಿನಿಮಾ SLC ಆಗಿದ ತಕ್ಷಣ ವಾಪಸ್ ಏನ್ ಮಾಡಿದೆ, ಅದು ಒಲವಿನ ಹುಡುಗರೆ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ರು ನಮ್ಮ ಅಂಕಲ್ ಪಾರ್ಟ್ನರ್ಶಿಪ್ ಅಲ್ಲಿ. ಅವಾಗ ರಜಾ ಇತ್ತು, ಅಂದರೆ ಸಮ್ಮರ್ ಹಾಲಿಡೇಸ್ ಇತ್ತು. ದಿನ ಮಧ್ಯಾಹ್ನ ಬೆಳಗ್ಗೆ ಕಾರ್ ಬರ್ತಾ ಇತ್ತು ನಮ್ಮ ಮನೆಗೆ, ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗಿ ಲೊಕೇಶನ್ಗೆ. ಸೊ ಮನೇಲಿದ್ದು ಏನು ಮಾಡಬೇಕು ಅಂತೇಳಿ ಅವ್ರ ಜೊತೆಗೆ ಹೊರಟೋಗ್ತಾ ಇದ್ದೆ. ನಮ್ಮದು ತುಂಬು ಕುಟುಂಬ, ನಮ್ಮ ತಂದೆ ತಮ್ಮ ಎಲ್ಲ ಒಟ್ಟಿಗೆ ಇದ್ದಿದ್ದು, ಅಂದರೆ ಜಾಯಿಂಟ್ ಫ್ಯಾಮಿಲಿ. ಇಲ್ಲಿದ್ರೆ ಬರೀ ಆಟ ಗೀಟ ಆಡ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ತಾರೆ, ಹಾಳಾಗ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ನಮ್ಮ ಚಿಕ್ಕಪ್ಪನ ಜೊತೆಗೆ ಒಂದು ಸ್ವಲ್ಪ ನನಗೆ ಸಂಪರ್ಕ ಜಾಸ್ತಿ ಇತ್ತು, ಒಂದು ಸಲಹೆ ಇತ್ತು, ಸಂಪರ್ಕ ಇತ್ತು. ಅವ್ರ ಜೊತೆಗೆ ನಾನು ಹೊರಟೋಗ್ತಾ ಇದ್ದೆ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ದೆ. ಒಂದು ನಮ್ಗೆ ಅವಾಗ ಕ್ಯೂರಿಯಾಸಿಟಿ, ಶೂಟಿಂಗ್ ಹೆಂಗೆ ಮಾಡ್ತಾರೆ, ಯಾರು ಅಂಬರೀಷ್ ಅವರು, ಯು ಅಂದ್ರೆ ಈ ಥರ ಎಲ್ಲಾನು. ಸೊ ಅಲ್ಲಿಂದ ಶುರು ಆಗಿದ್ದ ಜರ್ನಿ. ನಾನು ತಿರ್ಗಾ ವಾಪಸ್ಸು ಓದ್ ಕಡೆಗೆ ಬರಲಿಲ್ಲ, ಅದೇ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್ ಆಗಿ, ಅವ್ರಿಗೆ ಅಸೋಸಿಯೇಟ್ ಆಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಜೊತೆಗೆ ಕೆಲಸ ಫಸ್ಟ್ ಕಲ್ತ್ಕೊಂಡೆ ನಾನು, ಅಂದರೆ ಹೆಂಗೆ ನಡ್ಕೋಬೇಕು, ಯಾವ ಥರ ಇರಬೇಕು, ಯಾವ ಥರ PRO ಕೆಲಸ ಮಾಡಬೇಕು ಅಂತೇಳಿ. ಇವಾಗೆಲ್ಲ ಭಾಳ ಈಸಿಯಾಗಿ ಹೋಗಿದೆ, ಅವಾಗೆಲ್ಲ ಹಂಗಿರ್ಲಿಲ್ಲ. ಒಂದು ಸುದ್ದಿ ಕೊಡ್ಬೇಕಂದ್ರೆ ಸೈಕಲ್ ಹೊಡ್ಕೊಂಡು ಎಲ್ಲ ಪೇಪರ್ ಆಫೀಸ್ಗೂ ಕೊಟ್ಬಿಡ್ಬೇಕಾಗಿತ್ತು. ಅವಾಗ ಬರೀ ಪೇಪರ್ ಅಷ್ಟೇ ಇದ್ದಿದ್ದು, ಟಿವಿನೂ ಇಲ್ಲ, ಅಥವಾ ಈಗಿನ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ಸೈಕಲ್ ಹೊಡ್ಕೊಂಡು ಎಲ್ಲ ಪೇಪರ್ ಆಫೀಸ್ಗೂ ಹೋಗ್ತಿದ್ದೆ ನ್ಯೂಸ್ ಕೊಟ್ಬಿಟ್ಟು ಬರಕ್ಕೆ. ನೀವು ಆಗ್ಲೇ ಹೇಳಿದ್ರಲ್ಲ, ಈಗ ಮಧ್ಯದಲ್ಲಿ ಹೆಂಗೆ ಅದು ಮಾಧ್ಯಮಕ್ಕೆ, ಅಂದ್ರೆ ಈಗ ಉದ್ಯಮಕ್ಕೆ ಮತ್ತು ಮಾಧ್ಯಮಕ್ಕೆ ಮಧ್ಯೆ ಕೆಲಸ ಮಾಡೋಂಥದ್ದೇ PRO ಕೆಲಸ. ನಮ್ಮ ಚಿಕ್ಕಪ್ಪ ಎಲ್ಲಾನು ನ್ಯೂಸ್ ಬರ್ಕೊಡೋರು, ಆ ಸಿನಿಮಾ ಸಂಬಂಧಪಟ್ಟಂಗೆ ಏನಾಯ್ತು, ಸಾಂಗ್ ಆಯ್ತಾ, ಫೈಟ್ ಆಯ್ತಾ, ಎಲ್ಲ ಆಯ್ತು, ಯಾರು ಲಿರಿಕ್ಸ್ ಬರ್ದಿದ್ದಾರೆ, ಯಾರು ಮ್ಯೂಸಿಕ್ ಮಾಡಿದ್ದಾರೆ, ಯಾವ ಕಂಪನಿ, ಅದೆಲ್ಲ ನೀಟಾಗಿ
ಬರೆದು ನ್ಯೂಸ್ನ ಕಾರ್ಬನ್ ಶೀಟಲ್ಲಿ ಮಾಡಿ ಅದು ಒಂದು ಕಾರ್ಬನ್ ಶೀಟಲ್ಲಿ ಇಡ್ತು ಅಂದರೆ ಒಂದು 3-4 ಕಾಪಿ ಆಗ್ತಾ ಇತ್ತು. ಓಕೆ. ಅದೆಲ್ಲ ತಗೊಂಡು ಎಲ್ಲ ಕನ್ನಡಪ್ರಭ, ಉದಯವಾಣಿ, ವಿಜಯ ಕರ್ನಾಟಕ ಈ ಆಫೀಸ್ಗಳಿಗೆಲ್ಲ ಹೋಗ್ತಾ ಇದ್ದು, ಪ್ರಜಾವಾಣಿ ಆಫೀಸ್ಗೆಲ್ಲ ಅವಾಗ ಸೈಕಲ್ ಹೊಡ್ಕೊಂಡೇ ಶುರು ಮಾಡಿದ್ದು ಕೆಲಸ. ಓಕೆ, ಸುದ್ದಿ ಸಲ್ಲಿಸ್ತಾರೆ. ಹೌದು ಹೌದು ಸರ್, ಅಂದ್ರೆ ಈಗ ಒಂದು PR ಆಗಬೇಕು ಅಂದ್ರೆ ಬೇಸಿಕ್ ಆಗಿ ಅವ್ರು ಏನು ತಿಳ್ಕೊಂಡಿರ್ಬೇಕು? ಎಲ್ಲ ಬೇಸಿಕ್ ಆಗಿ ಅಂತಂದ್ರೆ ಆ ಸಿನಿಮಾದ ಬಗ್ಗೆ ಒಂದು ಜ್ಞಾನ ಇರಬೇಕು. ನೀವೇನಾರ ಒಬ್ಬ ಡೈರೆಕ್ಟ್ರು, ಒಬ್ಬ PROಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತು ಅಂತಂದ್ರೆ, ಈಗ ಕೆಲವು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಾ ಆರ್ಟಿಸ್ಟ್ಗಳಿಗೆ, ಕ್ಲಾರಿಫಿಕೇಶನ್ ಇದು ಹೇಳ್ತಾರೆ. ಅದು ಇವನು ಇಲ್ಲಿಂದ ಯಾಕೆ ಬಂದ ಅಲ್ಲಿಗೆ, ಆ ಹಿನ್ನೆಲೆ ಏನು ಅಂತೆಲ್ಲ ಹೇಳ್ತಾರಲ್ವಾ, ಆ ಥರದಲ್ಲಿ ಒಂದು ಸುದ್ದಿ ಹೇಳ್ತಾರೆ ನಮಗೆ. ಸರ್ ನಾಳೆ ಒಂದು ಸಾಂಗ್ ಶೂಟ್ ಮಾಡ್ತಾ ಇದೀವಿ ಸರ್ ಅಂತೇಳಿ, ಅದ್ರದ್ದು ಇಟ್ಕೊಂಡು ನಾವು ಅದನ್ನ ಪ್ರಸ್ತೋಟಾಗಿ ಪರಿವರ್ತನೆ ಮಾಡ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಅದನ್ನ ಯಾವ ಪ್ರೊಡಕ್ಷನ್ ಹೌಸು, ಆರ್ಟಿಸ್ಟ್ ಯಾರಿದ್ದಾರೆ, ಅದಕ್ಕೆ ಕೊರಿಯೋಗ್ರಾಫರ್ ಯಾರು ಸಾಂಗ್ ಬರ್ದಿದ್ದಾರೆ, ಎಲ್ಲಿ ಶೂಟ್ ಮಾಡ್ತಿದ್ದಾರೆ, ಸೆಟ್ ಹಾಕಿರೋ ಸೆಟ್ ಹಾಕಿಲ್ವೋ, ಸೆಟ್ ಹಾಕಿದ್ರೆ ಯಾರು ಸೆಟ್ ಹಾಕಿದ್ದು, ಕಲಾ ನಿರ್ದೇಶಕರ ಹೆಸರೇನು, ಆ ಥರ ನೀಟಾಗಿ ಒಂದು ಪ್ರಸ್ತೋಟ್ ಅಂತ ರೆಡಿ ಮಾಡ್ತೀವಿ. ಆ ಪ್ರಸ್ತೋಟ್ ರೆಡಿ ಮಾಡಿ ಅದ್ರ ರಿಲೇಟೆಡ್ ಫೋಟೋಸು ಅದಕ್ಕೆ ಜಾಯಿನ್ ಮಾಡಿ ಅದನ್ನೇ ಎಲ್ಲ ಪೇಪರ್ ಆಫೀಸ್ಗೆ ಅಥವಾ TV ಆಫೀಸ್ಗೆ, ಈಗಿನ ಸೋಷಿಯಲ್ ಮೀಡಿಯಾಗೆಲ್ಲ ಕೊಟ್ಟರೆ ಅದು ಪ್ರಚಾರ ರೂಪದಲ್ಲಿ ಎಲ್ಲ ಕಡೆಗೂ ತಲುಪತ್ತೆ. ಅದೇ ಕೆಲಸ ನಮ್ಮದು. ಸರ್, ಆಗಿನ ಕಾಲದಲ್ಲಿ ನೀವು ಹೇಳಿದಾಗೆ ಇದು ನ್ಯೂಸ್ ಪೇಪರ್ಸ್ ಅಲ್ಲಿ ಸುದ್ದಿ ಎಲ್ಲ ಬರ್ತಿತ್ತು. ಅಂಡ್ ಅದು ಬಿಟ್ರೆ ಇನ್ನು ನ್ಯೂಸ್ ಅಂದ್ರೆ ಆ ಟೈಮಿಗೋಸ್ಕರ ಜನ ವೆಯ್ಟ್ ಮಾಡ್ತಿದ್ರು. ಸೊ ನ್ಯೂಸ್ ಅಂದ್ರೆ ಈ ಟೈಮಿಗೆ ಬರುತ್ತೆ, ಶುಕ್ರವಾರ ಬರ್ತಾ ಇತ್ತು, ಶುಕ್ರವಾರ ಬರ್ತಿತ್ತು, ಪ್ರತಿ ಶುಕ್ರವಾರ ಸಿನಿಮಾ ಶೀಟ್ ಅಂತಿತ್ತು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕನ್ನಡಪ್ರಭದಲ್ಲಿ ಚಿತ್ರಪ್ರಭಾ ಅಂತಿತ್ತು, ಉದಯವಾಣಿಲಿ ಸುಚಿತ್ರ ಅಂತಿತ್ತು, ಪ್ರಜಾವಾಣಿಲಿ ಸಿನಿಮಾರಂಜನೆ ಅಂತಿತ್ತು, ಸಂಯುಕ್ತ ಕರ್ನಾಟಕದಲ್ಲಿ ಚಿತ್ರ ಸೌರಭ ಅಂತಿತ್ತು. ಇವತ್ತಿಗೂ ಕೂಡ ಆ ಎಲ್ಲಾ ಸಪ್ಲಿಮೆಂಟ್ರಿಗಳು ಇದೆ. ಏನು ಅವಾಗಿತ್ತು ಸಪ್ಲಿಮೆಂಟ್ರಿಗಳು ಇವತ್ತಿಗೂ ಕೂಡ ಅದಿದೆ. ಅದಕ್ಕೇನು ಅಂದ್ರೆ ಸಿನಿಮಾ ಸಂಬಂಧಪಟ್ಟಿದ್ದ ಸುದ್ದಿಗಳೆಲ್ಲ ಅಲ್ಲಿ ಬರ್ತಾ ಇತ್ತು. ಒಂದು ದೊಡ್ಡ ಫೋಟೋ ಬರ್ತಾ ಇತ್ತು, ಕೆಳಗಡೆಗೆ ಹೃದಯ ಗೀತೆ ಚಿತ್ರದಲ್ಲಿ ಅಂಬರೀಷ್ ಅಂತ ಬರ್ತಾ ಇತ್ತು, ಹೃದಯ ಹಾಡಿತು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅಂತ ಬರ್ತಾ ಇತ್ತು. ಅಂದ್ರೆ ಅವಾಗ ನೀವು ಸ್ಟಿಲ್ಸ್ಗಳು ಕೊಡ್ತು ಅಂತಂದ್ರೆ ಇಡೀ ಉದ್ದಕ್ಕೂ ಕೂಡ ಅದನ್ನ ಹಾಕಿರೋರು, ಕೆಳಗಡೆಗೆ ಆರ್ಟಿಸ್ಟ್ ಹೆಸರು ಪ್ಲಸ್ ಪಿಕ್ಚರ್ ಹೆಸರು ಹಾಕೋರು. ಅದಲ್ಲದೆ ನಾವು ಹೇಳಿದ್ನಲ್ಲ ನಿಮಗೆ ಪ್ರಸ್ತೋಟು ಅಂತ ಹೇಳಿದ್ನಲ್ಲ, ಅದು ಆ ಥರ ಮಾಡ್ತಾ ಇದ್ದು. ಆಮೇಲೆ ಸಾಂಗ್ ರೆಕಾರ್ಡಿಂಗಿಗೆ ಪತ್ರಿಕಾಗೋಷ್ಠಿನ ಏರ್ಪಾಟ್ ಮಾಡೋಂಥದ್ದು, ಮುಹೂರ್ತಕ್ಕೆ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋಂಥದ್ದು, ಶೂಟಿಂಗ್ ಲೊಕೇಶನ್ಗೆ ಮೀಡಿಯಾ ಮೀಟ್ ಕರ್ಕೊಂಡು ಹೋಗ್ತಾ ಇದ್ದು, ಅಂದ್ರೆ ಲೊಕೇಶನ್ಲೇ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ವಿ. ಇವೆಲ್ಲವೂ ಕೂಡ ಪ್ರಚಾರದ ಅಂಗಗಳು ಅಲ್ವಾ. ಇವಾಗ ಏನಾಗಿದೆ, ಅದರದ್ದು ಸೆಟ್ ವಿಸಿಟ್ ಎಲ್ಲ ನಿಂತೋಗಿದೆ. ಮುಂಚೆಲ್ಲ ಏನ್ ಮಾಡ್ತಾ ಇತ್ತು ಅಂದ್ರೆ, ಈಗಿನಷ್ಟು ಈಗ 250-270 ಪಿಕ್ಚರ್ವರೆಗೂ ಹೋಗ್ತಿದೆ ರಿಲೀಸ್ಗೆ. ಮುಂಚೆ 76-78 ಆಗಲ್ಲ ಇರಲಿಲ್ಲ. ಅವಾಗ ಬರೀ ನಿಮ್ಗೆ 15-20 ಪಿಕ್ಚರ್ ಮಾತ್ರ ರಿಲೀಸ್ ಆಗ್ತಾ ಇತ್ತು. ಆಮೇಲೆ ಪತ್ರಕರ್ತರಿಗೂ ಮತ್ತು ಉದ್ಯಮಕ್ಕೂ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲ ಕಲಾವಿದರಾಗ್ಬೋದು, ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಈ ಕಡೆ ಜರ್ನಲಿಸ್ಟ್ಗಳಾಗ್ಬೋದು. ಅವಾಗ ಇದ್ದಿದ್ದು ಬರೀ ಪೇಪರ್ ಅಷ್ಟೇ ಅಲ್ವಾ. ಆಮೇಲೆ TV ಶುರು ಆಯ್ತು, ಆಮೇಲೆ ವೆಬ್ಸೈಟ್ ಶುರು ಆಯ್ತು, ಆಮೇಲೆ ಯೂಟ್ಯೂಬ್. ಇವತ್ತಂತೂ ಯಾರ ಕೈಲೂ ಹಿಡ್ತಕ್ಕೆ ಇಲ್ಲಿ ಸಿಗದ್ರಂಗೆ ಆಗ್ಬಿಡಿದೆ ಈಗ ಮಾಧ್ಯಮ. ಯಾರ ಕೈಲೂ ಸಿಗೋದೇ ಇಲ್ಲ. ಈಗ ಮೊಬೈಲ್ ಇಟ್ಕೊಂಡವರು ಅವರು ಜರ್ನಲಿಸ್ಟೇ, ಇನ್ಸ್ಟಾಗ್ರಾಮ್ ಇರೋರು ಜರ್ನಲಿಸ್ಟೇನೆ. ಅಂದ್ರೆ ಅವರವರೇ ಇವಾಗ ಸೆಲ್ಫ್ ಪತ್ರಕರ್ತರಾಗ್ಬಿಡಿದ್ದಾರೆ. ಅದಕ್ಕೊಂದು ಮುಂಚೆ ಮಾನದಂಡ ಇತ್ತು, ಒಂದು MA ಜರ್ನಲಿಸಮ್ ಮಾಡ್ಕೊಬೇಕು, ಓದ್ಕೋಬೇಕು, ಆ ಯೂನಿವರ್ಸಿಟಿಗೆ ಹೋಗ್ಬೇಕು, ಕಲ್ತ್ಕೋಬೇಕು, ಅದಕ್ಕೊಂದು ಟೀಚ್ ಇತ್ತು, ಕ್ಲಾಸ್ ಇತ್ತು. ಎಡಿಟ್ರು ರಿಪೋರ್ಟರ್ಗಳಿಗೆ ಏನ್ ಮಾಡಬೇಕು, ಯಾವ್ದು ಲೀಡ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದೊಂದು ದಿನ ಕ್ಲಾಸ್ಗಳು ಇರ್ತಾ ಇತ್ತು. ಇವತ್ತಿಗೂ ಎಲ್ಲ ಪೇಪರ್ ಆಫೀಸಲ್ಲಿ, ನ್ಯೂಸ್ ಚಾನಲ್ ಆಫೀಸಲ್ಲಿ ಇವತ್ತೊಂದು ರಿಪೋರ್ಟರ್ ಜೊತೆ ಒಂದು ಖಂಡಿತವಾಗ್ಲೂ ಮೀಟಿಂಗ್ ಇದ್ದೇ ಇರುತ್ತೆ. ಅಂದ್ರೆ ನಾಳೆ ಏನು ಹೈಲೈಟ್ ಆಗಬೇಕು, ಯಾವ ಲೀಡ್ ತಗೋಬೇಕು, ಯಾವ್ದು ತಗೋಬಾರ್ದು, ಒಳಗಡೆ ಇನ್ನರ್ ಯಾವ್ದು ಬರಬೇಕು, ಬರೀ ಸ್ಕಾಲಿಂಗ್ಗೆ ಅಷ್ಟೇ ಹೋಗ್ಬೇಕಾ, ಇದು ಹೈಲೈಟ್ ಆಗ್ಬೇಕಾ ಅಂತ ಅನ್ನೋದು ಒಂದು ಮಾನದಂಡ ಇತ್ತು. ಇವಾಗ ಏನಾಗೋಗಿದೆ, ಇವಾಗ ಒಂದು ಮೊಬೈಲ್ ಇಟ್ಕೊಂಬಂದ್ರೆ ನೀವು ಶೂಟ್ ಮಾಡ್ತು ಅಂತಂದ್ರೆ ಅವರೇ ಜರ್ನಲಿಸ್ಟ್ಗಳು, ಅವರೇ ಪತ್ರಕರ್ತರು, ಅವ್ರೇನ್ ಬೇಕಾದ್ರೆ ಪ್ರಶ್ನೆ ಕೇಳ್ತಾರೆ. ಎಷ್ಟು ಸೋಷಿಯಲ್ ಮೀಡಿಯಾ ಬಂದು ಎಷ್ಟು ಪ್ಲಸ್ ಆಯ್ತೋ ಅಷ್ಟೇ ಮೈನಸ್ ಕೂಡ ಆಗಿದೆ ಮೇಡಮ್, ಅಷ್ಟೇ ಮೈನಸ್ ಆಗಿದೆ. ಸರ್, ನೀವು PR ದೃಷ್ಟಿಯಲ್ಲಿ ನೋಡ್ಬೇಕಂದ್ರೆ, ಈಗ ನೀವು ಹೇಳಿದ್ರಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನಮ್ಮ ಸೋಷಿಯಲ್ ಮೀಡಿಯಾದು. ಸೊ ನಿಮ್ಮ PR ಮುಖಾಂತರ ಹೇಳಕಂದ್ರೆ, ಇವಾಗ ನಿಮಗೆ ನೀವು ನೋಡುವಂಥ ಫೇಸಲ್ಲಿ ಯಾವುದು ನಿಮಗೆ ಅಡ್ವಾಂಟೇಜಸ್ ಅನ್ಸುತ್ತೆ, ಯಾವುದು ಡಿಸ್ಅಡ್ವಾಂಟೇಜಸ್ ಅನ್ಸುತ್ತೆ? ಈಗ ನೋಡಿ ಮೇಡಮ್, ಈಗ ಮುಂಚೆ ಏನಾಗಿತ್ತು, ನೀವು ಹೇಳ್ದಂಗೆ ನಾವು ಪೇಪರ್ ಮೇಲೆ ಡಿಪೆಂಡ್ ಆಗಿದ್ವಿ, ಆಯ್ತಾ. ಈಗ ನೀವು ಒಂದು ನ್ಯೂಸ್ ಫೋಟೋಸ್ ಕೊಟ್ರೆ ನಾವು ಶುಕ್ರವಾರವರೆಗೂ ಕಾಯ್ಬೇಕಾಗಿತ್ತು. ಆ ಸುದ್ದಿ ಬರಬೇಕು ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಬುಧವಾರ ಡೆಡ್ಲೈನ್ ಆಗೋದು, ಗುರುವಾರ ಪ್ರಿಂಟ್ ಆಗೋದು, ಗುರುವಾರ ಎಲ್ಲಾ ಕಡೆಗೂ ಎಲ್ಲಾ ಡಿಸ್ಟ್ರಿಕ್ಟ್ಗೂ ಅದು ಪೋಸ್ಟ್ ಆಗ್ತಾ ಇತ್ತು. ಅಂದ್ರೆ ಶುಕ್ರವಾರ ಆಯಾ ಊರಲ್ಲಿ ಆ ಸಪ್ಲಿಮೆಂಟ್ರಿ ಬರ್ತಾ ಇತ್ತು ಸಪರೇಟ್. ಅಲ್ಲಿ ಎಡಿಷನ್ಲಿ ಕ್ಯೂರಿಯಾಸಿಟಿ ಇತ್ತು, ಈ ವಾರ ಯಾವ ಪಿಕ್ಚರ್ ಬರ್ತಾ ಇದೆ, ಯಾವ ಶೂಟಿಂಗ್ ನಡೀತಾ ಇದೆ, ಯಾರು ಆರ್ಟಿಸ್ಟ್ ಅಂತ ಹೇಳಿ. ಸೊ ಇವಾಗ ಏನಾಗೋಯ್ತು, ಇವಾಗ ಎವ್ರಿ ಡೇ ನ್ಯೂಸ್ ಆಗೋಯ್ತು, ಇವಾಗ ಎವ್ರಿ ಡೇ ಅಪ್ಡೇಟ್ ಆಗೋಯ್ತು. ನಿಮಗೆ ಎಲ್ಲ ಒಂದು ಸೆಕೆಂಡ್ಗೆ ವಾಪಸ್ ಗೊತ್ತಾಗ್ಬಿಡುತ್ತೆ. ಈಗ ಯಾವ ಲೆವೆಲ್ ಆಗಿದೆ ಅಂದ್ರೆ, PROಗಳು ಅವಶ್ಯಕತೆನೂ ಇದೆ, ಅವಶ್ಯಕತೆನೂ ಇಲ್ಲ. ಈಗ ಬೇರೆ ಆರ್ಟಿಸ್ಟ್ಗಳಾದ್ರೆ ಮುಂಚೆ ಆಗಿದ್ರೆ ಪ್ರೆಸ್ ಮೀಟ್ಗೆ ಬಂದು ಅಟೆಂಡ್ ಮಾಡ್ಬೇಕಾಯ್ತು. ಇವಾಗ 4 ಲೈನ್ ಟ್ವೀಟ್ ಮಾಡ್ತಾರೆ ಅಷ್ಟೇ, ಮುಗಿದೋಯ್ತು. ಮೈ ನೆಕ್ಸ್ಟ್ ಪಿಕ್ಚರ್ ಈಗ ನಮ್ದು ಏನೋ 4 ಪಿಕ್ಚರ್ ಶುರು ಆಗ್ತಾ ಇದೆ,
ನಂದು ಮುಂಜಿನ ಪಿಕ್ಚರು ಟುಮಾರೋ ಮಾರ್ನಿಂಗ್ ಅನೌನ್ಸ್ಮೆಂಟ್ ಅಂತ ಹಾಕ್ತಾರೆ. ಅಲ್ಲಿಂದ ಶುರು ಆಗ್ತಾ ಇದೆ ಅದು. ಅಂದರೆ ಈಗ ಅವರವರೇ ಈಗ ಎಲ್ಲ ಪಬ್ಲಿಸಿಟಿ ಮಾಡ್ಕೊಳ್ಳೋ ಒಂದು ಕಾಲ ಬಂದ್ಬಿಟ್ಟಿದೆ. ಅಂದರೆ ಸೋಷಿಯಲ್ ಮೀಡಿಯಾ ಬಂದು ಈಗ PR ಒಂದು ಕೆಲಸಕ್ಕೆ ಏನಾದ್ರು ಅಡ್ಡಿ ಬಂದಿದೆ ಅಂತ ಏನಾದ್ರು ಹೇಳಕ್ ಬರ್ತೀರಾ? ಇಲ್ಲ, ಆ ಥರ ಎಲ್ಲ ಒಂದಷ್ಟು ಡಿಸ್ಟರ್ಬ್ ಆಗುತ್ತೆ. ಈಗ ನಾ ಹೇಳ್ದಲ್ಲ, ಮುಂಚೆ ಆದರೆ ಎಲ್ಲ ಯಾವುದೇ ಆರ್ಟಿಸ್ಟ್ ಆಗಲಿ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಮೀಡಿಯಾ ಮುಂದೆನೇ ಬರಬೇಕಾಗಿತ್ತು ಪ್ರಚಾರಕ್ಕೋಸ್ಕರ. ಇವಾಗ ಹಂಗಿಲ್ಲ. ಈಗ ನೀವು ಎಲ್ಲೋ ಕೂತ್ಕೊಂಡು ಟ್ವೀಟ್ ಮಾಡ್ಬಿಡ್ತು ಅಂತಂದ್ರೆ, ಯಾವ ದೊಡ್ಡ ಆರ್ಟಿಸ್ಟ್ ನಾನು ಯಾರೋ ಫಾರ್ ಎಕ್ಸಾಂಪಲ್ ಯಾರೋ ದೊಡ್ಡ ಆರ್ಟಿಸ್ಟ್ಗಳು ಟ್ವೀಟ್ ಮಾಡ್ತು ಅಂದ್ರೆ, ನಂದು ಹೊಸ ಪಿಕ್ಚರು ದೀಪಾವಳಿ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಅದೇ ದೊಡ್ಡ ಸುದ್ದಿ ಆಗುತ್ತೆ. ಆ ಟ್ವೀಟ್ನ ಎತ್ಕೊಂಡು ಸ್ಟೋರಿ ಮಾಡ್ತಾರೆ. ಇವಾಗ ಜರ್ನಲಿಸ್ಟ್ಗಳಾಗ್ಬೋದು, ಅಥವಾ TV ಜರ್ನಲಿಸ್ಟ್ ಆಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು. ಸೋಷಿಯಲ್ ಮೀಡಿಯಾ ಬಂದಿರೋದು ಒಂದು ರೀತಿ ತುಂಬ ಒಳ್ಳೆಯದು. ಒಳ್ಳೆ ರೀತಿಗೆ ಬಳಸ್ತು ಅಂತಂದ್ರೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಪ್ರಚಾರಕ್ಕೆ ನಿಮಗೆ ಅಂಗೈಗಿಲೇ ಸಿಕ್ಬಿಡುತ್ತೆ. ಈಗ ನೀವು ಫಾಸ್ಟು ನೀವು ಅಂಗಡಿಗೆ ಹೋಗ್ಬಿಟ್ಟು ಪೇಪರ್ ತಗೋಬೇಕು, ಅಥವಾ TV ಮುಂದೆ ಕೂತ್ಕೊಂಡು TV ಆನ್ ಮಾಡಿಬಿಟ್ಟು ಏನು ಸುದ್ದಿ ಹೋಗ್ತಾ ಇದೆ ಅಂತ ಏನಿಲ್ಲ. ಪ್ರತಿಯೊಂದು ಅಂಗೈಲೇ ಸಿಗತ್ತೆ. ಅದು ವ್ಯವಸ್ಥಿತವಾಗಿ ಇದ್ರೆ ಭಾಳ ಸಂತೋಷ ಆಗತ್ತೆ. ಇನ್ನು ಕೆಲವರು ಅದನ್ನ ಏನೋ ಕೆಟ್ಟ ತಂಬ್ಲೇನ್ ಹಾಕ್ಬಿಟ್ಟು ಅವ್ರದ್ದು ಮೀಟರ್ ಓಡಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಕಲಾವಿದರನ್ನ ಬಳಸ್ಕೊಂಡು ಆ ಥರದ್ದು ಅನಾನುಕೂಲಗಳು ಬೇಕಾದಷ್ಟಾಗಿದೆ. ಅದಕ್ಕೆಲ್ಲ ದೊಡ್ಡ ಕಂಪ್ಲೇಂಟ್ಗಳು ಆಗಿದೆ. ಸೈಬರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲವೂ ನಿಮಗೂ ಗೊತ್ತು, ಇಡೀ ಉದ್ಯಮಕ್ಕೆ ಗೊತ್ತಿದೆ. ಅದು ಚೇಂಬರ್ಗೆಲ್ಲ ಕರೆಸಿ ಅಂಥವ್ರಿಗೆಲ್ಲ ಬುದ್ಧಿ ಹೇಳಿ ಮಾಡಬೇಡ್ರಪ್ಪ, ನೀವು ಪಾರ್ಟ್ ಆಫ್ ದಿ ಇಂಡಸ್ಟ್ರಿ. ಈಗ ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ತೆಗೆದ್ರೆ ತನ್ನ ಕಂಟೆಂಟ್ ಸಿಗತ್ತೆ ನಿಮಗೆ. ಒಬ್ಬ ಪ್ರೊಡ್ಯೂಸರ್ ಸಿನಿಮಾನೇ ಮಾಡಲಿಲ್ಲ ಅಂತ ಹೆಂಗ್ ಸಿಗತ್ತೆ ಕಂಟೆಂಟು? ಯಾರಿಗೂ ಸಿಗಲ್ಲ ಅಲ್ವಾ? ಇದೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆಯಾಗಿ ಯೂಸ್ ಮಾಡಿ ಅಂತ ಹೇಳಿ ಒಂದಷ್ಟು ಜನ ಕರೆಸಿ, ನಿರ್ಮಾಪಕ ಸಂಘಕ್ಕೂ ಕರೆಸಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಕರೆಸಿ, ನಮ್ಮ PR ಕರೆಸಿ ಯಾವ ಥರ ಇರಬೇಕು ಅನ್ನೋದು ಕೂಡ ಮೀಟಿಂಗ್ಗಳು ಆಗಿದೆ. ಸೊ ನನಗೆ ಈ ಆನಂದ್ ಆಡಿಯೋ ಪಾಡ್ಕಾಸ್ಟ್ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ, ಸೋಷಿಯಲ್ ಮೀಡಿಯಾದವ್ರಿಗೆ ಆದಷ್ಟು ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿ. ಯಾಕೆಂದ್ರೆ ನಮ್ಮದು ಕನ್ನಡ ಇಂಡಸ್ಟ್ರಿ ತುಂಬ ಚಿಕ್ಕ ಇಂಡಸ್ಟ್ರಿ ಇದೆ. ತುಂಬ ನಮ್ಮದು ಅಂದರೆ ಬೇರೆ ಬೇರೆ ಇಂಡಸ್ಟ್ರಿ ಥರ ದೊಡ್ಡ ವ್ಯಾಪಾರ ಮಾಧ್ಯಮ ಅಲ್ಲ ಅದು. ಹಾಗಾಗಿ ನೀವುಗಳು ಜೊತೆಗಿದ್ದಾಗ ನೀವು ಕೂಡ ಆಯಾ ಪ್ರೊಡ್ಯೂಸರ್ ಕಂಟೆಂಟ್ ಯೂಸ್ ಮಾಡೋದ್ರಿಂದ ವಾಟ್ ಎವರ್ ನಿಮಗೆ ವಿಷುವಲ್ ಆಗ್ಬೋದು, ಆಡಿಯೋ ಆಗ್ಬೋದು. ಈಗ ನೀವೊಂದು ಪ್ರೆಸ್ ಮೀಟ್ ಕರೆದ್ರೆ ತಾನೇ ಈಗ ಆರ್ಟಿಸ್ಟ್ ಬರ್ತಾರೆ, ಆರ್ಟಿಸ್ಟ್ ಬಂದೇ ತಾನೇ ಪ್ರಚಾರ ಆಗತ್ತೆ. ಅವಾಗ ನಿಮ್ದು ಏನು ಸೋಷಿಯಲ್ ಮೀಡಿಯಾ ನಿಮ್ದು ಓಡತ್ತಲ್ಲ, ನಿಮ್ದು ಅಪ್ಪಾಗತ್ತಲ್ವಾ? ಹಾಗಾಗಿ ನಾನು ಈ ಮುಖಾಂತರ ಎಲ್ಲ ಸೋಷಿಯಲ್ ಮೀಡಿಯಾ ನಮ್ಮ ಸ್ನೇಹಿತರಿಗೆ, ನನ್ನ ಜೊತೆಗಿರೋರು ಅಥವಾ ಜೊತೆಗೆ ಕಾಣಿಸ್ದೆ ಎಲ್ಲೋ ಕೂತ್ಕೊಂಡು ಆಪರೇಟ್ ಮಾಡೋರ್ಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಮಾಡೋಂಥ ಕೆಲಸಗಳು ಮಾಡಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಾನು ಕೇಳ್ಕೊತೀನಿ. ಚಿತ್ರರಂಗದ ಪರವಾಗೂ ಕೇಳ್ಕೊಳ್ತೀನಿ. ಸೂಪರ್ ಸರ್. ಆ್ಯಂಡ್ ಸರ್, ಇನ್ನು ಈ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮ ಅಂತ ಬರೋದಾದ್ರೆ, ಈಗ ಆಗಿನ ಕಾಲದಲ್ಲಿ ನೀವೆಲ್ಲ ಡೈರೆಕ್ಟಾಗಿ ಅವ್ರ ಆಫೀಸ್ಗೆ ಹೋಗ್ತಿದ್ರಿ, ಮೀಟ್ ಮಾಡ್ತಿದ್ರೆ. ಸೊ ಆಗಿನ ಒಂದು ಬಾಂಧವ್ಯ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನಾನು ಅದೇ ಹೇಳಕ್ ಬಂದೆ. ಈಗ ಏನಾಗ್ತಿತ್ತು, ಮುಂಚೆ ನನಗೆ ಗೊತ್ತಿರೋಂಗೆ ನಾನು ಬಂದು ಹೊಸರಲ್ಲಿ 85, 86 ಅಷ್ಟರಲ್ಲಿ ಎಷ್ಟೋ ವರ್ಷ ಸೈಕಲ್ ಹೊಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಲೂನಾ ತಗೊಂಡೆ, ಲೂನಾ ಕೊಡಿಸಿದ್ರು ನಮ್ಮ ಅಂಕಲ್ಲು. ಅದಾದ್ಮೇಲೆ TVS ತಗೊಂಡೆ, TVS 50 ತಗೊಂಡೆ, ಕೈನೆಟಿಕ್ ಹೋಂಡಾ ತಗೊಂಡೆ. ಯಾವುದು ಕೂಡ ಈಸಿಯಾಗಿ ಸಿಕ್ಕಿಲ್ಲ. ಎಲ್ಲ ಕಷ್ಟಪಟ್ಟೇನೆ ಇವತ್ತು ಈ ಲೆವೆಲ್ಗೆ ಬಂದಿರೋದು ನಾವು. 50 ವರ್ಷದ ಇತಿಹಾಸದಲ್ಲಿ ನಮ್ಮ ಅಂಕಲ್ ಏನು ಕಷ್ಟಪಟ್ಟರೋ, ಏನು ಅವರು ಒಳ್ಳೆಯದು ಉಳಿಸ್ಕೊಂಡ್ರೋ ಅದು ನಮಗೆ ದಾರಿ ಎರೆದಿದ್ದಾರೆ. ಯಾವ ಥರ ನಡ್ಕೋಬೇಕು, ಒಂದು ಪ್ರೆಸ್ ಮೀಟು ಅಂದರೆ ಯಾವ ಥರ ಇರುತ್ತೆ. 10:30 ಪ್ರೆಸ್ ಮೀಟ್ ಕರೆದ್ರೆ PRO ಆದಂಥವ್ರು ನಾವಲ್ಲಿ 9:30, 9:45 ಕನಿಷ್ಠ ಇರಬೇಕು. ನಮ್ಮ ಚಿಕ್ಕಪ್ಪ ನಮ್ಗೆ ಅದೇ ಹೇಳ್ಕೊಡಿದ್ದು. ನಾನೊಂದು 10 ನಿಮಿಷ ಲೇಟ್ ಆಯಿತು ಅಂದರೆ ಅವ್ರು ನನಗೆ ತಲೆನೇ ಕೇರೆ ಮಾಡ್ತಿರ್ಲಿಲ್ಲ. ಅವ್ರ ಪಾಡಿ ಅವ್ರು ಆಟೋ ಹೊಟ್ಟೋಗೋರು. ಅಂದರೆ ನನಗೆ ವೃತ್ತಿ ಮುಖ್ಯ, ನನಗೆ ಅಲ್ಲಿಂದ ದುಡ್ಡು ಎಷ್ಟು ಬರುತ್ತೆ ಮುಖ್ಯ ಅಲ್ಲ. ನಮಗೆ ಕರೆದು ಅಪಾಯಿಂಟ್ ಮಾಡಿ ನನಗೆ ಕೆಲಸ ಕೊಟ್ಟಿರೋ ಒಬ್ಬ ಪ್ರೊಡ್ಯೂಸರು ಅಂತಂದ್ರೆ ಅವ್ರು ಸ್ಯಾಲ್ರಿ ಎಷ್ಟು ಕೊಟ್ಟರು ಅಂತ ನೋಡ್ತಿರ್ಲಿಲ್ಲ, ಅವರು ಸಂಬಳ ಎಷ್ಟು ಕೊಟ್ಟರು ಅಂತ ಹೇಳಿ. ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಕೊಡೋ ಸಂಬಳಕ್ಕೆ ನಾವು ನ್ಯಾಯ ಸಲ್ಲಿಸಬೇಕು. ಅದು ಇವತ್ತು ಕಮ್ಮಿ ಇರ್ಬೋದು, ನಾಳೆ ದೊಡ್ಡದಾಗತ್ತೆ. ಯಾವತ್ತು ಅವ್ರು ಹೇಳ್ತಾ ಇದ್ದು ದುಡ್ಡಿಂದೇ ಹೋಗ್ಬೇಡಿ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡೋದು ತಾನಾಗಿ ಹೆಸರು ಬರುತ್ತೆ. ತಾನಾಗಿ ಹೆಸರು ಬಂದಾಗ ಎಲ್ಲ ಕಡೆಗೆ ನಿಮ್ದು ಪ್ರಚಾರ ಆಗತ್ತೆ. ಅವ್ರು ಒಳ್ಳೆ PRO ಅಂತೇಳಿ ಹುಡ್ಕೊಂಡು ಬಂದೇ ಬರ್ತಾರೆ. ಮಾರ್ಕೆಟಲ್ಲಿ ಯಾರನ್ನೋ ಕೇಳಿದಾಗ ಹೇಳ್ತಾರೆ, ಇಲ್ಲಪ್ಪ ಅವರು ಸುರಿಂದ ಅವ್ರು ಇದ್ರು, ಕೊಡಿ, ಅವ್ರು ಹುಡುಗರೆಲ್ಲ ಚೆನ್ನಾಗಿ ಮಾಡ್ತಾರೆ, ಅವ್ರು ವೆಂಕಟೇಶ್ ಅಂತಿದ್ದಾರೆ, ಸುರಿಂದ ವೆಂಕಟೇಶ್ ಅಂತ ಕೊಡಿ ಅಂತ ಎಷ್ಟೋ ಸಿನಿಮಾದವರು ಬಂದಿರೋರು ಇದ್ದಾರೆ. ಅಂದರೆ ಒಳ್ಳೆ PRO ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ. ಇನ್ನು ಕೆಲವರು ಮಾರ್ಕೆಟಲ್ಲಿ ಏನಾಗುತ್ತೆ, ಅವ್ರು ದೊಡ್ಡ PRO ಇದ್ದಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ, ಅವ್ರಿಗೆ ನಾವು ಸಂಭಾಳಿಸೋಕ್ಕೆ ಆಗಲ್ಲ, ಅವರು ಒಂಥರ ಏನೋ ಹೇಳ್ತಾರೆ, ಬಿಳಿ ಆನೆ ವೈಟ್ ಎಲಿಫೆಂಟ್ ಇದ್ದಂಗೆ ಅಂತೇಳಿ. ನಮ್ಮ ಜೊತೆಗೆ ಬಂದು ನನ್ನ ಹತ್ರಕ್ಕೆ ಮಾತಾಡಿ, ನಾನು ಅವ್ರ ಆಫೀಸ್ಗೆ ಹೋದಾಗಲೂ, ಅವ್ರು ನಮ್ಮ ಆಫೀಸ್ಗೆ ಬಂದಾಗಲೇ ನಾನೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟೋ ಸಿನಿಮಾಗಳು ಆ ಥರ ಹೋಗಿ ಬೇರೆಯವ್ರ ಹತ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಆಗದೆ ವಾಪಸ್ ನನ್ನ ಹತ್ರಕ್ಕೆ ಬಂದು, ಸರ್ ಇವತ್ತು ಹೇಳ್ತೀನಿ ಸರ್, ನಿಮಗೆ ನಿಜವಾದ ಸತ್ಯ ಹೇಳ್ತೀನಿ, ಫಸ್ಟ್ ನಿಮಗೆ
ಇಟ್ಕೊಂಡಿದ್ವಿ ಸರ್, ನಮ್ಗೆ ಬೇರೆ ಯಾರು ಅಡ್ವೈಸ್ ಮಾಡಿದ್ರು, ಬೇರೆ ಕಡೆ ಹೋದ್ವಿ, ಅಲ್ಲಿ ಕೆಲಸ ಆಗಿಲ್ಲ, ನೀವು ತುಂಬಾ ಕಾಸ್ಟ್ಲಿ ಅಂತಂದ್ರು, ನಿಮ್ಮ ಹತ್ರ ಮಾತಾಡಿದ್ಮೇಲೆ ನನಗೆ ಗೊತ್ತಾಯ್ತು ಅಂತ ಹೇಳಿ ಎಷ್ಟೋ ಪ್ರೊಡ್ಯೂಸರ್ಸ್ ನಮ್ಮ ಹತ್ರಕ್ಕೂ ಬಂದಿದ್ದಾರೆ. ಓಕೆ. ಸೊ ನಾವು ಬೇಸಿಕ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ, ನೀವು ಹೇಳೋದಕ್ಕೆ ಲಿಂಕ್ ಕೊಟ್ಟು ನಾನು ಬರ್ತಾ ಇದೀನಿ, ಎಲ್ಲ ಪೇಪರ್ ಆಫೀಸ್ಗೂ ಹೋಗ್ತಾ ಇದ್ವಿ, ಎಲ್ಲ ರಿಪೋರ್ಟರ್ಗಳು ಸಂಪರ್ಕ ಇತ್ತು, ಸಬ್ ಎಡಿಟರ್ ಸಂಪರ್ಕ ಇತ್ತು, ಎಡಿಟರ್ ಸಂಪರ್ಕ ಇತ್ತು, ನಮಗೆಲ್ಲ ಅವರೆಲ್ಲ ಬೆಳೆಸಿದ್ದಾರೆ. ನಮ್ಮ ಎಲ್ಲ ಪಿ ಆರ್ಗಳು ಇವತ್ತೇನು ಎಷ್ಟು ಜನ ಬೇರೆ ಪಿ ಆರ್ಗಳು ಬಂದಿರೋ ಅವೆಲ್ಲವೂ ಕೂಡ ಮಾಧ್ಯಮ ನಂಬ್ಕೊಂಡೇ ಬಂದಿರೋದು ಅಲ್ವಾ. ಈಗ ನನಗೆ ಪ್ರೊಡ್ಯೂಸರ್ ಕೆಲಸ ಕೊಟ್ಬಿಡ್ಬೋದು, ನಾವೆಲ್ಲಿ ಹೋಗ್ಬೇಕು ಅದನ್ನ, ನನ್ನ ಪ್ರಸ್ತೋಟ ಇವಾಗ ಕಳಿಸ್ಬೇಕಾದ್ರೆ ನೀವು ಹೇಗೆ ಯಾವುದೋ ಒಂದು ಪೇಪರ್ ಆಫೀಸ್ಗೋ ಚಾನಲ್ಸ್ಗೋ ಕಳಿಸ್ಬೇಕಾದ್ರೆ ನಾನು ಅವ್ರ ಹತ್ರಕ್ಕೆ ಹೋಗ್ಬೇಕು, ಆಯ್ತಾ, ನಾನು ಅವ್ರ ಹತ್ರಕ್ಕೆ ಸಂಪರ್ಕ ಇಟ್ಕೋಬೇಕು, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಅಲ್ವಾ. ಇವಾಗಿನವರು ಯಾವ ಪೇಪರ್ ಆಫೀಸ್ ಎಲ್ಲಿದೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಬಟ್ ನಾವಂತೂ ರೆಗ್ಯುಲರ್ ಆಗಿ ನಾವು ಪೇಪರ್ ಆಫೀಸ್ಗೆ ಹೋಗೋದು, ಚಾನಲ್ಸ್ ಆಫೀಸ್ಗೆ ಹೋಗೋದು, ನಾವು ಆ ಸಂಪ್ರದಾಯದಿಂದ ಬಂದಿರೋರು ನಾವು ಇವತ್ತು ಹಾಗೆ ಇಟ್ಕೊಂಡಿದೀವಿ. ನಾನು ಅಕಸ್ಮಾತ್ ಕಮ್ಮಿ ಹೋದ್ರು ಕೂಡ ನನ್ನ ತಮ್ಮ ವಾಸು ಇದ್ದಾನೆ, ಅವ್ನು ರೆಗ್ಯುಲರ್ ವಿಸಿಟ್ ಇದ್ದೇ ಇರುತ್ತೆ, ಎಲ್ಲ ಪೇಪರ್ ಆಫೀಸ್ಗೂ ಎಲ್ಲ ಚಾನಲ್ ಆಫೀಸ್ಗೂ ವಿಸಿಟ್ ಇದ್ದೇ ಇರುತ್ತೆ. ಸರಿ ಸರ್, ಹಾಗಾದ್ರೆ ಈಗ ನೀವು ಮಾಧ್ಯಮ ಒಂದು ಕ್ಷೇತ್ರಕ್ಕೆ ಹೋಗ್ತೀರಾ, ಸೊ ಅಲ್ಲಿ ಇವಾಗ ಕಂಟೆಂಟ್ ನೀವೇ ಬರೀತಿದ್ರಾ ಅಥವಾ ಈ ಸುದ್ದಿ ಇದೆ ಅಂತ ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಕೊಟ್ಟು? ಅಲ್ಲ, ನಮಗೆ ಏನಾಗ್ತಿತ್ತು, ಯಾವುದು ಬರಿಬೇಕು ಯಾವ್ದು ಬರಿಬಾರ್ದು ಅಂತ ಹೇಳಿ ನಮಗೆ ಗೊತ್ತಿತ್ತು. ಅಂದ್ರೆ ನಮಗೆ ಡೈರೆಕ್ಟ್ರು ಹೇಳೋರು ಏನ್ ಕೊಡ್ಬೇಕು ಅಂತ ಹೇಳಿ, ಯಾವ ಫೋಟೋ ಕೊಡ್ಬೇಕು, ಯಾವ ನ್ಯೂಸ್ ಕೊಡ್ಬೇಕು ಅಂತ ಹೇಳಿ ಅವರೇ ಡಿಸ್ಕಸ್ ಮಾಡಿ ನಮಗೆ ಹೇಳೋರು. ನಾವೊಂದು ಪ್ರಸ್ತೋಟ ರೆಡಿ ಮಾಡಿ ನಾವು ಕೊಡ್ತಾ ಇದ್ವಿ. ಈಗಲೂ ಅದೇ ಸಂಪ್ರದಾಯ ನಾವು ಇಟ್ಕೊಂಡಿರೋದು. ನಮ್ಮಲ್ಲಿ ಏನಾಗಿದೆ, ಈಗ ನಾನು, ನಮ್ಮ ಬ್ರದರ್ ವಾಸು, ಆಮೇಲೆ ನಮ್ಮ ಸುನಿಲ್ ಅವ್ರ ಮಗ ಸುನಿಲ್, ಕಂಟೆಂಟ್ ಎಲ್ಲ ಬರೆಯೋದು ಅವನೇ ಬರೀತಾನೆ. ಅಂದ್ರೆ ಅವನು ಸಂಪರ್ಕ ಡೈರೆಕ್ಟರ್ ಜೊತೆ ಇಟ್ಕೊಂಡಿರ್ತಾನೆ. ಡೈರೆಕ್ಟರ್ ಅವನಿಗೆ ಕಾನ್ಸೆಪ್ಟ್ ಹೇಳ್ತಾರೆ, ನಾವು ರೆಡಿ ಮಾಡಿ ಅವ್ರಿಗೆ ಕಳಿಸ್ತೀವಿ ಒಂದು ಪ್ರಸ್ತೋಟನ. ಸರ್ ಇದು ಕರೆಕ್ಟ್ ಆಗಿದೆಯಾ ನೋಡಿ, ಪ್ರೊಡಕ್ಷನ್ಸ್ ಕರೆಕ್ಟ್ ಆಗಿದೆಯಾ, ಕೋ ಪ್ರೊಡ್ಯೂಸರ್ ಕರೆಕ್ಟ್ ಆಗಿದೆಯಾ, ಯಾವ ಥರ ಮಿಸ್ ಆಗಿದೆಯಾ ಇಲ್ವಾ ಅಂತೆಲ್ಲ ಹೇಳ್ತೀವಿ. ಅವ್ರು ಆ ಕಡೆಯಿಂದ ಎಸ್ ಅಂತ ಹೇಳಿದ್ಮೇಲೆ ನಾವೆಲ್ಲ ಕಡೆಗೂ ಸರ್ಕ್ಯುಲೇಟ್ ಮಾಡ್ತೀವಿ. ಸರ್ಕ್ಯುಲೇಷನ್ ಆಗೋದು ನಮ್ದು 100-120 ಕಡೆ ಸರ್ಕ್ಯುಲೇಷನ್ ಆಗುತ್ತೆ ಅದು. ಅಂದ್ರೆ ನಿಮಗೆ ಈ ಬೆಂಗಳೂರು ಹೆಡ್ ಆಫೀಸ್ ಆಗಿಂದ ಹಿಡಿದು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ನಾವು ಕೊಡೋ ನ್ಯೂಸ್ ಎಲ್ಲ ಕಡೆಗೂ ಹೋಗುತ್ತೆ. ಈಗ ಎಲ್ಲಾನು ಈಗ ಕನ್ನಡಪ್ರಭ, ಉದಯವಾಣಿ, ವಿಜಯವಾಣಿ ಈ ಪತ್ರಿಕೆಗಳು ಉದಾಹರಣೆ ಹೆಸರು ಹೇಳಕ್ ಹೋದ್ರೆ ಅದು ಎಲ್ಲ ಕಡೆಗೆ ರೀಚ್ ಆಗತ್ತೆ. ಇನ್ನು ಕೆಲವು ಡಿಸ್ಟ್ರಿಕ್ಟ್ ಪೇಪರ್ ಅಲ್ಲಿ ಲೋಕಲ್ ಪೇಪರ್ಗಳು ಇರ್ತವೆ, ಅಲ್ಲಿ ಲೋಕಲ್ ಜನ ಎಲ್ಲ ಅದೇ ತರಿಸ್ಕೊಡೋದು, ಅದು ಕೂಡ ಅದು ಗೊತ್ತಾಗತ್ತೆ. ಹಾಗಾಗಿ ಕಂಟೆಂಟ್ ನಮ್ಮ ಕಂಪನಿನ ರೆಡಿ ಆಗೋದು. ಓಕೆ ಸರ್, ಹಾಗಂತ ನೋಡಿದ್ರೆ ಈಗ ಆಗಿನ ಕಾಲದಲ್ಲಿ ನ್ಯೂಸ್ ಪೇಪರ್ ಇತ್ತು, ಸೊ ಎಲ್ಲರೂ ಅದಕ್ಕೆ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಈಗ ಎಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಪ್ರಿಂಟ್ ಕ್ವಾಂಟಿಟಿ ಜಾಸ್ತಿ ಇರ್ತಿತ್ತು, ಸೊ ಈಗ ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ? ಬಟ್ ಇವಾಗ ಏನ್ ಹೇಳ್ತಾರೆ, ಎಲ್ಲಾನು ಈಗ ಪೇಪರ್ ಯಾರು ನೋಡಲ್ಲ, ಟಿವಿ ಯಾರು ನೋಡಲ್ಲ ಅಂತ ಹೇಳ್ತಾರೆ. ಯಾವ ಪೇಪರ್ ಆಫೀಸು ಮುಚ್ಚಿಲ್ಲ, ಯಾವ ಟಿವಿ ಆಫೀಸು ಮುಚ್ಚಿಲ್ಲ, ನಡೀತಾನೆ ಇದೆ. ಇವತ್ತು ನಮ್ಮ ಮನೆಗೆ 18 ಪೇಪರ್ ಬರುತ್ತೆ ಮೇಡಮ್. 18 ಪೇಪರ್ ನಾನು ಓದ್ತೀನಿ. ಯಾಕೆ ಓದ್ತೀನಿ ಅಂತಂದ್ರೆ, ಒಂದು ನನ್ನ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಓದ್ತೀನಿ. ಅದಲ್ಲದೆ ನಾವು ಪ್ರಸ್ತೋಟ ಒಂದು ದಿವಸಕ್ಕೆ 2-3 ಪ್ರಸ್ತೋಟ ಕೊಡ್ತಾ ಇರ್ತೀವಿ ನಾವು. ನಾವೇನು ನಮ್ಮ ಸಿಸ್ಟಮ್ ಹೆಂಗೆ ಅಂದ್ರೆ, ಇವತ್ತು ಒಂದು ಪ್ರೆಸ್ ಮೀಟ್ ಆಯ್ತು ಅಂದ್ರೆ ಅದ್ರ ಪ್ರಸ್ತೋಟ ರೆಡಿ ಮಾಡಿಬಿಟ್ಟು ಜರ್ನಲಿಸ್ಟ್ ಬಂದಿರಲಿ ಬರ್ದೇ ಹೋಗ್ಲಿ, ಅದ್ರ ರಿಲೇಟೆಡ್ ಟೆಕ್ಸ್ಟ್ ಕಂಟೆಂಟು, ಫೋಟೋ ಕಂಟೆಂಟು, ವಿಡಿಯೋ ಕಂಟೆಂಟು ಅಷ್ಟು ಕೂಡ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತೀವಿ ನಾವು. ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗತ್ತೆ ಅದು ಅಲ್ವಾ. ಅದು ತುಂಬಾ ಇಂಪಾರ್ಟೆಂಟ್ ಅದು. ಹಾಗಾಗಿ ನಾವೇ ರೆಡಿ ಮಾಡಿರುವಂಥ ಕಂಟೆಂಟ್ ಎಲ್ಲ ಕಡೆಗೂ ಸರ್ಕ್ಯೂಟ್ ಆಗುತ್ತೆ. ಇನ್ನು ನೀವು ನೋಡೋದಾದ್ರೆ 3,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ PR ಕೆಲಸ ಮಾಡಿದ್ದೀರಾ. ಸೊ ಆಗ ನಿಮ್ಮ ಒಂದು ಫಸ್ಟ್ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲ, ನಾ ಹೇಳಿದ್ನಲ್ಲ, ಈಗ ನಮ್ದು ಹೆಂಗ್ ಶುರು ಆಯ್ತು ನಮ್ಮ ಅಂಕಲ್ ಜರ್ನಿ ಅಂತಾನೆ. ಅವರು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ರು, ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ ಅವ್ರು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಸಿನಿಮಾದ ಹವ್ಯಾಸ ಇತ್ತು, ಅಂದರೆ ತುಂಬ ಹವ್ಯಾಸ ಇತ್ತು ಅವ್ರಿಗೆ. ಅಂದರೆ ಸಿನಿಮಾ ನಾವೇನೋ ಮಾಡಬೇಕು, ಏನೋ ಕಲ್ತ್ಕೋಬೇಕು, ಏನೋ ಸಿನಿಮಾಗೆ ಬರಬೇಕು ಅನ್ನೋದು ಒಂದಿತ್ತು, ಅವಕಾಶ ಇರಲಿಲ್ಲ. ನಮ್ಮ ಅಂಕಲ್ SD ಅಂಕಲಗಿ ಅಂತೇಳಿ ಇವಾಗಿಲ್ಲ, ಅವರು 4 ಜನ ಪಾರ್ಟ್ನರ್ ಇದ್ರು. ಅವರು ಅತೆಗೆ ತಕ್ಕ ಸೊಸೆ ಅಂತ ಹೇಳಿ ಒಂದು ಸಿನಿಮಾ ರಿಲೀಸ್ ಮಾಡಿದ್ರು. ಅವ್ರಿಗೆ ಏನಿತ್ತು ಅಂತಂದ್ರೆ ಹವ್ಯಾಸ, ಯಾವ ಪಿಕ್ಚರ್ 100 ಡೇಸ್ ಹೋಗುತ್ತೋ ಆ 100 ಡೇಸ್ ಓಡೋಂಥ ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಆ ಕಲಾವಿದರನ್ನ ಕರೆಸಿ, ನಮ್ಮ ಈಗಲೂ ಚಾಮರಾಜಪೇಟೆಯಲ್ಲಿ ಮಾಡಲ್ ಹೈಸ್ಕೂಲ್ ಅಂತಿದೆ, ಅಲ್ಲಿ ಒಂದು ಮೈದಾನ ಥರ ಈಗಲೂ ಇದೆ, ಅಲ್ಲಿ ಕರೆಸಿ ಅವ್ರಿಗೆಲ್ಲ ಕರೆದು ಒಂದು ಆನರ್ ಮಾಡಿ ಒಂದು ಟೀ ಪಾರ್ಟಿ ಕೊಟ್ಟು ಆ ಫೋಟೋಸು ಮತ್ತು ಆ ಸುದ್ದಿನ ಬರೆದು ಎಲ್ಲ ಪೇಪರ್ ಆಫೀಸ್ಗೂ ಕೊಡೋರು. ಅವಾಗ 76ರಲ್ಲಿ ಅದೆಲ್ಲವೂ ಪ್ರಿಂಟ್ ಆಗ್ತಾ ಇತ್ತು, ಅಂದ್ರೆ ಸಿನಿಮಾದು ಇದರಲ್ಲಿ, ಅಂದ್ರೆ ಪೇಪರ್ಗಳಲ್ಲಿ. ಹಾಗೆ ಆದಂಥದ್ದು ಆದಾಗ ಎಲ್ಲ ಪೇಪರ್ಲ್ಲೂ ಬಂತು. ಅಂಕಲಗಿ ಮಿತ್ರರೆಲ್ಲ ನೋಡ್ಬಿಟ್ಟು, ಅಲ್ಲಪ್ಪ 100 ಡೇಸ್ ಹೋಗಿದೆ, ಇಷ್ಟೆಲ್ಲ ಮಾಡ್ಕೊಟ್ಟಿಯ ನಾ ಹುಡುಗ, ನಮಗೆ ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅಂತ ಹೇಳಿ ಸೊಸೆ ತಂದ ಸೌಭಾಗ್ಯಕ್ಕೆ ನಮ್ಮ ಅಂಕಲ್ನ ಕರೆದು, ಚಿಕ್ಕಪ್ಪ ಅವ್ರು ಕರೆದು, ಈ ಪಿಕ್ಚರ್ ಕೆಲಸ ಮಾಡ್ತೀನಪ್ಪ, ನೀನೆಲ್ಲ ಮಾಡಿದೆಲ್ಲ ಒಳ್ಳೆ ಪ್ರಚಾರ ಬಂದಿದೆ, ನಮ್ದು ಮಾಡ್ತೀಯ ಅಂತ ಅಂದಾಗ ಅಲ್ಲಿ ಶ್ರೀಕಾರ ಹಾಕಿದ್ದು. ಅಂಕಲಗಿ ಮಿತ್ರರನ್ನ ನಾವು ಇವತ್ತಿಗೂ ಕೂಡ ನೆನೆಸ್ಕೋಬೇಕು, ಯಾಕೆಂದ್ರೆ ಅವರಿಂದ ನಮ್ಮ ಫ್ಯಾಮಿಲಿ ಇವತ್ತಿಗೂ ಕೂಡ 50 ವರ್ಷದ ಇಂಡಸ್ಟ್ರಿಯಲ್ಲಿ ಇದೆ ಅಂತಾನೆ, ಅದೇನು ಹುಡುಗಾಟದ ಮಾತಲ್ಲ ಅದು. 94 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಇರೋದಕ್ಕೆ ನಮ್ಗೆ ಬಹಳ ಖುಷಿ ಆಗುತ್ತೆ.
ಸೂಪರ್ ಸರ್. ನಮ್ಮ ಅಂಕಲ್ ಇದ್ದಾಗ ಒಂದು 1800 ಪಿಕ್ಚರು ಕೆಲಸ ಮಾಡಿದ್ರು. ಅವ್ರಾದ್ಮೇಲೆ ನಾನು ಒಂದು 1,500 ಅಂದರೆ ನನಗೆ ವರ್ಷಕ್ಕೆ 200-250 ಪಿಕ್ಚರ್ ರಿಲೀಸ್ ಆದರೆ ಎಷ್ಟು ಪಿಕ್ಚರ್ ರಿಲೀಸ್ ಆದರೆ ನಮ್ಮ ಪಿಕ್ಚರ್ ಎಷ್ಟಿರುತ್ತೆ ಅಷ್ಟೇ ನಾವು ಕೌಂಟ್ ಇಟ್ಕೊಂಡಿರೋದು. ನಾವು ಮಾಡೋದು ತುಂಬ ಇರ್ಬೋದು. ರಿಲೀಸ್ ಕೌಂಟಿಗೆ ಬಂದಾಗ ಒಂದು 3,000 ಒಳಗಡೆಗೆ ಕೆಲಸ ಮಾಡಿದೀವಿ ಅಂತೇಳಿ ಖುಷಿ ಆಗತ್ತೆ ನಮಗೆ. ಆ 3,000 ಸಿನಿಮಾ ಮಾಡಿದ್ವಿ ಅಂತ ಕೇಳಿದ್ರಿ ನೀವು. 3,000 ಸಿನಿಮಾದ್ದು ಅಂತ ಪ್ರಶ್ನೆ ಕೇಳಿದಾಗ ಆ 3,000 ಸಿನಿಮಾ ಮಾಡೋದಕ್ಕೆ ಆಗಿನ ಎಲ್ಲ ನಿರ್ಮಾಣ ಸಂಸ್ಥೆಗಳು ಆಯಿತಾ, ವಜ್ರೇಶ್ವರಿ ಕಂಬೈನ್ಸ್ ಆಗ್ಬೋದು, KCN ಮೂವೀಸ್ ಆಗ್ಬೋದು, ಅಥವಾ ANS ಪ್ರೊಡಕ್ಷನ್ಸ್ ಆಗ್ಬೋದು, ಈಶ್ವರಿ ಪ್ರೊಡಕ್ಷನ್ಸ್ ಆಗ್ಬೋದು, MP ಶಂಕರ್ ಅವ್ರ ಪ್ರೊಡಕ್ಷನ್ ಆಗ್ಬೋದು, BM ವೆಂಕಟೇಶ್ ಅವರು ಹೇಳ್ಕೊಂಡು ಹೋಯ್ತು ಅಂತಂದರೆ ಅಲ್ಲಿಂದ ಉದ್ದಕ್ಕೂ ಬಂತು ಅಂತಂದರೆ ಅವರೆಲ್ಲೂ ಕೂಡ ನಮಗೆ ಕೆಲಸ ಕೊಟ್ಟು ಆಯಿತಾ, ನಮಗೆ ಒಂದು ಜೀವನ ಕೊಟ್ಟು ಈ ಥರ ದಾರಿ ಇದೆ ಅಂತ ಹೇಳಿ ಮಾಡಿಕೊಟ್ಟಿದ್ದಕ್ಕೇ ಖುಷಿ ಆಗುತ್ತೆ. ಇವಾಗ ನೋಡಿ, ಈಗ ಹೊಂಬಾಳೆ ಫಿಲ್ಮ್ಸ್ ನಾವೇ ಮಾಡ್ತೀವಿ, KRG ಪ್ರೊಡಕ್ಷನ್ಸ್ ಮಾಡಿದ್ದೀವಿ, ರಾಕ್ಲೈನ್ ಪ್ರೊಡಕ್ಷನ್ಸ್ ಮಾಡಿದ್ದೀವಿ, ರಾಜ್ ಬಿ ಶೆಟ್ರದ್ದು ಮಾಡಿದ್ದೀವಿ, ರಿಷಬ್, ರಕ್ಷಿತ್ ಶೆಟ್ಟಿ, ಎಲ್ಲ ಸಿನಿಮಾ ಎಲ್ಲ ಹೀರೋಗಳು ಸಿನಿಮಾ ಮಾಡಿದ್ದು ಹೆಮ್ಮೆ ನಮ್ಮ ಸಂಸ್ಥೆಗಿದೆ, ನಮಗಿದೆ ಅಂತ ಹೇಳಿ ಖುಷಿ ಆಗುತ್ತೆ ನಮಗೆ. ಸರ್ ಹೌದು, ನಾನು ಅದೇ ನೋಡ್ತಿದ್ದೆ ನಿಮ್ಮ ಇದರಲ್ಲಿ. ಈಗ ಎಲ್ಲ ದೊಡ್ಡ ದೊಡ್ಡ ಒಂದು ನಿರ್ಮಾಣ ಸಂಸ್ಥೆಗೆ ನೀವೇ ಕೆಲಸ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮತ್ತೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ, ಏನು ಗೊತ್ತಾ, ಈಗ ಪ್ರತಿಯೊಂದು ಜವಾಬ್ದಾರಿ, ಈಗ ಯಾವುದೋ ದೊಡ್ಡ ಪ್ರೊಡಕ್ಷನ್ ಹೌಸ್ ನನಗೆ ಕೆಲಸ ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರು ಕೇಪಬಲ್ಲು, ಇವ್ರು ಕೆಲಸ ಕೊಟ್ರೆ ಇವ್ರು ನಿಭಾಯಿಸುವಂತ ಶಕ್ತಿ ಇದೆ, ಇವ್ರಿಗೆ ನ್ಯಾಯ ಸಲ್ಲಿಸ್ತಾರೆ ಅನ್ನೋ ದೃಷ್ಟಿಯಿಂದ ನಮಗೆ ಕೆಲಸ ಕೊಡ್ತಾರೆ. ನಮ್ಮ ಟೀಮು ಅದೇ ತರನೇ ವರ್ಕ್ ಮಾಡ್ತೀವಿ ನಾವು. ಈಗ ಒಳ್ಳೆ ವರ್ಕ್ ತಾನೇ ಒಳಗಡೆ ಸೇರಿಸ್ತಾರೆ, ಇಲ್ಲ ಅಂದ್ರೆ ವಾಪಸ್ ಕಳಿಸ್ಬಿಡ್ತಾರೆ. ಬೇಡಪ್ಪ ಅವ್ರೇನೋ ನೆಗ್ಲೆಕ್ಟ್ ಮಾಡಿದ್ರು, ಟೈಮ್ ಕೀಪ್ ಅಪ್ ಮಾಡಲ್ಲ, ಸರಿಗಿಲ್ಲ, ಆ ಥರ ಸೀನೇ ಇಲ್ಲ. ನಾನು ಅದೇ ಹೇಳಕ್ ಬಂದೆ, 18 ಪೇಪರ್ ಬರುತ್ತೆ ಅಂತ ಹೇಳದ್ನಲ್ಲ, ಯಾವ್ಯಾವ್ದು ಪ್ರೆಸ್ ಮೀಟ್ ಮಾಡ್ತೀವಿ, ಯಾವ್ಯಾವ್ದು ಪ್ರೆಸ್ ನೋಟ್ ಕಳಿಸಿರ್ತೀವಿ ಅಷ್ಟು ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲ ನಾವು ಪ್ರೊಡ್ಯೂಸರ್ ಕಳಿಸ್ತೀವಿ. ನಾವೇನು ವರ್ಕ್ ಮಾಡಿದೀವಿ ಅಂತ. ಮುಂಚೆ ಏನಾಗ್ತಿತ್ತು, ಪೇಪರ್ ಕಟ್ ಮಾಡ್ಬಿಟ್ಟು ಎಲ್ಲ ಅಂಟಿಸ್ಕೊಡ್ತಾ ಇದ್ವಿ. ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಏನಾಗುತ್ತೆ, ನಾವೆಲ್ಲ ಸ್ಕ್ಯಾನ್ ಮಾಡಿ ನಾವೇನೇನು ಮಾಡಿದೀವಿ, ಯಾವುದು TV ಯಾವ ಲಿಂಕ್ ಬಂತು, ವೆಬ್ಸೈಟ್ ಯಾವ ಲಿಂಕ್ ಬಂತು, ಯೂಟ್ಯೂಬ್ ಯಾವ ಲಿಂಕು, ಪೇಪರ್ ಏನು ಬಂತು, ಅವೆಲ್ಲವೂ ಕಳಿಸ್ತಾ ಇರ್ತೀವಿ. ನೀವು ಹೇಳ್ದಂಗೆ ಒಂದಕ್ಕೊಂದು ಸಂಸ್ಥೆಯ ಡಿಫ್ರೆಂಟ್ ಏನು ಅಂತಂದರೆ, ದೊಡ್ಡ ಸಂಸ್ಥೆಯ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಾವು ಕರೆಕ್ಟಾಗಿ ನಡ್ಕೋಬೇಕಾಗತ್ತೆ. ಮಾಧ್ಯಮ ಮೀಟ್ ಮಾಡಿದಾಗ, ಪತ್ರಿಕಾಗೋಷ್ಠಿ ಮಾಡಿದಾಗ ಹೆಚ್ಚಿನ ಜವಾಬ್ದಾರಿ ನಮಗಿರುತ್ತೆ. ಯಾಕೆಂದರೆ ಅಲ್ಲೇನು ಅನಾನುಕೂಲ ಆಗಬಾರ್ದು. ಈಗ ಅಲ್ಲೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಜವಾಬ್ದಾರಿ ನಾವು ಇರ್ತೀವಿ ಅಲ್ಲಿಗೆ. ಅಥವಾ ಪ್ರೊಡ್ಯೂಸರ್ಗೂ, ಪ್ರೊಡ್ಯೂಸರ್ಗೂ ಅಥವಾ ಮಾಧ್ಯಮಕ್ಕೋ ಏನೋ ಅಕಸ್ಮಾತ್ ಚಕಮುಕಿ ಆಯಿತು ಅಂತಂದರೆ ಅಲ್ಲಿ ನಾವು ಮಧ್ಯ ಪ್ರವೇಶಿ, ಸರ್ ಏನೋ ಮಾಡ್ತಿದ್ದಾರೆ, ಹೋಗಲಿ ಒಂಚೂರು ಹೊಟ್ಟೆಗೆ ಹಾಕ್ಕೊಳ್ಳಿ ಸರ್ ಪ್ಲೀಸ್, ಏನೋ ಮಾಡಿ ಅಂಥೇಳಿ ಕೇಳಿದ್ದು ಎಷ್ಟೋ ದಿವಸಗಳು ಇದೆ. ಆಮೇಲೆ ಎಷ್ಟೊಂದು ಗಲಾಟೆ ಆದಾಗ ಅದನ್ನು ಸರಿ ಮಾಡಿದ್ದು ದಿನಗಳೂ ಇದೆ. ಹಾಗಾಗಿ ನಾವು ದೊಡ್ಡ ಸಂಸ್ಥೆಗಳು ನಮಗೆ ಪ್ರಚಾರಕ್ಕೆ ಅಂತ ಕೊಟ್ಟಾಗ ನಮ್ಮ ಜವಾಬ್ದಾರಿ ತುಂಬ ಇರುತ್ತೆ. ತುಂಬ ಡಿಸಿಪ್ಲಿನ್ ಆಗಿ ಡಿಗ್ನಿಫೈಡ್ ಆಗಿ ನಡ್ಕೋಬೇಕು. ಅಷ್ಟೇ ಅಲ್ಲ, ನಾವು ಒಳ್ಳೆ ಉತ್ತಮ ಪ್ರಚಾರ ಕೊಡೋದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡಬೇಕು ಪ್ರೊಡ್ಯೂಸರ್ಗೆ. ಯಾಕೆ ನಂಬ್ಕೊಂಡು ಕೆಲಸ ಕೊಟ್ಟಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ನಾವು ಸರೆಂಡರ್ ಆಗಿಬಿಡ್ಬೇಕು ಕೆಲಸಕ್ಕೆ. ಕರೆಕ್ಟ್ ಸರ್. ಇನ್ನೊಂದು ನಾನು ಅಂದರೆ ನೀವು ಹೇಳ್ತಿದ್ರಿ ಆಗಿನ ಕಾಲದಲ್ಲೆಲ್ಲ ಸಿನಿಮಾಗಳು ಹೌದು ಅಂದರೆ 100 ಡೇಸ್ ಕಂಪ್ಲೀಟ್ ಆಗ್ತಿತ್ತು, ನೀವೊಂದು ಪಾರ್ಟಿ ಮಾಡ್ತಿದ್ರಿ ಅಂತ. ಸೊ ಈ ಒಂದು ವಿಚಾರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ, ಈಗ ಆಗಿನ ಕಾಲದಲ್ಲಿ 100 ಡೇಸ್ ಸಿನಿಮಾ ಓಡ್ತಿತ್ತು. ಸೊ ಅದು ಒಂದು ಕಡೆ ಈಸಿ ಆಗ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ, ಒಂದು ಸಿನಿಮಾ 100 ಡೇಸ್ ಆಗಬೇಕು ಅಂತಂದರೆ ಅದು ತುಂಬ ಕಷ್ಟ ಆಗಿದೆ. ಸೊ ನಿಮ್ಮ PR ದೃಷ್ಟಿಯಲ್ಲಿ ನೀವು ಏನು ಅಂದರೆ ಎಲ್ಲಿ ನಾವು ಕಷ್ಟ ಅಂದರೆ ಎಲ್ಲಿ ನಮ್ಮ ಸಿನಿಮಾ ರಂಗ ಕಷ್ಟಪಡ್ತೀವಿ? ನಿಮಗೆ ಏನಾಗಿತ್ತು ಮೇಡಮ್, ಈಗ ಮುಂಚೆ ಬೇರೆ ಯಾವುದು ಎಂಟರ್ಟೈನ್ಮೆಂಟ್ ಇರಲಿಲ್ಲ ನಿಮಗೆ. ನೀವು ಸಿನಿಮಾಗೆ ಬರಬೇಕಾಗಿತ್ತು, ಪೇಪರೇ ಓದಬೇಕಾಗಿತ್ತು. ಆಮೇಲೆ ಆಟೋದಲ್ಲಿ ಪ್ರಚಾರ ಮಾಡೋರು, ಎತ್ತಿನ ಗಾಡಿಲಿ ಪ್ರಚಾರ ಮಾಡೋರು, ಹಳ್ಳಿಗಳ ಕಡೆ ಆಗ್ಬೋದು, ಸಿಟಿ ಆಗ್ಬೋದು, ನಿಮಗೆ ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನಿಮಗೆ. ಈಗ ಬೇಸಿಗೆ ರಜಾ ಬಂದರೆ ಅಥವಾ ಸಿನಿಮಾಗಳು ಬಂತು ಅಂತಂದರೆ ಇವತ್ತು ಕೂಡ ಆಗಿನ ಕಾಲದ್ದು ಸಿನಿಮಾಗಳು, ಹಾಡುಗಳು ನಮ್ಗೆ ಯಾಕೆ ಹಾಗೆ ನೆನಪಲ್ಲಿ ಉಳ್ಕೊಂಡಿದೆ, ಹಾಗೆ ಮೆಲಕಾಗ್ತೀವಿ ಅಂತಂದರೆ ಈಗಿನ ಕಾಂಪಿಟೇಷನ್ ಅಷ್ಟಿರಲಿಲ್ಲ. ಆಯ್ತಾ, ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಅಷ್ಟೇ ರಿಲೀಸ್ ಆಗ್ತಾ ಇತ್ತು, ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಭಾಷೆ ಆಗ್ತಾ ಇತ್ತು. ಈಗ ಏನಾಗಿದೆ, ಕಾಸ್ಮೋಪಾಲಿಟನ್ ಸಿಟಿ ಎಲ್ಲ ಬಂದು ಸೇರ್ಕೊಂಡ್ಬಿಡಿಯಾರ ಬೆಂಗಳೂರಲ್ಲಿ. ಇಂಥವ್ರು ಇಲ್ಲ ಅನ್ನೋ ಮಾತೇ ಇಲ್ಲ ನಿಮಗೆ. ನಿಮ್ಗೆ ಯಾವ ದೇಶದ ಪ್ರಜೆ ಬೇಕು, ಯಾವ ಸ್ಟೇಟಿನ ಪ್ರಜೆಗಳು ಬೇಕು, ಎಲ್ಲ ಇಲ್ಲಿದ್ದಾರೆ ಅಲ್ವಾ. ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಯಿತು, ನೋಡೋ ಸಂಖ್ಯೆ ಜಾಸ್ತಿ ಆಯಿತು. ಈಗ ಕನ್ನಡ ಒಂದೇ ಅಲ್ವಲ್ಲ ಇಲ್ಲಿ ಕಾಂಪಿಟೇಷನ್, ಎಲ್ಲ ಭಾಷೆ ಸಿನಿಮಾಗಳು ಬರ್ತಾ ಇದೆ. ಆಮೇಲೆ ನಿಮಗೆಲ್ಲ ಇವಾಗ ಎಂಟರ್ಟೈನ್ಮೆಂಟು ಭಾಳ ಕೈಲೇ ಬಂದ್ಬಿಟ್ಟಿದೆ. ಈಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ನಿಮಗೆ ವೆಬ್ಸೈಟು, ಇನ್ನೊಂದು ಮತ್ತೊಂದು ಮೊಬೈಲ್ ಎಲ್ಲ ಬಂದಮೇಲೆ ಕೈಯಲ್ಲೇ ಸಿಕ್ಬಿಡುತ್ತೆ. ಮುಂಚೆ ಹಾಗಿರಲಿಲ್ಲ, ನಿಮಗೆ ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಿಮಗೇನಾಗ್ತಿತ್ತು, ಆಮೇಲೆ ಬಿಡುಗಡೆ ಸಂಖ್ಯೆನೂ ಕಮ್ಮಿ ಇತ್ತು, 15, 20, 8, 10, 7
ಇನ್ನ ಹಿಂದೆ ಹೋಯ್ತು ಅಂದ್ರೆ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತಂತೆ 50 ಇಸ್ವಿನಲ್ಲಿ. ಸೊ ನಿಮ್ಗೇನಾಯ್ತು, ಪಿಕ್ಚರ್ಗಳು ಜಾಸ್ತಿ ಆಗ್ತಿರೋಂಗೇನೆ ಅಂದ್ರೆ ಓಡೋದು ಕಮ್ಮಿ ಆಗೋಯ್ತು. ಮುಂಚೆ 100 days ಹೋಯ್ತು ಅಂದ್ರೆ ದೊಡ್ಡ ಸುದ್ದಿ ಇತ್ತು. ಈಗ ಮಾರ್ಕೆಟ್ ವಿಸ್ತಾರ ಆಗಿರೋದ್ರಿಂದ ಏನಾಯ್ತು, ಆಗ ಬರೀ ಲಿಮಿಟೆಡ್ ಥಿಯೇಟರ್ ಹಾಕ್ತಾ ಇದ್ರು, ಒಂದು 30 ಥಿಯೇಟರ್ 40 ಥಿಯೇಟರ್ ಮ್ಯಾಕ್ಸಿಮಮ್ 25 ಥಿಯೇಟರ್ ಅಂತ. ಇವಾಗ ಹಂಗಿಲ್ಲ. ನಿಮಗೆ ಒಂದು ದೊಡ್ಡ ಹೀರೋ ಸಿನಿಮಾ ಬಂತು ಅಂದ್ರೆ 250-300 ಥಿಯೇಟರ್ ಹಾಕ್ತಾರೆ. 300 ಥಿಯೇಟರ್ ಅಂತಂದ್ರೆ ನೀವು ಮಲ್ಟಿಪ್ಲೈ ಮಾಡಿ, ಒಂದು ಥಿಯೇಟರ್ 3 ಶೋ ಅಂತಂದ್ರೆ 300 ಥಿಯೇಟರ್ ಅಂದ್ರೆ 900 ಶೋ ಆಯ್ತು. ಈ ಒಂದು ಹೌಸ್ಫುಲ್ ಆಗದೆ ಇರೋದಕ್ಕೆ ಇದು ಸಹ ಒಂದು ಕಾರಣ ಅಂತ ಹೇಳಿ. ಖಂಡಿತ ಆಗತ್ತಲ್ಲ, ಖಂಡಿತ ಆಗತ್ತೆ. ನಿಮ್ಗೆ ಏನಾಗತ್ತೆ ಈಗ, ಫಾರ್ ಎಕ್ಸಾಂಪಲ್ ಈಗ ಉಮಾ ಟಾಕೀಸ್ ರಿಲೀಸ್ ಆಯ್ತು ಅಂದ್ರೆ ಉಮಾ ಟಾಕೀಸ್ ಅಷ್ಟೇ ಬರ್ತಾ ಇದ್ರು ಜನ. ಪಕ್ಕದಲ್ಲಿ ನಳಂದ ಟಾಕೀಸ್ ಇತ್ತು, ಈ ಕಡೆ ಜಯಶ್ರೀ ಟಾಕೀಸ್ ಇತ್ತು, ಆ ಕಡೆ ಸಂಜಯ್ ಟಾಕೀಸ್ ಇತ್ತು, ಅಲ್ಲೆಲ್ಲೂ ಆಗ್ತಿರ್ಲಿಲ್ಲ. ಒಂದು ಪಿಕ್ಚರ್ ಉಮಾ ಟಾಕೀಸು, ನೀವು ಉಮಾ ಟಾಕೀಸ್ಗೆ ಬರ್ಬೇಕಾಗಿತ್ತು. ಈಗ ಹಂಗಿಲ್ಲ. ಇವಾಗ ಏನ್ ಮಾಡ್ಬಿಡಿ, ಇವಾಗ ಅಕ್ಕಪಕ್ಕದಲ್ಲೇ ಇದ್ದಾಗ ಎಷ್ಟೆಷ್ಟು ಬರುತ್ತೋ ರೆವಿನ್ಯೂ ಬಂದ್ಬಿಡ್ಲಿ ಅನ್ನೋ ದೃಷ್ಟಿಯಿಂದ ಎಲ್ಲಾ ಥಿಯೇಟರ್ಗೂ ಕೊಟ್ಬಿಡ್ತಾರೆ. ಈಗ ಮುಂಚೆ ಏನಾಗ್ತಾ ಇತ್ತು, ರೀಲಲ್ಲಿ ಓಡ್ತಾ ಇತ್ತು ಸಿನಿಮಾ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಒಂದು 14 ರೀಲ್ ಇತ್ತು ಅಂತಂದ್ರೆ 2 ರೀಲ್ದು ಒಂದೊಂದು ಬಾಕ್ಸ್ ಬರ್ತಾ ಇತ್ತು. 10:15 ಗಂಟೆಗೆ ಉಮಾ ಟಾಕೀಸ್ ಅಲ್ಲಿ ಸಿನಿಮಾ ಶೋ ರನ್ ಆಯ್ತು ಅಂದ್ರೆ 10:50ಗೆ ಶಾಂತಿ ಟಾಕೀಸ್ ಅಲ್ಲಿ ಆಗ್ತಾ ಇತ್ತು. ಫಸ್ಟ್ 2 ರೀಲ್ ಓಡುತ್ತಲ್ವಾ, ಆ 2 ರೀಲ್ ಓಡಿದ ತಕ್ಷಣ ವಾಪಸ್ಸು ಆ ರೀಲೇ ವಾಪಸ್ ಶಾಂತಿಗೆ ಹೋಗ್ತಾ ಇತ್ತು. ಇಲ್ಲಿ ಏನು 2 ರೀಲ್ ಓಡಿದೆ ಫಸ್ಟ್ ಬಿಗಿನಿಂಗು, 10:50ಕ್ಕೆ ಅಲ್ಲಿ ಬಿಗಿನಿಂಗ್ ಆಗತ್ತಿದು. ಓಕೆ, ಅವನೊಬ್ಬ ಶಿಫ್ಟರೇ ಒಬ್ಬ ಇದ್ದ, ಅವನ್ ಅದೇ ಕೆಲಸ. ಆಪರೇಟ್ ರೂಮ್ ಅಲ್ಲಿ ಹೋಗೋದು, 2 ರೀಲ್ ಓಡಿದ ತಕ್ಷಣ ಇದನ್ನ ಹಾಕೋದಲ್ಲಿಗೆ, ಇದನ್ನ ತಗೊಂಡು ಅಲ್ಲಿಗೆ ಹೋಗೋದು, ಇದೇ ಬೇರೆ ಕೆಲಸನೇ ಇಲ್ಲ. ಟ್ರಾಫಿಕ್ ಅಷ್ಟೇ ಕಮ್ಮಿ ಇತ್ತು. ಇವಾಗ ಹಂಗಿಲ್ಲ ನಿಮಗೆ. ಈಗ ಒಂದು ಎಲ್ಲೋ ಕೂತ್ಕೊಂಡು ಒಂದು ಬಟನ್ UFO ಬಂತು, ಕ್ಯೂಬ್ ಬಂತು, ಆಮೇಲೆ KSRS ಅಂತ ಬಂತು, ನಿಮ್ಗೆಲ್ಲ ಒಂದು ಬಟಲ್ ಬಂದು ಬಿದೋಗತ್ತೆ ನಿಮಗೆ ಅಲ್ವಾ? ಆ ಥರದ್ದು ಸಿಸ್ಟಮೇ ಹೊಟ್ಟೋಯ್ತು ಇವಾಗ. ಆಮೇಲೆ ಬಾಕ್ಸ್ ಆಫೀಸ್ ದೃಷ್ಟಿ ನೋಡಿದಾಗ, ಈಗ ದೊಡ್ಡ ಹೀರೋ ಪಿಕ್ಚರ್ ಒಂದು 70 ಕೋಟಿ 80-100 ಕೋಟಿ ಮಾಡಿರ್ಬೇಕಾರೆ ಅವ್ರು ಜಾಸ್ತಿ ಥಿಯೇಟರ್ ರಿಲೀಸ್ ಮಾಡಲೇಬೇಕು, ಸಿನಿಮಾ ದುಡ್ಡು ತಗೊಳ್ಳೇಬೇಕು ಅವರು. ಮುಂಚೆ ಏನಾಗ್ತಿತ್ತು, ನಾ ಹೇಳಿದೆ ನಿಮಗೆ, ಒಂದು ಏರಿಯಾಗೆ 1-2 ಥಿಯೇಟರ್ ರಿಲೀಸ್ ಮಾಡೋರು. ಒಂದು ಏರಿಯಲ್ಲಿ 5 ಥಿಯೇಟರ್ ಇದೆ ಅಂದ್ರೆ 5 ಥಿಯೇಟರ್ಲು ಹಾಕ್ತಾರೆ, ಎಷ್ಟು ಬರ್ತೋ ಬರ್ಲಿ ನೋಡೋಣ ಅಂತೇಳಿ. ಮುಂಚೆ ಎಲ್ಲಾನು ನಿಮಗೆ 50 ದಿವಸ 25 ದಿವಸ 75 100 ದಿವಸ ಹೋಗ್ತಾ ಇತ್ತು, 100 ದಿವಸ ಸಂಭ್ರಮ ಎಲ್ಲ ಮಾಡ್ತಾ ಇದ್ರು. ಇವತ್ತು 2 ವಾರದಲ್ಲಿ ಇಡೀ ವ್ಯಾಪಾರ ಕ್ಲೋಸ್ ಆಗುತ್ತೆ. 2 ವಾರದಲ್ಲಿ ನಿಮಗೆ ಅವಾಗ ಏನು 30-40 ಥಿಯೇಟರ್ 100 days ಹೋಗ್ತಾ ಇತ್ತು, ಅಷ್ಟೇ ವ್ಯಾಪಾರ ನಿಮ್ಗೆ 2 ವಾರದಲ್ಲಿ ಸಿಗ್ತಾ ಇದೆ ನಿಮಗೆ. ನಿಮ್ಗೆ ಒಂದು ದಿವಸಕ್ಕೆ 900,000 ಶೋ ಆಯಿತು ಅಂತಂದ್ರೆ ಆಟೋಮೆಟಿಕ್ ರೆವಿನ್ಯೂ ಬಂದ್ಬಿಡುತ್ತದು, ಕಾಯೋ ನೆಸಿಟಿನೇ ಇಲ್ಲ. ಹಾಗಾಗಿ ಅದು ಕಮ್ಮಿ ಆಯ್ತು. ಈಗ 100 days ಎಲ್ಲ ಹೋಗೋದು ಕನಸಿನ ಮಾತಾಯ್ತು. ಈಗ ನೀವು ನಮ್ಮ ಮನೆಗೆ ಬಂದ್ರೆ ನೋಡ್ಬೋದು, ಹಳೆ ಕಾಲದೆಲ್ಲ ಶೀಲ್ಡ್ಗಳೆಲ್ಲ ಇಟ್ಟಿದ್ವಿ. ಒಂದ್ಸರಿ ನೋಡಿದಾಗ ಖುಷಿ ಆಗತ್ತೆ ನಮಗೆ. ಅದೆಲ್ಲ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ವಿ ನಾವು, ಒಂದು ನೆನಪದು ಅಲ್ವಾ? ಆ ಸಂಭ್ರಮನೇ ಬೇರೆ. ಅದಕ್ಕೊಂದು ಪ್ರೋಗ್ರಾಮ್ ಮಾಡೋರು, ಅದಕ್ಕೊಂದು ಶೀಲ್ಡ್ ಕೊಡೋರು, ಅದಕ್ಕೊಂದು ದೊಡ್ಡ ಸಮಾರಂಭ ಮಾಡಿ, ಚೌಡಯ್ಯ ಅಂತ ಕಡೆ, ಕಲಾಕ್ಷೇತ್ರ ಅಂತ ಕಡೆ ದೊಡ್ಡ ದೊಡ್ಡ ಹೋಟೆಲ್ ಮಾಡಿ, ಅಲ್ಲಿ ದುಡ್ದಂಥ ಎಲ್ಲರಿಗೂ ಭೇದ ಭಾವನೆ ಇಲ್ಲ. ಕೂಲಿ ಕೆಲಸ ಮಾಡಿ, ಮರಗೆಲಸ ಮಾಡಿ, ಪೇಂಟಿಂದ ಹಿಡಿದು ಟಾಪ್ ಒನ್ ಆರ್ಟಿಸ್ಟ್ವರೆಗೂ ಕೂಡ ಒಂದೇ ಥರ ಶೀಲ್ಡು, ಒಂದೇ ಥರ ಬೆಳ್ಳಿ ಲೋಟ, ಒಂದೇ ಥರ ಇದು ಮಾಡಿ ಒಂದೊಳ್ಳೆ ಊಟ ಗೀಟ ಎಲ್ಲ ಹಾಕಿಸಿ ಕಳಿಸಿರೋದು. ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ಅವೆಲ್ಲ ನೆನೆಸ್ಕೊಂಡ್ರೆ. ಸರ್, ಇನ್ನು ಅವಾರ್ಡ್ಸ್ ಅಂತ ನೋಡೋಕ್ಕಾದ್ರೆ ಸರ್, ಈಗ ಆರ್ಟಿಸ್ಟ್ಗಳಿಗೆ ಕೊಡ್ತಾರೆ, ಉತ್ತಮ ನಿರ್ದೇಶಕರಿಗೆ ಕೊಡ್ತಾರೆ, ನಿರ್ಮಾಪಕರಿಗೆ ಕೊಡ್ತಾರೆ. ಇವರ ಮಧ್ಯದಲ್ಲಿ PR ನ ಸಹ ಗುರುತಿಸಿ ಒಂದು ಅವಾರ್ಡ್ ಕೊಡ್ತಾರೆ. ಸೊ ಇದು ಒಂದು ಎಷ್ಟು ಖುಷಿ ಪಡುತ್ತೆ ಸರ್, ಬಿಕಾಸ್ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋಣ ಆಬ್ವಿಯಸ್ಲಿ ಯಾರು ನೆನ್ಪಿಟ್ಕೊಳ್ಳಲ್ಲ, ಬಟ್ ನಿಮ್ಗೆ ಗುರುತಿಸಿ ಒಂದು ಅವಾರ್ಡ್ ಕೊಡ್ತಾರೆ. ಸೊ ಇದು ಎಷ್ಟು ಮುಖ್ಯ ಅಂತೀರಾ ಸರ್? ಇಲ್ಲ, ತುಂಬಾನೇ ಖುಷಿ ಆಗುತ್ತೆ ಅದು. ಯಾಕೆಂದ್ರೆ ನಮ್ಮ ಸಂಸ್ಥೆನೂ ಗುರುತಿಸಿ PRO ಕೆಲಸ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟು ಅಂತ ಕೆಲವ್ರಿಗೆ ಗೊತ್ತಿರೋ ಅಷ್ಟೇ ಗೊತ್ತಿರ್ತದು. ಇವತ್ತಿಗೂ ಕೂಡ ನಾನು ಹೇಳ್ತೀನಲ್ಲ, ಕೆಲವರಿಗೆ PRO ಅವ್ರಿಗೆ ಆ ಥರದ್ದು ಏನೂ ಗೊತ್ತೇ ಇರಲ್ಲ. ಅಂದರೆ ಮಾಧ್ಯಮ ಮತ್ತು ಉದ್ಯಮಕ್ಕೆ ಮಧ್ಯೆ ಇರೋದೇ PROಗಳು. ಎಷ್ಟು ಇಂಪಾರ್ಟೆಂಟು ಅಂದರೆ, ಒಂದು ಪಿಕ್ಚರು ಒಂದು ಪ್ರಚಾರಕ್ಕೆ ಎಷ್ಟು ಮುಖ್ಯನೋ ಅದಕ್ಕೆ ನಮ್ಮ ಕೆಲಸನೂ ಮುಖ್ಯ ಇರುತ್ತೆ. ಅದರ ಪಾಪ ನಮಗೆ ತುಂಬಾನೇ ಅವಾರ್ಡ್ಗಳು ಬಂದಿದೆ. ಆರ್ಯಭಟ ಅವಾರ್ಡ್ ಬಂದಿದೆ, ಚಿತ್ತರ ಅವಾರ್ಡ್ ಬಂದಿದೆ, ಚಿತ್ರಸಂತೆ ಅವಾರ್ಡ್ ಬಂದಿದೆ, ಕೆಂಪೇಗೌಡ ಅವಾರ್ಡ್ ಬಂದಿದೆ. ನಮ್ಮ ಅಂಕಲ್ ಇದ್ದಾಗ ಗೌರ್ಮೆಂಟಿಂದ ಕೆಂಪೇಗೌಡ ಅವಾರ್ಡು ಬಂದಿತ್ತು, ಅವರ ರಾಜ್ಯೋತ್ಸವ ಅವಾರ್ಡು ಬಂದಿತ್ತು, ಮಂತ್ರಾಲಯ ಮಠದಿಂದ ಕೊಟ್ಟಿದ್ರು. ಬೇಗ ತುಂಬಾ ಸಂಸ್ಥೆಗಳಿಂದ ಗುರುತಿಸಿಕೊಟ್ಟಿಯಾರಪ್ಪ. ಅದೊಂದು ನಮ್ಗೆ ಬಹಳ ಖುಷಿ ಇದೆ. ಅಂಡ್ ಸರ್, ಈ ಕಡೆ ಅವಾರ್ಡ್ ತಗೊಳ್ತೀರಾ, ಮತ್ತೊಂದ್ ಕಡೆ ನೀವೇ ಅವಾರ್ಡ್ ಕೊಡ್ತೀರಾ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ಏನ್ ಹೇಳ್ತೀರಾ? ಇವಾಗ ನೀವೇ ಗುರುತಿಸ್ತೀರಾ, ಕಲಾವಿದರನ್ನ ಗುರುತಿಸಿ ಅವ್ರಿಗೊಂದು ಪ್ರಶಸ್ತಿಯನ್ನ ನೀಡ್ತೀರಾ. ಸೊ ಇದು ಹೇಗೆ ಶುರು ಆಯ್ತು ಸರ್? 25 ವರ್ಷದ ಹಿಂದೆ ನಾನು 2006 2-3 ಅಷ್ಟರಲ್ಲಿ ನಮ್ಮ ಸಂಸ್ಥೆಗೆ 25 ವರ್ಷ ಆಯಿತು.
ಅಂದ್ರೆ ಅವಾಗ ನಮ್ಮ ಅಂಕಲ್ ಹೇಳಿದ್ರು, ಏನೂ ಇಲ್ಲದೆ ನಾವು ಇಂಡಸ್ಟ್ರಿಗೆ ಬಂದ್ವಿ, ಇಂಡಸ್ಟ್ರಿ ಎಲ್ಲಾನು ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಮನೆ ಕೊಟ್ಟಿದೆ, ಕಾರ್ ಕೊಟ್ಟಿದೆ, ಫೇಮ್ ಕೊಟ್ಟಿದೆ, ಎಷ್ಟೊಂದು ಜನ ಸಂಪರ್ಕ ಕೊಟ್ಟಿದೆ. ಇದಕ್ಕೆಲ್ಲ ನಾವೇನೋ ಒಂದು ಋಣ ತೀರಿಸ್ಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾವು ಬರೀ ಏನೋ ಒಂದು ಪಾರ್ಟಿ ಗಿಟಿ ಕೊಟ್ಬಿಟ್ರೆ ಪೂಜೆ ಪುನಸ್ಕಾರ ಆಗತ್ತೆ, ಅಷ್ಟಕ್ಕಷ್ಟ ಸೀಮಿತ ಆಗೋಗ್ಬಿಡುತ್ತೆ, ಬೇಡ ಅಂತೇಳಿ 2 ಅವಾರ್ಡ್ ಅಂತ ಶುರು ಮಾಡಿದ್ರು. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತಾನೆ ಶುರು ಮಾಡಿದ್ದು. ಅಂದ್ರೆ ನಮಗೆ ಕೆಲಸ ಕೊಟ್ಟಂತ ನಿರ್ಮಾಪಕರಿಗೆ ಕೊಟ್ಬಿಟ್ರೆ ಅಷ್ಟೇ ಅಲ್ವಲ್ಲ, ನಾವು ಕೆಲಸ ತಗೊಂಡು ಸಿನಿಮಾ ಪತ್ರಕರ್ತರಿಗೆ ಹೋಗ್ತೀವಲ್ವಾ, ಅವ್ರು ಹಾಕಿದ್ರೆ ನಮ್ಮ ಜೀವನ ನಡಿಬೇಕು. ಹಾಗಾಗಿ 2 ಅವಾರ್ಡ್ ಶುರು ಆಯ್ತು, ಒಂದು ಸಿನಿಮಾ ಪತ್ರಕರ್ತರಿಗೆ, ಒಬ್ಬ ಪ್ರೊಡ್ಯೂಸರ್ಗೆ ಅಂತ ಹೇಳಿ. ಅಲ್ಲಿಂದ ಶುರು ಆಗಿದ್ದು ಒಂದು 3-4 ವರ್ಷ 2 ಅವಾರ್ಡ್ ಇತ್ತು. ಆಮೇಲೆ ನಮ್ಮ ಸಂಸ್ಥೆ ಮುಖಾಂತರ ಯಾರ್ಯಾರು ಗೆಸ್ಟ್ ಬಂದ್ರು ಅವರೆಲ್ಲ ಒಂದೊಂದು ಅವಾರ್ಡ್ ಅನೌನ್ಸ್ಮೆಂಟ್ ಮಾಡಿ ಇವತ್ತು 11 ಅವಾರ್ಡ್ ನಿಂತಿದೆ. ಸಂಸ್ಥೆಗೆ 50 ವರ್ಷ ಆಗಿದೆ, ಅವಾರ್ಡ್ಗೆ 25 ವರ್ಷ ಆಗಿದೆ. ನಮ್ಮ ಸಂಸ್ಥೆ ಮುಖಾಂತರ ವಿಷ್ಣುವರ್ಧನ್ ಒಬ್ರು ಕೊಡ್ತಾರೆ, ಅವ್ರು ಇದ್ದಾಗ್ಲಿಂದಾನು. ರಾಜ್ಕುಮಾರ್ ಒಬ್ರು ಕೊಡ್ತಾರೆ, ನಮ್ಮ MS ರಾಮಯ್ಯ ಅವರು, ಪಟ್ಟಾಭಿರಾಮ್ ಅಂತಿದ್ದಾರೆ, ಅವರೊಬ್ರು ಕೊಡ್ತಾರೆ, B ಸುರೇಶ್ ಒಬ್ರು ಕೊಡ್ತಾರೆ, ಜಯಮಾಲ ಅವರೊಬ್ರು ಕೊಡ್ತಾರೆ, ಆಮೇಲೆ KV ಜಯರಾಮ್ ಅವರೊಬ್ರು ಕೊಡ್ತಾರೆ, ಆಮೇಲೆ ನಮ್ಮ PG ಶ್ರೀನಿವಾಸ ಮೂರ್ತಿ ಹೆಸರಲ್ಲಿ ನಮ್ಮ ಪತ್ರಕರ್ತ ವಿನಾಯಕರೊಬ್ರು ರಾಮ್ ಒಬ್ರು ಕೊಡ್ತಾರೆ, ಆಮೇಲೆ ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವ್ರ ಮಗ ಅವರು ಒಬ್ರು ಕೊಡ್ತಾರೆ. ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾಟಗರೀಸ್ಗೆ. ನಮ್ದು 2 ಅವಾರ್ಡ್ ಬಿಟ್ಬಿಡ್ತು ಅಂದ್ರೆ ವಿಷ್ಣುವರ್ಧನ್ ಒಬ್ರು ಪೋಷಕ ನಟಂಗೆ ಕೊಡ್ತಾರೆ, ಜಯಮಾಲ ಅವರು ಪೋಷಕ ನಟಿಗೆ ಕೊಡ್ತಾರೆ, ಆಮೇಲೆ ಇವರು ಹುಣಸೂರು ಕೃಷ್ಣಮೂರ್ತಿ ಅವರು ಡೈಲಾಗ್ ಆ ವರ್ಷದ ಏನು ಒಳ್ಳೆ ಬೆಸ್ಟ್ ಡೈಲಾಗ್ ಇರುತ್ತೆ ಅವ್ರಿಗೆ, ಆಮೇಲೆ ನಮ್ಮ PG ಶ್ರೀನಿವಾಸ ಮೂರ್ತಿ ಹಿರಿಯ ಪತ್ರಕರ್ತರು ವಿನಾಯಕರಾಮ್ ಅಂತಿದಾರಲ್ಲ ಜರ್ನಲಿಸ್ಟ್, ಅವರು ಒಬ್ಬ ರೈಟರ್ ಕೊಡ್ತಾರೆ, ಅಂದ್ರೆ ಬರವಣಿಗೆ ಅಂದ್ರೆ ಗೀತ ರಚನೆಕಾರರಿಗೆ. ಇವರು ನಮ್ಮ ಪಟ್ಟಾಭಿರಾಮ್ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾರೆ, ರಾಜ್ಕುಮಾರ್ ಅವ್ರ ಹೆಸರು ಒಬ್ಬ ಗಾಯಕರು ಕೊಡ್ತೀವಿ. ಆ ಥರದಲ್ಲಿ ಒಂದು 20 ವರ್ಷದಿಂದಾನು ಒಂದು 11 ಅವಾರ್ಡ್ ಕೊಟ್ಕೊಂಡ್ ಬಂದಿದ್ದೀವಿ. ಓಕೆ, ಸೂಪರ್ ಸರ್. ಸೊ ಇನ್ನಷ್ಟು ಅವಾರ್ಡ್ ಕೊಡುವಷ್ಟು ಮಟ್ಟಿಗೆ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಅಂಡ್ ಸರ್, ಆಲ್ಸೋ ಇವಾಗ ಡಿಜಿಟಲಿ ಮಾತಾಡ್ಬೇಕಾದ್ರೆ ನಿಮ್ಮ ಮಗ ಆದಂಥ ಪವನ್ ಅವರು ಸಹ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಡಿಜಿಟಲಿ? ಅದೇ ಈಗ ಏನಾಯ್ತು, ಇದು 3ನೇ ತಲೆಮಾರು. ಈಗ ನಮ್ಮ ಚಿಕ್ಕಪ್ಪ ಇದ್ದಾಗ ಒಂದಿತ್ತು, ಆಮೇಲೆ ನಾವು ಜಾಯ್ನ್ ಆದ್ವಿ, ಅವ್ರ ಮಗ ಸುನಿಲ್ ಜಾಯ್ನ್ ಆದ್ರು, ನನ್ನ ತಮ್ಮ ವಾಸು ಜಾಯ್ನ್ ಆದ. ಕ್ರಮೇಣ ಬದಲಾಗ್ತಾ ಇರೋಂಗೆ ನಾವು ಬದಲಾಗಬೇಕು. ಬರೀ ಅವಾಗ ನಾ ಹೇಳ್ದಂಗೆ ಪೇಪರೇ ಇತ್ತು, ಆಮೇಲೆ TV ಬಂತು, ವೆಬ್ಸೈಟ್ ಬಂತು, ಈ ಕಂಪ್ಲೀಟ್ ಡಿಜಿಟಲ್ ಆಗಿದೆ. ನನ್ನ ಮಗಳಾಗ್ಬೋದು, ಚಂದನ ಅಥವಾ ಪವನ್ ಆಗ್ಬೋದು, ಇಬ್ರು ಓದ್ಕೊಂಡು ಅವ್ರದ್ದು ಎಜುಕೇಶನ್ ಮುಗೀತು, ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರು. ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆನೇ ಇಷ್ಟು ನೀಟಾಗಿ ಡೆವಲಪ್ ಆಗಿರ್ಬೇಕಾದ್ರೆ 50 ವರ್ಷದ ಇತಿಹಾಸ ಇದೆ. ಬೇರೆ ಕಡೆ ಎಲ್ಲೋ ಸ್ಯಾಲ್ರಿಗೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ಇದೇ ನಮ್ಮ ಸಂಸ್ಥೆನೇ ಡೆವಲಪ್ ಮಾಡಿ ನಾವು ರಾಘವೇಂದ್ರ ಚಿತ್ರವಾಣಿ ಡಿಜಿಟಲ್ ಬಂದಿದೆಯಲ್ಲ ಈಗ, ಹೌದು ಅಲ್ವಾ ಸರ್? ಈಗ ಜಗತ್ತು ಓಡ್ತಿರೋದೇ ಡಿಜಿಟಲ್ ಅಲ್ಲ ಅಷ್ಟೇ, ಡಿಜಿಟಲಿನೇ ಕೆಲಸ ಏನು ಇವಾಗ ಏನು ಬೇರೆ ವ್ಯತ್ಯಾಸನೇ ಇಲ್ಲ, ಸ್ವಲ್ಪ ಬದಲಾಗಿದೆ ಅಷ್ಟೇನೆ. ನಾವು ಬದಲಾಗ್ಲೇಬೇಕಲ್ಲ, ಈಗ ಇಡೀ ದೇಶ ಡಿಜಿಟಲ್ ಆದಾಗ ನಾವು ಆಗ್ಲೇಬೇಕು. ಸೊ ನಮಗೇನಾಗ್ತಿತ್ತು, ನಾವು ಆ ಕಾಲಕ್ಕೆ ಹೋಗಿದ್ವಿ, ಆ ಜನ್ರೇಷನ್ಗೆ ಹೋಗಿದ್ವಿ. ಹಾಗಾಗಿ ನಮ್ಮ ಮಕ್ಕಳು ಬಂದಿದ್ದು, ನಮ್ಮ ಅಣ್ಣ ತಮ್ಮಂದೆಲ್ಲ ಸೇರಿ ನಮ್ಮ ಸಂಸ್ಥೆ ಆಗಿದ್ದು ಒಂದು ಇತಿಹಾಸ ಇರೋದ್ರಿಂದ ಇಲ್ಲೇ ಮಾಡ್ಕೊಂಡು ಹೋಗ್ರಪ್ಪ ಬೇಡ ಅಂತ ಹೇಳಿ ಈಗ ನಾವು ಯಾವ್ಯಾವ ಸಿನಿಮಾ ಮಾಡ್ತಾ ಇದೀವೋ ಅಥವಾ ನಮಗೆ ಏನು ಬರ್ತೋ ಅದೆಲ್ಲ ಡಿಜಿಟಲ್ಲು ನಮ್ಮ ಮಕ್ಕಳು ಹ್ಯಾಂಡ್ಲ್ ಮಾಡ್ತಾರೆ. ಸೊ ಒಟ್ಟಾರೆ ಇದೊಂದು PRO ಫ್ಯಾಮಿಲಿ ಅಂತ ಖಂಡಿತ 100% ಹೇಳ್ಬೋದು. ಹೌದು. ಸರ್, ಇನ್ನು ಸುಧೀಂದ್ರ ಸರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಅವರ ನಿಮ್ಮ ಒಂದು ಒಡನಾಟ ಹೇಗಿತ್ತು ಸರ್? ಚಿಕ್ಕಪ್ಪ ಮಗ, ನಾ ಹೇಳಿದ್ನಲ್ಲ ಈಗ ಅವರು ಮಕ್ಕಳು ಇಬ್ರು ಮಕ್ಕಳು ಅವ್ರಿಗೆ, ಸುನಿಲ್ ಮತ್ತು ಅಶ್ವಿನಿ ಅಂತೇಳಿ. ನಾನು ಬಂದಾಗ ಅವ್ರು ಇನ್ನ ಪಾಪ ಚಿಕ್ಕ ಹುಡುಗರಿದ್ರು. ಸೊ ಅವ್ರಿಗೆ ಹೆಂಗೆ ಸಿನಿಮಾ ಗೀಳಿತ್ತು, ನನಗೇನು ಸಿನಿಮಾ ಗೀಳಿ ಇರ್ಲಿಲ್ಲ. ನಮ್ಮ ತಂದೆನೂ ಕೂಡ ಓದಿಸ್ತಾ ಇದ್ರು, ಒಂದು ಲೆವೆಲ್ ನಮಗೇನೋ ಆಗ್ತಾ ಇತ್ತು. ನನಗೆ ಆ ಒಲವಿನ ಹುಡುಗರ ಟೈಮಲ್ಲಿ ರಜಾ ಬಂದಿದ್ದೇ ಖುಷಿ ಆಯ್ತು. ಆ ಸಮ್ಮರ್ ಹಾಲಿಡೇಸು ನನ್ನ ಜೀವನದ ಬುನಾದಿ ಆಯಿತು. ನಮ್ಮ ಅಂಕಲ್ ಜೊತೆ ಹೋಗುವಂಥ ಸಂದರ್ಭ ಬಂತು. ಒಂದು ಸಿನಿಮಾ ರಂಗದಲ್ಲೇ ಉಳ್ಕೋಬೇಕು, ಇಲ್ಲೇ ಬೆಳಿಬೇಕು, ಇಲ್ಲೇ ದುಡಿಬೇಕು ಅನ್ನೋದು ದೇವ್ರು ಅಲ್ಲೇ ಬರೆದಿಟ್ಬಿಟ್ಟಿದ್ರು ನಮಗೆ. ಸೊ ಹಾಗಾಗಿ ನನಗೆ ನಮ್ಮ ಚಿಕ್ಕಪ್ಪ ಎಲ್ಲ ಲೀನಿಯನ್ಸು ಕೊಟ್ಟಿದ್ರು ನನಗೆ. ಅಂದರೆ ಅವ್ರ ಮಕ್ಕಳು ಹೆಂಗೆ ನೋಡ್ಕೋತಾರೋ ಅದೇ ಥರ ನನ್ನೂ ಕೂಡ ನೋಡ್ಕೊಂಡಿದ್ರು. ಹಾಗಾಗಿ ನನ್ನ ಬೆಳವಣಿಗೆಗೆ ತುಂಬ ತುಂಬ ಒಂದು ದೊಡ್ಡ ಉಡುಗೊರೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಏನೇ ಡೆವಲಪ್ ಆಗಿದ್ರು ಕೂಡ ಅದೆಲ್ಲ ನಮ್ಮ ಅಂಕಲಿಂದನೇ, ನಮ್ಮ ಚಿಕ್ಕಪ್ಪನಿಂದನೇ ಡೆವಲಪ್ ಆಗಿರೋದು. ಅವ್ರ ಫ್ಯಾಮಿಲಿನ ನಮ್ಮ ಜೀವನ ಇರೋರ್ಗೂ ನಾನು ಕೃತಜ್ಞತನಾಗಿರ್ತೀನಿ ನಾನು ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಗೆ. ಯಾಕೆಂದರೆ ಅವರು ಯಾವುದೂ ಕೂಡ ಭೇದ ಭಾವ ಮಾಡಲಿಲ್ಲ. ಅವ್ರ ಮಕ್ಕಳು ಹೆಂಗೂ ಅದೇ ಥರ ಹಂಗೆ ಮಾಡಿದ್ರು, ಅದೇ ಥರ ಅವ್ರ ಫ್ಯಾಮಿಲಿಯೂ ನಂತರ ಹಂಗೆ ನಡ್ಕೊಂಡ್ರು. ನಾನು ಅವ್ರ ಫ್ಯಾಮಿಲಿ ಜೊತೆ ಹಾಗೆ ಇದ್ದೀನಿ. ಅದೊಂದು ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕ್ಕೆ. ಇನ್ನು ಅವರು ಹೋದಾದ್ಮೇಲೆ ನಾನು ಬೇರೆ ಯಾರಿಗಾರ ಫೋನ್ ಮಾಡಿದಾಗ ವೆಂಕಟೇಶ್ ಅಂತಂದರೆ ಗೊತ್ತಾಗ್ತಿರ್ಲಿಲ್ಲ, ಯಾವ ವೆಂಕಟೇಶ್ ಹೇಳಿ ಅಂತ ಹೇಳೋರು. ಹಾಗಾಗಿ ನಾನು ಸುಧೀಂದ್ರ ಅವ್ರ ಮನೆಯಿಂದ ವೆಂಕಟೇಶ್ ಅಂತಂದರೆ ಅವಾಗ ಒಂದು
ಸುಧೀಂದ್ರ ಅಂತಿತ್ತಲ್ಲ, ಅದು ಬ್ರ್ಯಾಂಡ್ ನೇಮ್ ಅದು. ಸೊ ಹೇಗೆ ಸರ್ ಒಂದು ವೆಂಕಟೇಶ್ ಆಗಿರ್ತೀರಾ, ಹೌದು. ಸೊ ಅವ್ರು ಹೋದಾದ ನಂತರ ಸುಧೀಂದ್ರ ವೆಂಕಟೇಶ್ ಆಗ್ತೀರಾ, ಹೌದು. ಸೊ ಹೇಗೆ ಇದರೊಂದು ಕತೆ? ಅದೇ ನಾನು ಹೇಳದ್ನಲ್ಲ, ಅಂದ್ರೆ ನಾನು ನಮ್ಮ ಚಿಕ್ಕಪ್ಪ ಇದ್ದಾಗ ನಾನು ಅಷ್ಟರಲ್ಲಿ ಡೆವಲಪ್ ಆಗೋಗಿದ್ದೆ. ಅಂದ್ರೆ ಅವ್ರು ನಂಗೆ ಡೆವಲಪ್ ಮಾಡಿಬಿಡಿದ್ರು ಅವರು ಎಲ್ಲ ರೀತಿಯಲ್ಲೂ. ಕೆಲಸ ಹೇಳ್ಕೊಡೋ ರೀತಿಯಲ್ಲಿ, ಯಾವ್ದಾರ ನಡ್ಕೋಬೇಕು ಅನ್ನೋ ರೀತಿಯಲ್ಲಿ, ವ್ಯಾವಹಾರಿಕವಾಗಿ ನಾವು ಹೆಂಗೆ ಬಿಹೇವಿಯರ್ ಇರಬೇಕು ಅಂತ ಎಲ್ಲವೂ ಕೂಡ ನನಗೆ ಕಂಪ್ಲೀಟ್ ಅವರು ಹೇಳ್ಕೊಟ್ಟಿದ್ರು. ಅದು ನನಗೆ ಹೆಲ್ಪ್ ಆಯ್ತು. ಅವರು ಹೋದ್ಮೇಲೆ ನಾನು ಏನೋ ಕೇಳಿದಾಗ ವೆಂಕಟೇಶ್, ಯಾವ ವೆಂಕಟೇಶ್ ಅಂತ ಹೇಳೋರು. ಸಹಜವಾಗಿ ತುಂಬಾ ಜನ ಇರ್ತಾರೆ. ಸುಧೀಂದ್ರ ಅಂದ್ರೆ ಒಂದು ಬ್ರ್ಯಾಂಡ್ ಇತ್ತು, ಡಿ ವಿ ಸುಧೀಂದ್ರ ಅವ್ರ ಮನೆಯಿಂದ ಅಂತ ಒಂದು ಬ್ರ್ಯಾಂಡ್ ಇತ್ತು. ಹಾಗಾಗಿ ಅದು ನಂಗೆ ನಮ್ಮ ಪತ್ರಿಕಾ ಛಾಯಾಗ್ರಾಹಕ ನಾಗೇಶ್ ಕುಮಾರ್ ಅವ್ರು ನಂಗೆ ಅಡ್ವೈಸ್ ಮಾಡಿದ್ರು, ನೋಡಪ್ಪ ನೀನು ನಿಮ್ಮ ಚಿಕ್ಕಪ್ಪನ ಹೆಸರನ್ನ ನೀನು ಮುಂದೆ ಹಾಕುವ, ಸುಧೀಂದ್ರ ವೆಂಕಟೇಶ್ ಅಂತ ಇಟ್ಕೊಂಡು ಬಹಳ ಉದ್ದಾರ ಆಗತ್ತೆ, ನಿಂಗೆ ಒಳ್ಳೆ ಗ್ರೋತ್ ಆಗತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಅವರು ರಫ್ ಆಗಿ ಹೇಳಿದ್ರು. ಇಟ್ಕೊಳ್ಳಯ್ಯ ನೀನು, ಬಹಳ ಒಳ್ಳೇದಾಗತ್ತೆ ಅಂತೇಳಿ. ಸೊ ಇವತ್ತು ಅವ್ರನ್ನ ನೆನ್ಸ್ಕೋಬೇಕು, ನಮ್ಮ ನಾಗೇಶ್ ಕುಮಾರ್ ಅವ್ರನ್ನ. ಅವರೇ ನಂಗೆ ನಾಮಕರಣ ಮಾಡಿದ್ರು ಸುಧೀಂದ್ರ ವೆಂಕಟೇಶ್ ಅಂತೇಳಿ. ಸೊ ಈ ಒಂದು ಹೆಸರು ಬಂದಾದ್ಮೇಲೆ ನಿಮ್ಮ ಅದೃಷ್ಟ ಸಿಕ್ಕಾಪಟ್ಟೆ ನಾ ಹೇಳದ್ನಲ್ಲ, ಅದು ಸುಧೀಂದ್ರ ಅನ್ನೋ ಹೆಸರಿಗೆ ಒಂದು ಬ್ರ್ಯಾಂಡ್ ಇದೆ. ಅದು ಬಂದಾದ್ಮೇಲೆ ಅದಕ್ಕೊಂದು ಇನ್ನೂ ಸ್ವಲ್ಪ ನಮ್ಗೆ ತೂಕ ಸೇರ್ಕೋತದು ಅಲ್ವಾ. ಹಾಗಾಗಿ ಇವತ್ತು ಒಂದು ಆ ಬ್ರ್ಯಾಂಡ್ ಖುಷಿ ಆಗತ್ತೆ. ಒಂದು ನಮ್ದೇ ಆದ ಒಂದು ಪ್ರತ್ಯೇಕ ಸುಧೀಂದ್ರ ವೆಂಕಟೇಶ್ ಅಂದ್ರೆ ಒಂದು ಸಪರೇಟ್ ಟ್ರ್ಯಾಕ್, ಅದೊಂದು ಖುಷಿ ಆಗತ್ತೆ. ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ನಂಗೆ. ವೆರಿ ಟ್ರೂ ಸರ್. ಅಂಡ್ ಆಲ್ಸೋ ಸರ್, ಇನ್ನ ನೀವು ಆಗಿನ ಕಾಲದಿಂದ ಕೆಲಸ ಮಾಡ್ಕೊಂಡ್ ಬಂದಿರ್ತೀರಾ. ಸೊ ಆಗಿನ ನಮ್ಮ ದಿಗ್ಗಜರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ ಸರ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲ, ತುಂಬಾ ಖುಷಿ ಆಗತ್ತೆ. ಈಗ ಬಹುತೇಕ ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಅವರಾಗ್ಬೋದು, ಯಾವ್ಯಾವ ದೊಡ್ಡ ಸ್ಟಾರ್ಗಳಿದಾರೋ ಅವ್ರದ್ದೆಲ್ಲ 90% ಸಿನಿಮಾ PRO ನಾವೇ ಮಾಡಿದ್ದು ಅಂತ ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ. ನಮ್ಮ ಚಿಕ್ಕಪ್ಪ ಇದ್ದಾಗಿಂದನೂ ಅಷ್ಟೇ, ಅವ್ರು ಹೋದ್ಮೇಲೂ ಅಷ್ಟೇ. ರವಿಚಂದ್ರನ್ ಅವ್ರಾಗ್ಬೋದು, ಶಿವರಾಜ್ ಕುಮಾರ್ ಅವ್ರಾಗ್ಬೋದು, ಎಲ್ಲ ಹೀರೋಸ್ ಪಿಕ್ಚರ್ ಕೆಲಸ ಮಾಡಿದ್ವಿ ನಾವು, ಯಾವುದು ಬಿಟ್ಟಿಲ್ಲ ಮೇಡಮ್. ರಾಜ್ಕುಮಾರ್ ಅವ್ರದ್ದು ಅಂತಂದ್ರೆ ನಾವು ತುಂಬಾ ಮಾಡಿಲ್ಲ, ಕೆಲವೇ ಚಿತ್ರಗಳು ಮಾಡಿದ್ದೆ ಅಷ್ಟೇನೆ. ಯಾಕೆ ರಾಜ್ಕುಮಾರ್ ಕಂಪನಿಲಿ ಹರೀಶ್ ಅವರು ಅಂತಿದ್ರು, ಅವ್ರು ಪರ್ಮನೆಂಟ್ ಅವರು PR ಇದ್ರು ಅವರು. ನಾವು ರಾಜ್ಕುಮಾರ್ ಅವ್ರ ಪಿಕ್ಚರ್ಗೂ ಕೂಡ PRO ಆಗಿ ಕೆಲಸ ಮಾಡಿದ್ದು ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಆಗಿನ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಅಶೋಕ್ ಅವರು, ಶ್ರೀನಾಥ್, ರಾಮಕೃಷ್ಣ, ಆಮೇಲೆ ಈಗಿನ ಜನರೇಷನ್ ನೋಡ್ತಂದ್ರೆ ಜಗ್ಗೇಶ್ ಅವರು, ಶಶಿಕುಮಾರ್, ಯಶ್, ದರ್ಶನ್, ಸುದೀಪ್ ಅವರು, ಎಲ್ಲರ ಜೊತೆಗೆ ಮೇಡಮ್ ಯಾರು ಇಲ್ಲೇ ಇಲ್ಲ ಅನ್ನೋ ಮಾತೇ ಇಲ್ಲ. ಈಗಿನ ಹುಡುಗರು ಆಗ್ಬೋದಪ್ಪ, ಈಗ ಪ್ರಜ್ವಲ್ ಅವ್ರ ಬ್ರದರ್ ಪ್ರೇಮು, ಯಾರ ಜೊತೆ ಕೆಲಸ ಮಾಡಿಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲಾನು ಪಾಪ ಪ್ರೀತಿಯಿಂದ. ಈ 3000 ಚಿತ್ರಗಳಲ್ಲಿ ನಿಮ್ಮ ದಿ ಬೆಸ್ಟ್ ಮೆಮೊರಿ ಯಾವುದು? ಅಂದ್ರೆ ಇಷ್ಟು ಪಿಕ್ಚರ್ ಯಾವುದು ಅಂತ ಹೇಳಿ, ಎಷ್ಟೊಂದು ನಾವು ಮಾಡಿರೋ ಎಷ್ಟೊಂದು ಸಿನಿಮಾಗಳು 1 ವರ್ಷ ಓಡಿದೆ, 2 ವರ್ಷ ಓಡಿದೆ, 100 days ಹೋಗಿದೆ. ಎಲ್ಲವೂ ಕಾಣಿಸ್ಕೊಂಡಿದ್ದು ಮುಂಗಾರು ಮಳೆ ಮತ್ತೆ ದುನಿಯಾ ಸಿನಿಮಾದಲ್ಲಿ. ಹೌದು ಎರಡು ನೋಡಿ, ಬರ್ತಾನೆ ಬ್ಲಾಕ್ ಬಾಸ್ಟರ್, 2 ಪಿಕ್ಚರ್ ನಾವು ಹಂಗ್ ಲೆಕ್ಕ ಹಾಕೊಂಡ್ರೆ ಒಲವಿನ ಹುಡುಗರಲ್ಲಿ ಬಂದಾಗ್ಲೇ ಅದೇ 100 days ಸಿನಿಮಾ ಅದು. ಅವಾಗೆಲ್ಲ ನಮ್ಮ ಅಂಕಲ್ ಇದ್ರು. ಮುಂಗಾರು ಮಳೆ ದುನಿಯಾನು ಕೂಡ ನಮ್ಮ ಚಿಕ್ಕಪ್ಪ ಒಪ್ಕೊಂಡಿದ್ರು, ಸಿನಿಮಾನು ಒಪ್ಕೊಂಡಿದ್ರು. ಆ ಟೈಮಲ್ಲಿ ಪಾಪ ಅವರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರು. ಅದೊಂದು ಬಹಳ ದುರಂತ. 52 ವರ್ಷಕ್ಕೆ ಹೋಗಿದ್ದು ನಮ್ಮ ಫ್ಯಾಮಿಲಿಗೆ ತುಂಬಾ ದೊಡ್ಡ ದುರಂತ ಅದು, ಲಾಸು. ಇವತ್ತೇನ ಇದ್ದಿತ್ತು ಅಂತಂದ್ರೆ ಅವರು ಅದ್ಭುತವಾಗಿ ಮಕ್ಕಳ ಬೆಳವಣಿಗೆ ನೋಡ್ತಾ ಇದ್ರು ಅಲ್ವಾ ಸರ್. ಈಗ ಸುಧೀಂದ್ರ ಸರ್ ಇದ್ದಿದ್ರೆ ನಾವು PR ಆಕ್ಟಿವಿಟೀಸ್ ಅಲ್ಲಿ ಇನ್ನೂ ಏನೇನೋ ಒಂದು ಬದಲಾವಣೆ ನೋಡ್ಬೋದಿತ್ತು ಅಲ್ಲ. ಈಗ ಆ ರೆಸ್ಪೆಕ್ಟ್, ಅವ್ರ ಬಗ್ಗೆ ಇರೋ ರೆಸ್ಪೆಕ್ಟ್ ಇಂದ ನಂಗೆಲ್ಲ ಸಿನಿಮಾಗಳು ಸಿಕ್ಕಿದ್ದು ಅಲ್ಲ. ನಾನು ಕೇಳ್ತಾ ಇರೋದು ಏನೊಂದು ಚೇಂಜಸ್ ನಾವು ನೋಡ್ಬೋದಿತ್ತು. ಬಟ್ ಬದಲಾವಣೆ ಏನು ಇದು ಇಷ್ಟೇ ಆಗ್ತಾ ಇತ್ತು. ಅವರೊಬ್ರು ನಮ್ಮ ಜೊತೆಗೆ ಇರೋರು, ಆಮೇಲೆ ಅದು ಒಂದೊಂದೇ ಹೋಯ್ತಲ್ಲ, ಅವರ ಒಂದು ವರ್ಕ್ ನ ನೀವೇ ಮಾಡ್ಕೊಂಡು ಹೋಗ್ತಾ ಇದೀರಾ. 100%. ನಾ ಹೇಳಿದ್ನ ಮೇಡಮ್, ಒಂದೊಂದೇ ಆಡ್ ಆನ್ ಆಗ್ತಾ ಇತ್ತು. ಪೇಪರ್ ಇತ್ತು, TV ಬಂತು, ವೆಬ್ಸೈಟ್ ಆಯ್ತು, ಇವಾಗ ಎಲ್ಲಾನು ಫುಲ್ ಸೋಷಿಯಲ್ ಮೀಡಿಯಾ. ಸರ್, ನೀವು ಆಗಿನ ಕಾಲದಲ್ಲೆಲ್ಲ ನೀವು ಜಸ್ಟ್ ಯೋಚನೆನೂ ಮಾಡಿರಲ್ಲ ಅಲ್ವಾ, ನಾನು ಮಾಡ್ತಾ ಇರೋ ಕೆಲಸ ಫ್ಯೂಚರ್ ಡೇಸ್ ಅಲ್ಲಿ ಇಷ್ಟೊಂದು ಡೆವಲಪ್ ಆಗುತ್ತೆ? ಖಂಡಿತ ಇಲ್ಲ. ನಾವು ಅದಕ್ಕೆ ಸ್ಟಿಕನ್ ಆಗಿದ್ವಿ. ನಾ ಹೇಳಿದ್ನಲ್ಲ ಮೇಡಮ್, ಈಗ ಆಗಿನ ಓಲ್ಡ್ ಮೆಮೊರೀಸ್ ಸೂಪರ್ ಬದು, ಅದೆರಡು ಮಾತೇ ಇಲ್ಲ. ನಾ ಹೇಳ್ಕೊಂಡು ಹೋಗ್ತಿದ್ದೆಲ್ಲ ದಿನಗಳು ಫಸ್ಟ್ ಕ್ಲಾಸ್. ನಾನು ಇವಾಗಲೂ ಕೂಡ ನಮ್ಮ ಹುಡುಗರು ತೋರಿಸ್ತೀನಿ. ನಾನು ಇವಾಗಲೂ ತೋರಿಸ್ದೆ ಅವನಿಗೆ. ನಾನು ಅಲ್ಲಿ ಹೋದಾಗ ಪ್ರಜಾವಾಣಿ ಆಫೀಸ್ ಇಲ್ಲ, ಇಲ್ಲಿ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದೆ. ಇನ್ನೊಂದು ಚೂರು ಮುಂದೆ ಹೋಗಿ ಲೆಫ್ಟ್ ಹೋದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಆಫೀಸ್ ಇತ್ತು. ಎಲ್ಲೆಲ್ಲಿ ಪೇಪರ್ ಆಫೀಸ್ ಇದೆಯೋ ಅಲ್ಲೆಲ್ಲ ಇದೆ ಮೇಡಮ್. ಅಲ್ಲೆಲ್ಲ ಕೂಡ ನಾನು ಆ ಕಡೆ ಹೋದಾಗಲ್ಲ ನಾನು ಸೈಕಲ್ ಹೊಡ್ಕೊಂಡು ಹೋಗಿದ್ದೀನಿ, 2 wheeler ಹೋಗಿದ್ದೀನಿ, ಕಾರಲ್ಲಿ ಹೋಗಿದ್ದೀನಿ. ಅದೆಲ್ಲ ನೆನಪು ನಂಗೆ ಬರುತ್ತೆ. ಸರ್, ಎಲ್ಲರೂ ಹೇಳೋದು ಯೂಶಲಿ ಬೆಂಗಳೂರು ಮುಂಚೆ ತರ ಇಲ್ಲ, ಎಲ್ಲ ಚೇಂಜ್ ಆಗೋಗಿದೆ. ಬಟ್ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇರೋ ಜಾಗಗಳಲ್ಲಿ ಎಲ್ಲ ಅಲ್ಲೇ ಇದೆ. ಕೆಲವೆಲ್ಲ ಹಾಗೆ ಇದೆ ಮೇಡಮ್, ಎಲ್ಲವೂ ಹಾಗೆ ಇದೆ. ಎವರ್ ಗ್ರೀನ್ ಅಲ್ವಾ? 100%. ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಅಲ್ಲೇ ಇದೆ, ಸಂಜಾವಾಣಿ ಕ್ವೀನ್ಸ್ ರೋಡ್ ಅಲ್ಲೇ ಇದೆ, MG ರೋಡ್ ಅಲ್ಲಿ ಪ್ರಜಾವಾಣಿನೇ ಇದೆ.
ಆಮೇಲೆ ಇದು ರೆಸಿಡೆನ್ಸಿ ರೋಡ್ ಸಂಯುಕ್ತ ಕರ್ನಾಟಕನೇ ಇದೆ, ಯಾವುದೂ ಬದಲಾಗಿಲ್ಲ. ಹಿಂಡು ಅಲ್ಲೇ ಇದೆ ಅಲ್ವಾ. ಕೆಲವೆಲ್ಲ ಬದಲಾಗ್ತಾ ಹೋಗ್ತು. ಅಂದ್ರೆ ಯಾವ್ಯಾವ ಪೇಪರ್ ಆಫೀಸು ಎಲ್ಲೆಲ್ಲಿತ್ತು ಅಲ್ಲಲ್ಲೂ ಇದೆ, ಅಲ್ಲೇ ಇದೆ ಮೇಡಮ್. ನನಗೆ ಇವಾಗಲೂ ಹೇಳ್ತೀನಿ, ನಾನು ಆ ಕಡೆ ಎಲ್ಲ ಓಡಾಡ್ತು ಅಂತಂದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಇವತ್ತು ಕಾರಲ್ಲಿ ಹೋಗ್ತೀನಿ ನಾನು. ಆ ಟೈಮಲ್ಲಿ ಸೈಕಲ್ಲು ಸ್ಕೂಟರಲ್ಲೆಲ್ಲ ಹೋಗಿದೆಲ್ಲ ಇದೆ ನಾವು. ಅವೆಲ್ಲ ಆ ಕಡೆಗೆ ಹೋದಾಗೆಲ್ಲ ವಾಪಸ್ ಬರ್ತಾ ಇರ್ತೇವೆ ಮೆಮೊರೀಸ್. ನಾನು ಯಾವುದೇ ಪೇಪರ್ ಆಫೀಸ್ಗೆ ಹೋದಾಗಲೂ ಕೂಡ ನಂಗೆ ನೋಡಿ, ಪ್ರಜಾವಾಣಿಗೆ ಹೋದ್ರೆ ಮೇಡಮ್ ಅದೇ 3ನೇ ಫ್ಲೋರ್ ಅಲ್ಲಿ ಈಗ ಒಳಗಡೆ ಎಲ್ಲಾನು ಮಾಡಿಫೈ ಮಾಡಿದ್ದಾರೆ. ಅದೇ ಓಣಿಲೇ ಹೋಗ್ಬೇಕು, ಅದೇ ಲೆಫ್ಟ್ ಕಟ್ ಮಾಡ್ಬೇಕು, ಅದೇ ಲಿಫ್ಟ್ ಅಲ್ಲೇ ಹೋಗ್ಬೇಕು. ಎಷ್ಟು ಖುಷಿ ಆಗದ್ ಗೊತ್ತಾ ನಮ್ಗೆ. ಸವಿ ನೆನಪು. ಹೌದು, ಆಗ ಹೆಂಗಿತ್ತು ಈಗ ಹಾಗೆ ಇದೆ. ಅಲ್ಲಿ ನಾವು ಹೆಂಗಿದ್ವಿ ಇವತ್ತು ಯಾವ ತರ ಬೆಳೆದಿದ್ದೀವಿ, ಎಷ್ಟು ಖುಷಿ ಆಗತ್ತೆ. ಅವೆರಡಕ್ಕೂ ನಾವು ಯಾವಾಗಲೂ ಸದಾಕಾಲ ನಾವು ಮಾಧ್ಯಮ ಮತ್ತು ಉದ್ಯಮಕ್ಕೆ ಯಾವಾಗಲೂ ಶರಣಾಗಬೇಕಲ್ವಾ, ಯಾವಾಗಲೂ ನಾವು ಕೃತಜ್ಞತೆಯಾಗಿರ್ಬೇಕು. ಹೌದು. ಅಂಡ್ ಸರ್, ಇನ್ನು ನಿಮ್ಮ ಕನ್ನಡ ಚಲನಚಿತ್ರ ಬಿಟ್ಟು ಈಗ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಅಂತ ನೋಡಿದ್ರೆ ನೀವು ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ವಿ. ಸೊ ಅದು ಹೇಗಿದೆ ಸರ್ ಅನುಭವ? ನಮ್ಮ ಕನ್ನಡ ಚಲನಚಿತ್ರಕ್ಕೂ ಹೊರಗಿನ ಬೇರೆ ಒಂದು ಭಾಷೆ ಚಿತ್ರಕ್ಕೂ ಎಷ್ಟು ಡಿಫ್ರೆನ್ಸ್? ಬಟ್ ಹೆಂಗೆ ಅಂತಂದ್ರೆ ಮೇಡಮ್, ಈಗ ಎಲ್ಲ ಕಡೆಗೂ ಒಂದೇ ರೀತಿನೇ ಆಗೋದು. ನಿಮಗೆ ಪ್ರೆಸ್ ಮೀಟ್ ಆಗ್ಬೋದು ಅಥವಾ ಕಾಂಟ್ಯಾಕ್ಟ್ಸ್ ಆಗ್ಬೋದು, ಎಲ್ಲನೂ ಕೂಡ ನಿಮ್ಗೆ ಹಂಗೆ ಲೆಕ್ಕ ಹಾಕು ಅಂತಂದರೆ ನಮಗಿಲ್ಲಿ ಏನು ಪ್ರೀತಿ ಮಾಡ್ತಾರೋ ಆ ಥರದಲ್ಲಿ ತಮಿಳಲ್ಲಾಗ್ಬೋದು, ತೆಲುಗುಲಾಗ್ಬೋದು, ಅಥವಾ ನಿಮಗೆ ಹಿಂದಿ ಅಷ್ಟಲ್ಲ, ಮಲಯಾಳಮು ಅಷ್ಟಲ್ಲ, ಅಲ್ಲಿ ಪಿ ಆರ್ ಒಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್. ಫಸ್ಟ್ ರೆಸ್ಪೆಕ್ಟ್ ಕೊಡೋದೆ ಪಿ ಆರ್ ಆಚಾರ. ಅವ್ರು ಕರೆಕ್ಟಾಗಿ ನೋಡ್ಕೋಬೇಕು ಅವ್ರಿಗೆ, ಯಾಕೆಂದ್ರೆ ಅವರಿದ್ರೆ ಎಲ್ಲಾನು ಅಂತ ಹೇಳಿ. ಅಂದ್ರೆ ಸರ್, ಈಗ ಒಂದು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಪಿ ಆರ್ ಮಸ್ಟ್ ಅಂಡ್ ಶುಡ್ ವೆರಿ ಇಂಪಾರ್ಟೆಂಟ್. ಶ್ರೀಕಾರ ಹಾಕಿ ಆನ್ ಬೋರ್ಡು ಒಂದು ಪ್ರೊಡಕ್ಷನ್ ಶುರು ಆಗ್ತಾ ಇದೆ. ಅದಕ್ಕೆ ಡೈರೆಕ್ಟ್ ಇಂಥವ್ರು ಆ್ಯಡ್ ಏನಾದ್ರು, ಇಂಥ ಹೀರೋ ಬಂದ್ರು, ಇಂಥ ವಿಲನ್ ಬಂದ್ರು, ಒಂದೊಂದು ಕೂಡ ನಾವು ಬಿಟ್ಕೊಂಡು ಹೋಗ್ತೀವಲ್ಲ ಎಲ್ಲಾನು ಕೂಡ. ಅಲ್ಲಿಂದ ಹಿಡಿದು ನಮ್ಮ ಪಿಕ್ಚರು 25 ದಿವಸದ, ಇವಾಗ ಈ 25 ದಿವಸಕ್ಕೆ ಬಂದ್ಬಿಟ್ಟಿದೆ. ಆ ಫಂಕ್ಷನ್ ಆಗೋವರೆಗೂ ಆ ಪಿಕ್ಚರ್ಗೆ ಏನಾದ್ರು ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬಂತು ಅಂದರೆ, ಅಥವಾ ಬೇರೆ ಫೆಸ್ಟಿವಲ್ಗಳಲ್ಲಿ ಟೆಲಿಕಾಸ್ಟ್ ಆಯಿತು ಅಂದ್ರೂ ಕೂಡ ಅಲ್ಲಿವರೆಗೂ ನಮ್ಮ ಕೆಲಸ ಇದ್ದೇ ಇರುತ್ತೆ. ಒಂದು ಪಿಕ್ಚರ್ ಇವತ್ತು ಆಗೋಯ್ತಪ್ಪ, ರಿಲೀಸ್ ಆಗೋಯ್ತು, ನಂದು ಕ್ಲೋಸ್, ಇವತ್ತು ಅಕೌಂಟ್ ಕ್ಲೋಸ್ ಅನ್ನೋಂಗೆ ಇಲ್ಲ. ಅದು ಅಕೌಂಟ್ ಬೆಳಿತಾನೆ ಇರ್ತದು. ಇನ್ಯಾವುದೋ 6 ತಿಂಗಳು ಬಿಟ್ಟು ಸ್ಟೇಟ್ ಅವಾರ್ಡ್ ಬಂತಪ್ಪ ಆ ಪಿಕ್ಚರ್ಗೆ, ಪ್ರೊಡ್ಯೂಸರ್ ಹೇಳ್ತಾರೆ ಸರ್ 2 ಸ್ಟೇಟ್ ಅವಾರ್ಡ್ ಬಂದಿದೆ, ಒಂದು ನ್ಯೂಸ್ ರಿಲೀಸ್ ಮಾಡ್ಬಿಡಿ ಸರ್ ಅಂತ ಹೇಳಿ. ಅಲ್ಲಿವರೆಗೂ ಇದ್ದೇ ಇರುತ್ತೆ ನಮ್ಮ ಕೆಲಸ ಹಂಗೆ. ಬಟ್ ಏನು ಅಂದ್ರೆ ಪ್ಯಾನ್ ಇಂಡಿಯಾದು ಈಗ ನಂಗೆ ಎಲ್ಲಿ ಹೆಲ್ಪ್ ಆಗಿತ್ತು ಅಂದ್ರೆ, ಮುಂಚೆನೂ ಇತ್ತು. ರವಿಚಂದ್ರನ್ ಅವರು ಸಿಪಾಯಿ ಪಿಕ್ಚರ್ ಮಾಡಿದಾಗ, ಪ್ರೇಮಲೋಕ ಸಿನಿಮಾ ಮಾಡಿದಾಗ, ರಣಧೀರ ಮಾಡಿದಾಗ ಆಗ್ಲೇ ಪ್ಯಾನ್ ಇಂಡಿಯಾ ಇತ್ತು, ಇವಾಗಲ್ಲ. ಆಗ್ಲೇ ಎಲ್ಲಾ ಭಾಷೆ ಜನಗಳು ಕೂಡ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಆಗಿದ್ದು ಆಗ್ಲೇ ಇತ್ತು. ದ್ವಾರಕೀಶ್ವರ್ ಮಾಡಿದಾಗಿತ್ತು, ಆಯ್ತಾ. ಈಗೇನಾಯ್ತು, ಮಾರ್ಕೆಟ್ ವಿಸ್ತಾರ ಆದಾಗ ಅದು ಕೆಲವೇ ಜನ ಬಂದು ಆಗೇನಾಗ್ತಾ ಇತ್ತು, ಒಂದು ಪಿಕ್ಚರ್, ಕನ್ನಡ ಪಿಕ್ಚರು ರಿಲೀಸ್ ಆದಾಗ ಬೇರೆ ಭಾಷೆಯ ಪ್ರೊಡ್ಯೂಸರ್ಗಳು ಗೊತ್ತಿಲ್ಲದೆ ಬೆಳಗ್ಗೆ ಫ್ಲೈಟಲ್ಲಿ ಬಂದು ಆ ಸಿನಿಮಾ ನೋಡ್ಕೊಂಡು ಹೋಗಿ ಆ ಪ್ರೊಡ್ಯೂಸರ್ ಯಾರು ಅಂತ ನಂಬರ್ ತಗೊಂಡು, ಯಾಕೆ ರೈಟ್ಸ್ ಬೇಕಲ್ಲ ಅಂದ್ರೆ ರೀಮೇಕ್ ಮಾಡಕ್ಕೆ, ಹಂಗಿತ್ತು. ಇವಾಗೆಲ್ಲ ಯೂನಿವರ್ಸಲ್ ಆಗೋಯ್ತು. ನಮಗೆ ಎಲ್ಲ ಕಡೆಗೂ ಈಗ ನಮಗೆ ಹೊಂಬಾಳೆ ಫಿಲಮ್ಸ್ ಮಾಡೋದ್ರಿಂದ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ವಿ. ಅದಾಗ್ಬೋದು, ಶ್ರವಣ ಶ್ರೀಮನ್ನಾರಾಯಣ ಆಗ್ಬೋದು, ಕಾಂತಾರ ಆಗ್ಬೋದು, ಅಥವಾ KGF ಚಾಪ್ಟರ್ 1 ಚಾಪ್ಟರ್ 2 ಮಾಡಿದಾಗ ಏನಾಗೋಯ್ತು, ಈಗ ಎಲ್ಲ ಆಯಾ ಸ್ಟೇಟ್ನ ಎಲ್ಲ ಪತ್ರಕರ್ತರು ಆಗ್ಬೋದು ಅಥವಾ ಪಿ ಆರ್ಗಳು ಪರಿಚಯ ಆಗ್ಬಿಟ್ರು. ಈಗ ಅಂದ್ರೆ ಎಲ್ಲ ಆಯಾ ಸ್ಟೇಟ್ ಪಿ ಆರ್ಗಳು ಈಗ ನಮ್ದಿದ್ದಾಗ ಅಲ್ಲಿ ನಮ್ದಿದ್ದಾಗ ಅಲ್ಲಿಗೆ ನಾವು ಕೆಲಸ ಕೊಡ್ತೀವಿ, ಅವ್ರದ್ದಿದ್ದಾಗ ನಮಗೆ ಇಲ್ಲಿ ಕೆಲಸ ಕೊಡ್ತಾರೆ. ಸೊ ಹಾಗಾಗಿ ಆ ಬಾಂಡಿಂಗ್ ಬೆಳೀತು. ಎಲ್ಲ ಸ್ಟೇಟ್ನ ಪಿ ಆರ್ಗಳು ಪರಿಚಯ ಆಯಿತು, ಪತ್ರಕರ್ತರು ಪರಿಚಯ ಆಯಿತು. ಈಗ ನಮ್ದಲ್ಲದೆ ಯಾವುದೋ ಬಂದಾಗ ವಾಪಸ್ಸು ನಾನು ಬೇರೆ ಅದಕ್ಕೆ ಹೈದರಾಬಾದ್ಗೆಲ್ಲ ಹೋದಾಗ ಅವರವರೇ ಬಂದಿರ್ತಾರೆ. ಭಯ ಆರಾಮ ಅಂತ ಕೇಳ್ತಾರೆ. ಆ ಲೆವೆಲ್ ಬಂದ್ಬಿಡ್ಯಾರೆ. ಬ್ರದರ್ ಏನ್ ಬ್ರದರ್ ಹೇಗಿದ್ದೀರಿ ಅಂತಾರೆ. ಆಮೇಲೆ ಸುಮ್ಮನೆ ಜಸ್ಟ್ ಏನೂ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಫೋನ್ ಮಾಡಿ ಬಾಗುಂಡಾರ ಅಂತ ಕೇಳ್ತಾರೆ. ಎಷ್ಟು ಖುಷಿ ಆಗತ್ತೆ ನೋಡಿ. ಈಗ ನಮ್ದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಅಲ್ವಾ ಅದು. ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡಿದಾಗ ಯೂನಿವರ್ಸಲ್ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದಾಗ ಇವೆಲ್ಲ ನಮಗೆ ಅಡ್ವಾಂಟೇಜ್ಗಳು. ಆಮೇಲೆ ಮಾರ್ಕೆಟು ವಿಸ್ತಾರ ಆಗತ್ತಲ್ವಾ. ಈಗ ಅಲ್ಲಿ ಯಾವ್ದೋ ಪಿಕ್ಚರ್ ಬಂದ್ರೆ ನಮಗೆ ಕೆಲಸ ಕೊಡ್ತಾರೆ, ನಮ್ದು ಯಾವ್ದೋ ಇದ್ರೆ ಅವ್ರು ರೆಕಮೆಂಡ್ ಮಾಡಿಸಿ ಅವ್ರು ಕೊಡ್ತೀವಿ, ಬಿಸ್ನೆಸ್ ಗ್ರೋತ್ ಆಗತ್ತೆ. ಹೌದು. ಅಂಡ್ ಆಲ್ಸೋ ಸರ್, ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿರ್ತೀರಾ, ಅದ್ರ ಮಧ್ಯೆ ಮತ್ತಿನ್ನೊಂದು ಸಿನಿಮಾ ಬರುತ್ತೆ, ಅದು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಲ್ಲ, ನಮಗೆ ಅದೇನು ಸಂಖ್ಯೆ ಏನಲ್ಲ ಅದು. ಈಗ ನಾವೇನು ಒಬ್ರು ಡೇಟ್ ಕೊಟ್ಬಿಡ್ತು ಅಂತಂದ್ರೆ ಆ ಡೇಟಲ್ಲೇ ಕಲಾವಿದರಾದ್ರೆ ಆ ಡೇಟಲ್ಲೇ ಅವ್ರು ಹೋಗಿ ಪಾರ್ಟ್ ಮಾಡಬೇಕು. ನಮ್ದು ಹಂಗೇನಿಲ್ಲ ನೋಡಿ. ಬೆಳಗ್ಗೆ 10:30 ಒಂದು ಪ್ರೆಸ್ ಮೀಟ್ ಇರುತ್ತೆ ಯಾವ್ದೋ ಸಿನಿಮಾದು, 3 ಗಂಟೆ ಬೇರೆ ಯಾವುದೋ ಇರುತ್ತೆ, 7 ಗಂಟೆ ಬೇರೆ ಯಾವುದೋ ಇರುತ್ತೆ ಅಲ್ವಾ.
ಮ್ಯಾನೇಜ್ ನಾವು ಅದೇ ಸೊ ನಿಮ್ಗೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡಕ್ ಬೇರೆ ಇಡೀ ಫ್ಯಾಮಿಲಿ ಎಲ್ಲ ಫುಲ್ ಎಲ್ಲ ಇದಾರಪ್ಪ. ನನ್ನ ತಮ್ಮಂದಿದ್ದಾರೆ, ನಮ್ಮ ಹುಡುಗರು ಇದ್ದಾರೆ, ನಮ್ಮ ಮಕ್ಕಳಿದ್ದಾರೆ. ನಮ್ಗೇನು ಅಂತಂದ್ರೆ ಈಗ ರೂಢಿ ಆಗೋಗಿದೆ. ರೂಢಿ ಆಯ್ತು ಅಂತಂದ್ಬಿಟ್ಟು ನಾವು ಕೇರ್ಲೆಸ್ ಮಾಡಲ್ಲ. 10:30 ಏನ್ ಪ್ರೆಸ್ ಮೀಟ್ ಇಂಪಾರ್ಟೆಂಟು ಹೊಸಬ್ರದ್ದು 7 ಗಂಟೆಗೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. 7 ಗಂಟೆಗೆ ಯಶೋರ್ ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಇನ್ಯಾರ್ದೋ ತೀರಾ ಹೊಸಬ್ರದ್ದು ಅಂದಾಗ ನಾವು ತಾತ್ಸರ ಮಾಡೋಕ್ಕಾಗಲ್ಲ. ಸರ್ ನೀವು ಯಾವಾಗಾದ್ರೂ ಫೇಸ್ ಮಾಡಿದ್ದೀರಾ ದೊಡ್ಡ ಸಿನಿಮಾಗಳಿಗೆ ಚೆನ್ನಾಗಿ ಪ್ರಮೋಷನ್ಸ್ ಮಾಡ್ತಾರೆ, ನಮ್ದು ಚಿಕ್ಕ ಸಿನಿಮಾ ಪ್ರಮೋಷನ್ಸ್ ಕಡಿಮೆ, ಆ ಥರ ಯಾವಾಗ ಆ ಥರದ್ದು ಏನಿಲ್ಲ ಮೇಡಮ್. ಅಂದ್ರೆ ಏನಾಗತ್ತೆ, ಈಗ ದೊಡ್ಡ ಸ್ಟಾರ್ಗಳು ಸಿನಿಮಾ ಮಾಡಿದಾಗ ನಮ್ಗೆ ಈಸಿ ಕೆಲಸ. ಒಂದು ಮೆಸೇಜ್ ಕಳಿಸ್ಬಿಡ್ತು ಅಂತಂದ್ರೆ ಗೊತ್ತು ನನಗೆ, ಸುದೀಪ್ ಸರ್ ಪಿಕ್ಚರ್ ಮಾಡ್ತಾ ಏನಲ್ವಾ, ಎಲ್ಲ ಬಂದೇ ಬರ್ತಾರೆ, ನೋ ಪ್ರಾಬ್ಲಮ್ ಅಂತ. ಇನ್ಯಾವುದೋ ಹೊಸಬ್ರು ಅಂತ ಬಂದಾಗ ನಾವು ತಿರ್ಗಾ ವಾಪಸ್ ಎಲ್ರಿಗೂ ಫೋನ್ ಮಾಡಿ, ಸರ್ ಹೊಸಬ್ರೆಲ್ಲ ಮಾಡ್ತೀರಾ, ಒಂಚೂರು ಬಿಡು ಮಾಡ್ಕೊಂಡು ಬನ್ನಿ ಸರ್, ಅಥವಾ ಕ್ಯಾಮ್ರಾರ ಕಳಿಸ್ಕೊಡಿ. ಈ ಥರದ್ದು ಇದ್ದೇ ಇರುತ್ತೆ ನಮ್ದು. ಅದು ದಿನನಿತ್ಯದ ಹೋರಾಟ, ಅದು ಅಂದ್ರೆ ನಮ್ಮ ಪ್ರೊಫೆಷನ್ ಹೋರಾಟ ಅದು. ಸೊ ಒಂದು ಒಳ್ಳೆ ಹೆಸರಿಟ್ಕೊಂಡ್ರೆ ನಮಗೂ ಮಾಧ್ಯಮದವ್ರು ಬೇಕಾಷ್ಟು ಸಪೋರ್ಟ್ ಮಾಡಿದ್ದಾರೆ ಪಾಪ. ಸಂಡೇ ನೋಡಲ್ಲ, ಗೌರ್ಮೆಂಟ್ ಹಾಲಿಡೇ ನೋಡಲ್ಲ. ಸಾರಿ, ಏನ್ರಿ ಸಂಡೇನು ಇಡ್ತೀರಾ, ಸಂಡೇನು ಬಿಡಲ್ವಲ್ರಿ ಅಂತಂದಾಗ ಈ ಸರಿ ಒಂದು ಕಳಿಸ್ಬಿಡಿ, ನೆಕ್ಸ್ಟ್ ಸಂಡೇ ಇಟ್ಕೊಡಲ್ಲ ಅಂತ ಹೇಳ್ತೀವಿ. ಏನೋ ಅನಿವಾರ್ಯ ಬಂದಾಗ ಅವ್ರು ಯಾರೋ ಅಸ್ಟ್ರಾಲಜರ್ ಇರ್ತಾರೆ, ಸಂಡೇ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಅವಾಗ ಏನು ಮಾಡೋಕ್ಕಾಗಲ್ಲ. ನಾವು ಸಾಟರ್ಡೆ ಸಂಡೇ ನಮಗೆ ಕಾರ್ಪೊರೇಟ್ ಸೆಟಲ್ಲಿ ರಜಾ ಕೊಡ್ತಾರಲ್ಲ, ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನೀವು ಹೇಳ್ದಂಗೆ 24 ಗಂಟೆನೂ ಕೆಲಸ ಮಾಡಕ್ ನಾವು ರೆಡಿ ಇರ್ತೀವಿ. ಹಂಗೆ ಸರ್ ನೀವೇನಾದ್ರೂ ಅಸ್ಟ್ರಾಲಜಿ, ನ್ಯೂಮರಾಲಜಿ ಎಲ್ಲ ನಂಬ್ತೀರಾ? ಖಂಡಿತವಾಗ್ಲು. ನಾನು ದೇವ್ರ ನಂಬ್ತೀನಿ, ಆಯ್ತಾ, ಭವಿಷ್ಯ ನಂಬ್ತೀನಿ, ರಾಯರ್ ನಂಬ್ತೀನಿ. ನಮ್ಮ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಅಂತ ಅಲ್ವಾ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರ್ಬೇಕು ಮೇಡಮ್. ಹೋದ್ರೆ ಎಲ್ಲವೂ ಯಶಸ್ಸು ಸಿಗತ್ತೆ. ನಾವ್ ಎಷ್ಟು ಆನೆಸ್ಟ್ ಆಗಿರ್ತೀವಿ, ಎಷ್ಟು ನಿಯತ್ತಾಗಿರ್ತೀವಿ, ನಮ್ ಗ್ರೋತ್ ಕಾರಣ ಅಷ್ಟೇ. ನಿಮ್ಮ ಈ ಒಂದು ಜೀವನದಲ್ಲಿ ನಿಮ್ಗೆ ತುಂಬಾ ಕಷ್ಟವಾದಂತ ಒಂದು ಸನ್ನಿವೇಶ ಯಾವಾಗಾದ್ರೂ ಬಂದಿದ್ಯಾ? ಆ ಥರದ್ದು ಏನಿಲ್ಲ ಮೇಡಮ್. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಎಲ್ಲ ಕಷ್ಟ ಅಂತ ಹೇಳ್ತಾರೆ. ನಮಗೆ ಸರ್ವಿಸ್ ಮಾಡೋವಂಥ ಯೋಗ ಸಿಕ್ತು. ಯಾಕೆ ನಮ್ಮ ಫಸ್ಟು ಶುರು ಮಾಡಿದೆ ನಮ್ಮ ಶ್ಯಾಮ್ ಸಾರು, ಆನಂದ್ ಆಡಿಯೋ ಶ್ಯಾಮ್ ಸಾರು ನನಗೆ ಫೋನ್ ಮಾಡಿಬಿಟ್ಟು, ವೆಂಕಟೇಶ್ ಲಾಕ್ಡೌನು ಅಂತೇನೋ ಹೇಳ್ತೀರ, ಏನೋ ಯಾರಿಗಾರ ಏನೋ ಹೆಲ್ಪ್ ಮಾಡಬೇಕಲ್ಲ ಅಂತಂದರು. ಸರಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ಅಂದಾಗ ಫಸ್ಟ್ ಅವರೇ ಶುರು ಮಾಡಿದ್ದು ಪ್ರಥಮವಾಗಿ. ಎಲ್ಲ ಫುಡ್ ಕಿಟ್ ಎಲ್ಲ ರೆಡಿ ಮಾಡಿ ಅವ್ರು ಯಾರಿಗೆ ಕೊಟ್ಟರು, ಪಬ್ಲಿಕ್ಗೆ ಅಂತ ಮಾಡಲಿಲ್ಲ, ನಮ್ಮ ಪತ್ರಕರ್ತರಿಗೆಲ್ಲ ಕೊಟ್ಟರೆ ಬೇಜಾರು ಮಾಡ್ಕೋತಾರೆ ಏನಾರ ಅಂತಂದರು. ಸರ್ ಒಂದು ಮಾತು ಕೇಳ್ತೀನಿ ಸರ್ ನಾನು ಅಂತೇಳಿ ಒಂದು 10 ಜನಕ್ಕೆ ಫೋನ್ ಮಾಡಿದೆ. ಅಂದರೆ ನಾನು ಹೆಂಗೆ ಕೇಳೋದನ್ನ, ಸರ್ ನಿಮ್ಮಲ್ಲಿ ರೇಷನ್ ಇದೆಯಾ ಕೊಡಬೇಕು, ಅದು ತುಂಬ ಕಷ್ಟವಾದ ಕೆಲಸ ಅದು, ಆಯಿತಾ ಸರ್. ನಾನು ಫೋನ್ ಮಾಡಿಬಿಟ್ಟು, ಸರ್ ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಸರ್ ಫೋನ್ ಮಾಡಿದ್ರು, ಅವ್ರೇನೋ ಇವ್ರೇನು ಗಿಫ್ಟ್ ಕೊಡಬೇಕು ಅಂತಿದ್ದಾರೆ, ಈಗ ಲಾಕ್ಡೌನ್ ಎಲ್ಲ ಇದೆಯಲ್ಲ ಅಂತ. ಆಯಿತು ಪರವಾಗಿಲ್ಲ ಅಂತ ಅಂದಾಗ ಪಾಪ ಅವರೆಲ್ಲನೂ ಸೆಟ್ ಮಾಡಿ ಕಳಿಸಿದ್ರು ವೆಹಿಕಲ್ ಸಮೇತ. ಅಂತ ಲಾಕ್ಡೌನ್ ಟೈಮಲ್ಲೂ ಕೂಡ ನಮ್ಮಷ್ಟು ಬ್ಯುಸಿ, ಅಂದರೆ ಎಕ್ಸ್ಪೆಷಲಿ ನನ್ನಷ್ಟು ಬ್ಯುಸಿ ಬೇರೆ ಯಾರೂ ಇರಲಿಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಬೇರೆಯವ್ರು ಕೊಟ್ಟಿದ್ದನ್ನು ನಾನು ಮಧ್ಯ ಕೆಲಸ ಮಾಡಿದ್ದೆ ಅಷ್ಟೇ. ಈಗ ನೀವೇನೋ ಒಂದು 50 ಜನಕ್ಕೆ ಏನೋ ಕೊಡಬೇಕು ಅಂತಂದಾಗ ನಿಮಗೆ ಆಕ್ಸೆಸ್ ಇಲ್ಲ. ನನಗಿತ್ತು, ಅಂದರೆ ನನಗೆ ಇದೆಲ್ಲ ಮಾಡಿಕೊಟ್ಟಿದ್ರು, ಪಾಸಸ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲರಿಗೂ ಸರ್ವಿಸ್ ಮಾಡೋವಂಥದ್ದು ಒಂದು ಒಳ್ಳೆ ಒಂದು ಯೋಗ ಸಿಕ್ತು ನಮಗೆ. ಅದೊಂದು ಖುಷಿ ಆಗುತ್ತೆ. ಅದು ಒಂದು ಕಷ್ಟದ ಪೀರಿಯಡು, ಅಂದರೆ ಎಲ್ರಿಗೂ ಕಷ್ಟದ ಪೀರಿಯಡು. ನನಗೆ ಅಂತ ಹೇಳಲ್ಲ, ನನಗೇನು ಕಷ್ಟ ನಾನು ಹೇಳ್ಕೊತಾ ಇಲ್ಲ. ಒಂದು ಸರ್ವಿಸ್ ಮಾಡೋವಂಥ ಯೋಗ ಸಿಕ್ತು ಅಷ್ಟೇ. ಒಳ್ಳೊಳ್ಳೆ ಫ್ರೆಂಡ್ಸ್ನ ಇಟ್ಕೊಂಡಿದ್ದೆ. ನಾನು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅದರಲ್ಲಿ ತುಂಬ ಜನ ನನಗೆ ಆರ್ ಚಂದ್ರ ಅವರಾಗ್ಬೋದು, ನಮ್ಮ ಶ್ಯಾಮ್ ಸಾರ್ ಆಗ್ಬೋದು, ನಮ್ಮ ವೇಲೂರು ಆಗ್ಬೋದು, ಉಪೇಂದ್ರ ಅವರಾಗ್ಬೋದು, ರಾಗಿಣಿಯವರಾಗ್ಬೋದು, ಪ್ರಥಮ್, ಎಷ್ಟೊಂದು ಜನ ಗೊತ್ತಾ ಮೇಡಮ್ ಮಾಡಿದ್ದು, ಹೆಲ್ಪ್ ಮಾಡಿದ್ದು. ಅಂದರೆ ಈಗ ನಾವು ಅಲ್ಲಿ ಚಾಮರಾಜಪೇಟೆಯಲ್ಲಿರೋದು, ಎಲ್ರಿಗೂ ಕೊಡೋಕ್ಕಾಗ್ತಿರಲಿಲ್ಲ. ನಮ್ಮನೆ ಮುಂದೆ ಎವ್ರಿ ಡೇ ಒಂದು ಮಿನಿ ಲಾರಿ ಇರೋದು, ಅದೆಲ್ಲ ತಗೊಂಬಂದು ಎಲ್ಲ ಡಂಪ್ ಮಾಡ್ಬಿಡೋರು. ನಮ್ದು ಅಪಾರ್ಟ್ಮೆಂಟ್ ಅವಾಗಿಂದ ಎಲ್ಲ ಖಾಲಿ ಇತ್ತು, ಎಲ್ಲ 2ನೇ ಫ್ಲೋರ್ 3ನೇ ಫ್ಲೋರ್ ಲೋಡ್ ಮಾಡ್ತಿದ್ದೆ, ಆಯ್ತಾ. ಅದೆಲ್ಲನೂ ಕೂಡ ಹತ್ರ ಇರೋರೆಲ್ಲ ಪಾಪ ಸಂಜೆ 6 ಗಂಟೆ ಮೇಲೆ ತಗೊಂಡೋಗೋರು. ಇನ್ನು ಕೆಲವ್ರಿಗೆ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಿದ್ದೆ. ಹಂಗೆ ಆ ಥರ ಸರ್ವಿಸ್ ಮಾಡಿದ್ದೀವಿ. ಅದೊಂದು ಖುಷಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಸಿನಿಮಾ ಬಿಟ್ಟು ಇದು ಒಂದು ಸರ್ವಿಸ್ ಮಾಡಿದ್ದೀರಾ ಲೈಫ್ ಅಲ್ಲಿ? ಖಂಡಿತವಾಗ್ಲು. ಸೊ ಇದೊಂದು ಮೆಮೊರಬಲ್ ಅಲ್ವಾ? ಮುಲಾಜೆ ಇಲ್ಲ ಮೇಡಮ್. ಸರ್, ಇನ್ನು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಮಾತಾಡೋದಾದ್ರೆ 50 ವರ್ಷಗಳು ಕಳೀತಾ ಇದೆ ಸರ್. ಸೊ ಅವತ್ತಿಂದ ಡೇ 1 ಇವತ್ತರೆಗೂ 50 years ಅಂದರೆ, ಸೊ ಹೇಗೆ ಅನಿಸುತ್ತೆ ನಿಮಗೆ? ಒಂದು ಬದಲಾವಣೆ ಆಗಿರ್ಬೋದು, ಒಂದು ಯಶಸ್ಸು. 90 ಕನ್ನಡ ಚಿತ್ರರಂಗ 94 ವರ್ಷದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆಗೆ ಹೆಮ್ಮೆ ಆಗತ್ತೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಿಕಾಪ ಸುರೇಂದ್ರ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವರು ಬೆಳೆಸಿದಂಥ ಸಂಸ್ಥೆ, ಅವರು ಹುಟ್ಟಿ ಹಾಕಿದಂಥ ಸಂಸ್ಥೆ. ಅವರು ರಾಘವೇಂದ್ರ ಚಿತ್ರವಾಣಿ
ಅನ್ನೋ ಹೆಸರಲ್ಲೇ ಸಂಸ್ಥೆ ಶುರು ಮಾಡಿದ್ರು. ಆಗಲೇ ರಾಯರ ಅನುಗ್ರಹ ಆಯಿತು 50 ವರ್ಷದ ಹಿಂದೆನೆ. ನನಗೆ ಗೊತ್ತಿರೋಗೆ ಇಡೀ ಇಂಡಿಯಾಲೇ ನಾನು ಸರ್ವೆ ಮಾಡಿರೋ ಪ್ರಕಾರ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಬಿಟ್ಟು 50 ವರ್ಷದಿಂದ ಬೇರೆ PRO ಸಂಸ್ಥೆ ಯಾವ ಭಾಷೆನೂ ಇಲ್ಲ. ಆಮೇಲೆ ಯಾವ ಭಾಷೆನಲ್ಲೂ ಕೂಡ ಅವಾರ್ಡ್ ಫಂಕ್ಷನ್ ಮಾಡ್ತಿಲ್ಲ. PRO ಸಂಸ್ಥೆ ನಾನು ಹೇಳ್ತಿರೋದು, ಎಕ್ಸ್ಪೆಷಲಿ PRO ಸಂಸ್ಥೆ. ಅದೊಂದು ನಮಗೆ ಖುಷಿ ಆಗುತ್ತೆ. ಆಮೇಲೆ ನಾವು ಇನ್ನೊಂದು ಮರ್ತಿದ್ದೆ, ನಮ್ಮ ಸುರಿಂಡ ಅವರು ಪಾಲ್ದಾರಿಕೆನಲ್ಲಿ 6 ಸಿನಿಮಾ ಮಾಡಿದ್ರು. ಒಂದು ಒಲೆ ಉಡುಗೊರೆ ಅಂತ ಒಂದು ಮಾಡಿದ್ರು, ಗಣೇಶನ್ ಮದುವೆ ಅಂತ ಒಂದು ಮಾಡಿದ್ರು, ಗೌರಿ ಗಣೇಶ ಅಂತ ಮಾಡಿದ್ರು, ಆಮೇಲೆ ಗುಂಡನ್ ಮದುವೆ ಅಂತ ಒಂದು ಮಾಡಿದ್ರು ಜಗ್ಗೇಶ್ ಅವ್ರದ್ದು, ಪಟ್ಟಣಕ್ಕೆ ಬಂದ ಪುಟ್ಟ ಅಂತ ಮಾಡಿದ್ರು, ನಗು ನಗುತ ನಲಿ ಅಂತ ಒಂದು ಮಾಡಿದ್ರು, ಆಮೇಲೆ ಗಣೇಶನ್ ಗಲಾಟೆ ಅಂತೇಳಿ ಲಹರಿ ರೆಕಾರ್ಡಿಂಗ್ ಅವರು ನಮ್ಮ ವೇಲೂರು ಅದು ಮನೋಹರ್ ನಾಯ್ಡು ಪ್ರೊಡ್ಯೂಸರು ನಮ್ಮ ಅಧ್ಯಕ್ಷತೆಯಲ್ಲೇ ಮಾಡಿದ್ದು. ಸೊ ಪ್ರೊಡಕ್ಷನ್ನು ಕೂಡ ಕೈ ಹಾಕಿ ನಮ್ಮ ಅಂಕಲ್ ಅವಾಗ ಮಾಡಿದ್ರು. ಅವಾಗೆಲ್ಲ ಒಂದು ಸಂಬಂಧಗಳು ಚೆನ್ನಾಗಿತ್ತು, ಆಮೇಲೆ ಒಂದು ಹೊಂದಾಣಿಕೆ ಚೆನ್ನಾಗಿತ್ತು, ರೇಟು ಕಮ್ಮಿ ಇತ್ತು, ಮಾಡಿದ್ರು. ನಂಗೆ ತುಂಬ ಜನ ಕೇಳ್ತಾರೆ ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತೇಳಿ. ಇವತ್ತೆಲ್ಲನೂ ಕೋಟಿ ಲೆಕ್ಕಕ್ಕೆ ಹೊರಟೋಗಿದೆ ಎಲ್ಲನೂ. ಮುಂಚೆಲ್ಲ ಒಂದು ಬಲ್ಕಲ್ಲಿ ರೆಮ್ಯುನರೇಷನ್ ತಗೋತಾ ಇದ್ರು, ಇದು ಪರ್ ಡೇ ಲೆಕ್ಕ ಬಂದ್ಬಿಟ್ಟಿದೆ, ವರ್ಕರ್ಸಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು. ಹಾಗಾಗಿ ನಮ್ಗೆ ಕೈ ತುಂಬ ದುಡ್ಡು ಬಂದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಅದನ್ನು ನಮ್ಮ ರಾಘವೇಂದ್ರ ಚಿತ್ರವಾಣಿಯಿಂದ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಅದನ್ನು ಖಂಡಿತವಾಗ್ಲೂ ಬೇಗ ನೆರವೇರ್ಸೋಕ್ಕೆ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಮಗ ಈಗ ಮೊನ್ನೆ ಅಷ್ಟೇ ಒಂದು ಫಸ್ಟ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಿದ್ದ. ಅದಕ್ಕಿಂತ ಮುಂಚೆ ನಮ್ಮ ಚಿಕ್ಕಪ್ಪನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದ, ಒಂದು 15 ನಿಮಿಷದ್ದು. ಎಲ್ಲ ಕಲಾವಿದರುಗಳು ಕೂಡ ಅವಾಗ ನಮಗೆ ಬೈಟ್ಸ್ ಕೊಟ್ಟಿದ್ರು ಟೋಟಲ್ ಆಗಿ. ಅಂದರೆ ದೊಡ್ಡ ಯಾರ್ಯಾರು ಆರ್ಟಿಸ್ಟ್ ಇದ್ರು ಅವರೆಲ್ಲವೂ ಕೂಡ ನಮ್ಮ ಸಂಸ್ಥೆ ಬಗ್ಗೆ ಬೈಟ್ಸ್ ಕೊಟ್ಟಿದ್ರು. ಒಂದು 20 ನಿಮಿಷದ ಒಂದು ಡಾಕ್ಯುಮೆಂಟ್ ಮಾಡಿದ್ದ. ಆಮೇಲೆ ರಾಮ ಜನ್ಮಭೂಮಿ ಬಗ್ಗೆ ಒಂದು 5 ನಿಮಿಷ ಏನೋ ಮಾಡಿದ್ದ. ಕರೋನಾ ಟೈಮಲ್ಲಿ ಒಂದು ಮಾಡಿದ್ದ ಒಂದು. ಆಮೇಲೆ ಈಗ ಅಷ್ಟೇ ರೀಸೆಂಟ್ ಇದೇ ವರ್ಷ ಒಂದು 3 ತಿಂಗಳ ಹಿಂದೆ ಒಂದು ಫಸ್ಟ್ ಸ್ಯಾಲ್ರಿ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಒಂದು ತುಂಬ ಮದರ್ ಮತ್ತು ಸಣ್ಣ ಸೆಂಟಿಮೆಂಟ್ ಇಟ್ಕೊಂಡು ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬಲ್ಲಿ ಇದೆ. ಅದು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು, ಪಬ್ಲಿಕ್ಕಿಂದನೂ ಆಗ್ಬೋದು, ನಮ್ಮ ಫ್ರೆಂಡ್ ಸರ್ಕಲಿಂದ, ನಮ್ಮ ಮಾಧ್ಯಮದವರು ಎಷ್ಟು ಪ್ರಚಾರ ಕೊಟ್ಟರು ಅಂದರೆ ನಂಗೆ ಭಾಳ ಖುಷಿ ಆಯ್ತು ಅದು. ಸೊ ನಮ್ಮಂದಲೇ ಒಬ್ಬ ಡೈರೆಕ್ಟರ್ ಇದ್ದಾನೆ ಅಂತೇಳಿ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅವ್ರ ಆಸೆ ಅಲ್ವಾ. ಈಗ ಹುಡುಗರ ಆಸೆ, ಅವ್ನಿಗೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಏನು ಮಾಡ್ತಾನೆ ಗೊತ್ತಿಲ್ಲ ನನಗೆ, ಆಯ್ತಾ. ಡೈರೆಕ್ಷನ್ ಅಂತೂ ಒಂದು 3-4 ಚಿಕ್ಕ ಫಿಲ್ಮ್ಗಳು ಮಾಡಿಯಾನೆ. ಅವ್ರಿಗೆ ಎಲ್ಲಿ ಇಷ್ಟ ಇದೆಯೋ ಅವ್ರಿಗೆ ಮಾಡಲಿ. ನಮ್ಮ ಪೇರೆಂಟ್ಸ್ ಸಪೋರ್ಟ್ ನಮ್ಗೆ ಇದ್ದೇ ಇದೆ. ಬಟ್ ಏನು ಅಂದರೆ ಅವ್ರಿಗೆ ಪುಣ್ಯ ಅಷ್ಟೇ. ಅಂದರೆ ಅವ್ರ ತಾತ ಆಗ್ಬೋದು, ನಮ್ಮಂಥವ್ರು ಸಿಕ್ಕಿದ್ದು ಅವ್ರಿಗೆ ಭಾಳ ಪುಣ್ಯ. ಅದು ಒಂದು ಭದ್ರವಾದ ಸಂಸ್ಥೆ ಸಿಕ್ತಲ್ಲ ಅವ್ರಿಗೆ, ಬೇರೆ ಎಲ್ಲೂ ಕೆಲಸ ಮಾಡೋದೇ ಬೇಡ, ಇದು ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ಆ ಪೀಳಿಗೆ ಬೆಳಿಬೇಕಲ್ವಾ ಸರ್? ಹೌದು ಖಂಡಿತ. ಅಂಡ್ ಸರ್, ಫಸ್ಟ್ ಸ್ಯಾಲ್ರಿ ಅಂತ ಶಾರ್ಟ್ ಫಿಲಿಮ್, ನಿಮ್ಮ ಒಂದು ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು? ನಮ್ಮ ಅಂಕಲ್ ಕೊಟ್ಟಿದ್ದೆ ಅವಾಗ. ನಿಮಗೆ ಏನೊಂದು 250-300 ರೂಪಾಯಿ, 1000 ರೂಪಾಯಿ ಈ ತರ ಏನ್ ಮಾಡ್ತಿದ್ರಿ ಸರ್? ಒಂದು ಅಮೌಂಟ್ ಖರ್ಚು ಮಾಡ್ತಿದ್ದೆ ಅಷ್ಟೇ. ನೋಡಕ್ ಹೋಗ್ತೀರಾ ಸುಮ್ಮನೆ ಹಂಗೆ? ಸಿನಿಮಾ ನಮ್ಗೆ ಎಲ್ಲ ನೋಡ್ಬಿಡ್ತಾ ಇದ್ನಲ್ಲ ಮೇಡಮ್. ಈಗ ನಮ್ಮ ಅಂಕಲ್ ಜೊತೆಗೆ ಎಲ್ಲಾನು ಈಗ ಶೋ ಎಲ್ಲ ಇದ್ದಾಗ ಅಲ್ಲೇ ಸಿನಿಮಾ ನೋಡ್ಬಿಡ್ತಿದ್ದೆ. ಹಂಗ್ ಲೆಕ್ಕ ಹಾಕೊಂಡ್ರೆ ಹಿಂದೆಲ್ಲಾನು ಒಂದು ಇವಾಗ ಪ್ರೀಮಿಯರ್ ಶೋ ಅಂತ ಹೇಳ್ತಾರೆ, ಅವಾಗ ಒಂದು ಶೋ ಮಾಡೋರು, ಅಂದ್ರೆ ಟೆಕ್ನಿಷಿಯನ್ಸ್ಗೆ ಅಂತಾನೆ. ತುಂಬಾ ಮುಂದೆ ಪಿಕ್ಚರ್ ಇವಾಗ ಆಗಸ್ಟ್ ರಿಲೀಸ್ ಅಂದ್ರೆ ಜೂನ್-ಜುಲೈಗೆ ಇಲ್ಲಿ ಬಾದಾಮಿ ವಸಂತ ಇತ್ತು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಟ್ರಯಲ್ಗೆ ಏನು ಸಿನಿಮಾ ಹಾಕೋರು. ಆಮೇಲೆ ಡಬಲ್ ರೋಡ್ ಅಲ್ಲಿ ವಸಂತ ಕಲರ್ ಲ್ಯಾಬ್ ಅಂತ ಇತ್ತು, ಅಲ್ಲಿ ಸಿನಿಮಾ ಹಾಕೋರು. ಆಗ್ಲೇ ನೋಡ್ಬಿಡ್ತಾ ಇದ್ವಿ ಸಿನಿಮಾ ನಾನು ಹಂಗೆ. ಓಕೆ, ಸೂಪರ್ ಸರ್. ಸೊ ಹೇಗೆ ಅನ್ಸುತ್ತೆ ಸರ್, ಆವಾಗ ನೀವು 250-300 ರೂಪಾಯಿ ಕೆಲಸ ಮಾಡ್ತೀರಾ, ಆ ಒಂದು ಜರ್ನಿಯಿಂದ ಇವತ್ತು ಇಷ್ಟು ಒಂದು ದೊಡ್ಡ ಸಂಸ್ಥೆನ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ಅದೆಲ್ಲ ತುಂಬಾ ಮೆಮೊರೇಬಲ್ ಅಲ್ವಾ? ಸಿಕ್ಕಾಪಟ್ಟೆ ಅಲ್ವಾ. ಅದೇ ನಾವು ಹೆಂಗೆ ಮನುಷ್ಯ ಹೆಂಗೆ ಗ್ರೋತ್ ಆಗ್ತಾನೋ, ಕೆಲಸ ಹೆಂಗೆ ಗ್ರೋತ್ ಆಗತ್ತೋ ಅದೇ ಥರನೇ 250-300 ರೂಪಾಯಿ ಅವಾಗ ತಗೋತಾ ಇದ್ದ. ಆ ಕಾಲದಲ್ಲಿ ದೊಡ್ಡದಿತ್ತು. ಈಗ ನೀವು 2 ಲಕ್ಷ 3 ಲಕ್ಷ ತೊಗೊಂಡ್ರು ಕೂಡ ಈ ಕಾಲಕ್ಕೆ ದೊಡ್ಡದಿರ್ತದೆ ಹಂಗೆ. ಸರ್, ಇನ್ನು ಸಿನಿಮಾ ಪ್ರಮೋಷನ್ಸ್ ಅಂತ ಬಂದ್ರೆ ಬಡ್ಜೆಟ್ ವೈಸ್ ಆಬ್ವಿಯಸ್ಲಿ ಕಾಂಪ್ರಮೈಸ್ ಆಗುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ನೀವು ಮಾತಾಡೋದಾದ್ರೆ ಸರ್, ಆಗಿನ ಕಾಲದಲ್ಲೆಲ್ಲ ಸಿನಿಮಾ ಕಡಿಮೆ ಬಡ್ಜೆಟ್ ಅಲ್ಲಿ ಮುಗೀತಿತ್ತು. ಬಟ್ ಈಗ ಪ್ರಮೋಷನ್ಸ್ ಅಂತ ಬಂದ್ರೆ ಇವಾಗ ನಾವು ಏನಾದ್ರು ಒಂದು ರೀಲ್ ಕ್ಯಾಂಪೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರಾಗೆ ಲಕ್ಷಾಂಗಟ್ಲೆ ತುಂಬಾ ಆಗೋಗಿದೆ ಮೇಡಮ್. ನಾನು ಹೇಳಿದ್ನಲ್ಲ ಮೇಡಮ್, ಈಗ ನಾನು ಅದನ್ನೇ ಹೇಳಿದಾಗ ನಿಮ್ಗೆ ಏನಿತ್ತು ಅವಾಗ ಬರೀ ಪೇಪರ್ ಅಷ್ಟೇ ಇತ್ತು. ಅವಾಗ ಬರೀ ಪ್ರೆಸ್ ಬಿಟ್ಗಳಲ್ಲೇ ಇತ್ತು. ಪ್ರೆಸ್ ಟೋಟಲಿ ಪ್ರಚಾರ ಸಿಗ್ತಾ ಇತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ, ಪೇಪರ್ ಆ್ಯಡ್ ಕೊಡೋರು. ಇವತ್ತು ಅದು ಕೈ ಮೀರಿ ಹೊರಟೋಗಿದೆ. ಈಗ ಅದನ್ನ ನಾನು ಕೇಳ್ತಾ ಇರೋದು ಬಡ್ಜೆಟ್ ವೈಸ್ ಸರ್. ಆಗ ಒಂದು ಸ್ಮಾಲ್ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ಕಂಪ್ಲೀಟ್ ಪ್ರಮೋಷನ್ಸ್ ಮುಗೀತಿತ್ತು. ಈಗ ಒಂದು ಸಿನಿಮಾ ತಂಡ ನಿಮ್ಮ ಹತ್ರ ಬಂದು ಪ್ರಮೋಷನ್ಸ್ಗೆ ಮಾತಾಡತ್ತಂದ್ರೆ ಒಂದು ಬಡ್ಜೆಟ್ ಕೊಡ್ತಾರೆ, ಇಷ್ಟು ಬಡ್ಜೆಟ್ ಅಲ್ಲಿ ನಮಗೆ ಪ್ರಮೋಷನ್ಸ್ ಮಾಡ್ಕೊಡ್ಬೇಕು ಅಂತ. ಸೊ ಅದನ್ನ ಹೇಗೆ ಫೇಸ್ ಮಾಡ್ತಾರೆ? ಕಷ್ಟ ಆಗ್ತಿದೆ ಇವಾಗ, ತುಂಬಾ ಕಷ್ಟ ಆಗ್ತಾ ಇದೆ. ಪ್ರೊಡ್ಯೂಸರು ಇವಾಗ 2 ಕೋಟಿ ರೂಪಾಯಿ ಸಿನಿಮಾ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 2 ಕೋಟಿ ಒಳಗಡೆ ಸಿನಿಮಾ ಮಾಡಿದ್ರೆ, ಚಿಕ್ಕ ಎಕ್ಸಾಂಪಲ್ಲು, ನೀವು 1 ಕೋಟಿ ರೂಪಾಯಿ ಪ್ರಚಾರಕ್ಕೆ ಇಟ್ಕೊಳ್ಳೇಬೇಕು ಅಲ್ವಾ. ಮುಂಚೆ ಆದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಸಿನಿಮಾ ಬಿಟ್ರೆ ಬೇರೆ ಇರಲಿಲ್ಲ. ಇಷ್ಟು ಕಾಂಪಿಟೇಷನ್ ಮಧ್ಯೆ ಇವತ್ತು
ಒಂದು ಸಿನಿಮಾ ನಿಲ್ಲಬೇಕು ಅಂತಂದ್ರೆ ಎಲ್ಲೆಲ್ಲಿ ಪ್ರಚಾರದ್ದು ಇದೆ ಜಾಗ ಸ್ಪೇಸು ಅದೆಲ್ಲ ಫಿಲಪ್ ಮಾಡ್ತಾ ಹೋಗ್ಬೇಕು. ಇವಾಗ ನಿಮಗೆ ರೇಡಿಯೋ ಇದೆ, ಯೂಟ್ಯೂಬ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಪೇಪರ್ ಇದೆ, ಟಿವಿ ಇದೆ, ವೆಬ್ಸೈಟ್ ಇದೆ, ಬಸ್ಸಸ್ಸು, ಆಟೋಸು, ಆಮೇಲೆ ಹೋಲ್ಡಿಂಗ್ಸು, ಆಮೇಲೆ ನೀವು ಎಲ್ಲೋ ಯಾವುದೋ ಆಫೀಸ್ಗೆ ಹೋದ್ರೆ ಅಲ್ಲಿ ಪೂರ್ತಿ ಒಂದು 20 ಫ್ಲೋರ್ ಲಿಫ್ಟ್ ಇದ್ರೆ 20 ಫ್ಲೋರ್ಗೂ ಹಾಕಿರ್ತಾರೆ ಒಂದು ಪೋಸ್ಟರ್. ಎಲ್ಲ ಪ್ರತಿಯೊಂದು ಪ್ರಚಾರದ್ದು ಕೂಡ ಮನಿ ಕೌಂಟ್ ಆಗ್ತಾ ಹೋಗುತ್ತೆ. ಇಷ್ಟು ಕಾಂಪಿಟೇಷನ್ ಮಧ್ಯದಲ್ಲಿ ಈ ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಇಷ್ಟು ಬೇರೆ ಬೇರೆ ಭಾಷೆ ಸಿನಿಮಾ ಮಧ್ಯೆ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಇಷ್ಟು ಪ್ರಚಾರ ಮಾಡಬೇಕಾಗತ್ತೆ. ಇಷ್ಟು ಪ್ರಚಾರ ಮಾಡಬೇಕಾದ್ರೆ ಪ್ರೊಡ್ಯೂಸರ್ದು ಬ್ಯಾಂಕ್ ಬ್ಯಾಲೆನ್ಸು ಗಟ್ಟಿಗಿರಬೇಕು. ಗಟ್ಟಿಗಿದ್ದಾಗ ಅಷ್ಟೇ ನಾವೇನಾರ ಒಂದು ಗ್ರೋತ್ ಆಗೋಕ್ಕಾಗತ್ತೆ, ಆ ಸಿನಿಮಾ ನಿಲ್ಸೋಕ್ಕಾಗತ್ತೆ. ನಾವು ಅಷ್ಟು ಮಾಡಿಬಿಟ್ವಿ. ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದು, ಸರ್ ಅಷ್ಟು ಮಾಡ್ತಾರೆ ಸರ್ ಸಿನಿಮಾಗಳು ಸೋಲತ್ತಲ್ಲ ಯಾಕೆ ಅಂತಲ್ವಾ. ನಿಮ್ಗೆ ಯಾವಾಗ ಗ್ರೌಂಡ್ ವರ್ಕ್ ಕರೆಕ್ಟಾಗಿ ನಾವು ಮಾಡಿಲ್ಲ, ಸ್ಕ್ರಿಪ್ಟ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ಯಾವ ಸಿನಿಮಾ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಇಂಟರ್ವ್ಯೂ ಅದೇ ಹೇಳಿದೆ ನಾನು, ಯಾರು ಹೊಸ ಡೈರೆಕ್ಟ್ರು ಬರಲಿ ಅಥವಾ ಸೀನಿಯರ್ಸ್ ಇರಲಿ, ಕತೆ ಗಟ್ಟಿಯಾಗಿರ್ಬೇಕು. ಕತೆ ಗಟ್ಟಿಯಾಗಿ ನೀವು ಕೂಡಿಸ್ಬಿಟ್ರೆ ನೀವು ಏನ್ ಬೇಕಾ ಗೆಲ್ಬಹುದು. ಸರ್ ಹಾಗಾದ್ರೆ ಇವಾಗ ನೀವು ಒಂದು ಸಿನಿಮಾ ತಗೋಬೇಕಾದ್ರೆ ಕತೆ ಎಲ್ಲ ಕೇಳಿ ನೀವು ಸಿನಿಮಾ ತಗೊಳ್ತೀರಾ? ಹಿಂದೆ ನೀವು ಹೇಳಿದ್ ಕರೆಕ್ಟ್. ಅದು ಒಂದು PR ಅನ್ನು ಕರೆದು, ಸರ್ ನಮ್ಮ ಕತೆ ಈ ತರ ಇರುತ್ತೆ ಸರ್, ನಾನು PR ಜೊತೆಗೆ ಪೋಸ್ಟ್ ಡಿಸೈನ್ ಮಾಡೋರು ಕರೆಯೋರು ಮೇಡಮ್. ಹಿಂದೆ ಇದ್ರು, ಯಾರು ಮಸ್ತಾನ್ ಅಂತ ಇದ್ರು, ಆಮೇಲೆ ಗಂಗಾಧರ್ ಅಂತ ಇದ್ರು, ಸೋಮ್ ಅಂತ ಇದ್ರು. ಅವ್ರಿಗೆಲ್ಲ ನಿಮಗೆ ಕತೆ ಹೇಳೋರು. ಯಾತಿ ಕತೆ ಹೇಳೋರು ಅಂತಂದ್ರೆ ಅದು ತಕ್ಕಂತೆ ನೀವು ಮಾಡ್ಲಿ ಅಂತ ಹೇಳಿ. ನಿಮ್ ಕತೆ ಒಂದು ತಲೆ ಒಳಗೆ ಹೋಯ್ತು ಅಂದ್ರೆ ಅದು ಕಾಮಿಡಿ ಫಿಲ್ಮ್, ಫ್ಯಾಮಿಲಿ ಫಿಲ್ಮ್ ಆಯ್ತಾ, ಅಥವಾ ಆಕ್ಷನ್ ಫಿಲ್ಮ್ ಅಂತ ಗೊತ್ತಾಗ್ತಾ ಇತ್ತು. ಆ ಪ್ರಕಾರದಲ್ಲಿ ಅವರು ಇವಾಗೇನೋ ಫೋಟೋ ಗೀಟ ಇತ್ತು, ಅವಾಗೆಲ್ಲ ಸ್ಕೆಚ್ ಹಾಕೋರು. ಈಗ ನಮ್ಮ ಗಣೇಶನ್ ಮದುವೆ ಸಿನಿಮಾ ನಾವು ಮಾಡಿದ್ವಿ ಫಾರ್ ಎಕ್ಸಾಂಪಲ್, ನಿಮಗೆ ಮಸ್ತಾನ್ ಅಂತ ಅಂದ್ಬಿಟ್ಟು ಅದಕ್ಕೆ ಡಿಸೈನರು ಅವ್ನು ಕತೆ ಕೇಳ್ದ. ಮಸ್ತಾನು ಕತೆ ಕೇಳಿದ ತಕ್ಷಣ ಗೊತ್ತಾಯ್ತು ಮಸ್ತಾನಿಗೆ, ಇದು ಕಾಮಿಡಿ ಫಿಲ್ಮ್ ಇದು. ಅವ್ನು ಹೆಂಗೆ ಡಿಸೈನ್ ಮಾಡೋದು ಅಂದ್ರೆ ಮೇಡಮ್ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಅವನೆಲ್ಲ ಕೈ ಕಾಲೆಲ್ಲ ಸಣ್ಣ ಮಾಡಿ ಹೊಟ್ಟೆ ದಪ್ಪ ಮಾಡ್ದ. ಮಾಡಿಬಿಟ್ಟು ಅದಕ್ಕೆ ಅನಂತ್ನಾಗ್ ಅವ್ರ ಮಖ, ವಿನಯ ಪ್ರಸಾದ್ ಮಖ ಎಲ್ಲ ಕೂಡ್ಸಿದ್ರು. ಬೇರೆ ಬೇರೆ ಚಿಕ್ಕ ಒಂದು ಇಮೇಜ್ ಅಲ್ಲೇ ಇದು ಕಾಮಿಡಿ 100% ಅಲ್ವಾ. ನಿಮಗೆ ಗೋಡೆ ಮೇಲೆ ಪೋಸ್ಟರ್ ಬಿದ್ರೆ ಹೆಂಗಿತ್ತು ಗೊತ್ತಾ, ಇವತ್ತು ಮೈ ಜುಮ್ ಅನ್ನತ್ತೆ ನಮ್ಗೆ. ಒಂದು ಕತೆ ಹೇಳಿದಾಗ ಆ ಕಥೆಯಿಂದ ಒಂದು ಪೋಸ್ಟ್ರು ಕೂಡ ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ. ಅಲ್ಲ ಪೋಸ್ಟ್ರು ಅಂಟಿಸಿರೋದು ನೋಡ್ಕೊಂಡು ಬರೋರು ಗೊತ್ತಾ. ನೀವು ಯಾವ್ದಾರ ಇತ್ತು ನನಗೆ, ನೀವು ಗೂಗಲ್ ಸರ್ಚ್ ಮಾಡಿ ಗಣೇಶನ್ ಮದುವೆದು, ಆ ಗಣೇಶನ್ ಇಟ್ಕೊಂಡೇನೆ ಆ ಕೈ ಕಾಲು ಸಣ್ಣ ಮಾಡಿ ಹೊಟ್ಟೆ ದಪ್ಪ ಮಾಡಿ ಅಲ್ಲಕ್ಕೆಲ್ಲನೂ ಅನಂತ್ನಾಗ್ ಅವ್ರದ್ದು, ರಮೇಶ್ ಭಟ್ದು ಇದೆಲ್ಲ ಕೂಡಿಸ್ಕೊಂಡು ಹೋದ್ರು ಫೋಟೋಗಳು. ಗೊತ್ತಾಗೋಯ್ತು ಜನಕ್ಕೆ ಇದು ಕಾಮಿಡಿ ಫಿಲ್ಮ್ ಅಂತೇಳಿ. ಯಾವಾಗ ಒಂದು ಶೋ 2 ಶೋ ಬಿಡ್ತೋ ಮೇಡಮ್, ಈಗ ಕ್ಲಿಕ್ ಆಗೋಯ್ತು ಪಿಕ್ಚರು. ನೀವು ನಂಬಲ್ಲ, ಸಾಗರ್ ಟಾಕೀಸಲ್ಲಿ ಬರೀ ಒಂದು ವಾರಕ್ಕೆ ಅಂತ ಸಿನಿಮಾ ಕೊಟ್ಟರು ನಮಗೆ. ರಾಜೇಶ್ ಪಟೇಲ್ ಅಂತ ಹೇಳಿ ಸಾಗರ್ ಟಾಕೀಸು, ಇವಾಗ ಪೋತೀಸ್ ಆಗೋಗಿದೆ ಅದು, ಕಾರ್ನರ್ಲಿ KG ರೋಡಲ್ಲಿ. ಇಲ್ಲಪ್ಪ ಒಂದು ವಾರಕ್ಕೆ ನಾನು ನೋಡ್ತೀನಿ ಈ ಪಿಕ್ಚರ್, ಇದೇನೋ ಗಣೇಶನ್ ಮದುವೆ ಅಂತೀಯಾರ, ಇದೇನೋ ಸಿನಿಮಾ ಗಿನ್ಮಾ ದೇವ್ರದ್ದೇನೋ ಅಂತ ಅಂದ್ಬಿಟ್ಟು ಹಾಕಿದ್ರು. ಒಂದು ವಾರ ಫುಲ್ ಹೌಸ್ಫುಲ್ಲು, 2ನೇ ವಾರ ಫುಲ್ಲು, ಮೂರನೇ ವಾರ ಫುಲ್ಲು. ಅದೇ ರಾಜೇಶ್ ಪಟೇಲ್ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾಣಿಕ್ ಚಂದ್ ಅವ್ರಿಗೆ ಹೇಳಿದ್ರು, 50 ದಿವಸ ಇದನ್ನು ಟಚೇ ಮಾಡಲ್ಲ, ನಾನು ಯಾವುದೂ ಒಪ್ಕೊಳ್ಳಲ್ಲ, ಯಾವ ಪಿಕ್ಚರು ಬರಕ್ಕೆ ಬಿಡಲ್ಲ ಅಂತಂದ್ರು. ನಿಮ್ಗೆ 50 ದಿವಸನೂ ಫುಲ್ ಆಯಿತು ಮೇಡಮ್. 50 ದಿವಸ ಆದಮೇಲೆ ಅದೇ ರಾಜೇಶ್ ಪಟೇಲ್ ಹೇಳಿದ್ರು 100 ಡೇಸ್ ಓಡಿಸ್ತೀನಿ ನನ್ನ ಪಿಕ್ಚರ್ ಈ ಥಿಯೇಟ್ರಲ್ಲಿ ಅಂತೇಳಿ. 100 ಡೇಸ್ವರೆಗೂ ಫುಲ್ ಹೋಯ್ತು ಸಿನಿಮಾ. ಆಯ್ತಾ, ಅದಕ್ಕೆ ಇವೆಲ್ಲನೂ ಕೂಡ ಪೂರಕ ಆಯಿತು. ಅಂದರೆ ನಿಮಗೆ ಪೋಸ್ಟ್ ಡಿಸೈನ್ ಆಗ್ಬೋದು, ಅಥವಾ ಸಾಂಗ್ಗಳು ಹಿಟ್ ಆಗಿರ್ಬೋದು. ನಿಮಗೆ ಒಳಗಡೆ ಬಂದ ಮೇಲೆ ಅದು ಗೊತ್ತಾಗೋಯ್ತಲ್ಲ ಕಾಮಿಡಿ ಫಿಲಮ್ ಅಂತೇಳಿ ಹಿಡಿಯೋಕ್ಕೆ ಆಗಿಲ್ಲ. ಇವಾಗ ಅದೆಲ್ಲ ಹೋಯ್ತು. ನೀವು ಹೇಳ್ದಂಗೆ ಕತೆ ಗೀತೆ ಎಲ್ಲ ಹೇಳಿ ಸಿನಿಮಾ ಮಾಡೋದೆಲ್ಲ ಇಲ್ಲ. ಆ್ಯಂಡ್ ಆಲ್ಸೋ ಆಡಿಯನ್ಸ್ಗೆ ಈಗ ತುಂಬ ಈಸಿ ಆಗೋಯ್ತಲ್ವ ಸರ್, ಒಂದು ಮೂವಿ ಹೋಗ್ಬೇಕಾ ಅಂದರೆ ಹೋಗ್ಬೇಕಾ ಹೋಗ್ಬಾರ್ದು ಅಂತ ಜಡ್ಜ್ ಮಾಡ್ಕೊಳಕ್ ಈಸಿ ಆಯ್ತು. ಯಾಕಂದ್ರೆ ಟೀಸರ್ ಬರುತ್ತೆ, ಟ್ರೈಲರ್ ಬರುತ್ತೆ, ಸೊ ಫಸ್ಟ್ ಟೈಲ್ ನೋಡ್ಬಿಡ್ತಾರೆ, ಥಿಯೇಟರ್ ಹೋಗೋರ್ಗು ಅವರು ವೇಟ್ ಮಾಡಲ್ಲ. ಹೌದು. ಸೊ ಇದೆಲ್ಲ ಒಂದು ಡಿಸ್ಅಡ್ವಾಂಟೇಜಸ್ ತುಂಬಾನೇ ಬದಲಾಗೋಗಿದೆ ಮೇಡಮ್. ಈಗ ಮುಂಚೆ ಏನಾಗ್ತಿತ್ತು, ಈಗ ಮುಹೂರ್ತದಿಂದ ಶುರು ಮಾಡ್ತಿದ್ವಿ ಪ್ರಚಾರನ, ಆಯ್ತಾ. ಇವಾಗ ಅದೆಲ್ಲ ಹೊರಟೋಯ್ತು. ಬರ್ತಾರೆ PR ಅಪಾಯಿಂಟ್ ಮಾಡ್ತಾರೆ, ಅವ್ರು ಬಂದು ನಂಗೆ ಹೇಳ್ತಾರೆ, ನಮ್ಮ ಆಫೀಸ್ಗೆ ಅವ್ರು ಬಂದಾಗ್ಲೋ ನಾವು ಅವ್ರಿಗೆ ಅಲ್ಲಿ ಹೋದಾಗ್ಲೋ, ಸರ್ ನಮ್ದು ಇನ್ನೂ 6 ತಿಂಗಳಾಗತ್ತೆ ಸರ್ ಸಿನಿಮಾ ರಿಲೀಸು, ಇವಾಗ ಏನು ಬೇಡ ಸರ್, ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ, ಅಲ್ಲಿಂದ ಶುರು ಮಾಡೋಣ ಅಂತ ಹೇಳ್ತಾರೆ. ನಿಮ್ಗೆ 6 ತಿಂಗಳಲ್ಲಿ ಏನೆಲ್ಲ ಮಿಸ್ ಆಗತ್ತಲ್ಲ, ನೀವು ಪ್ರೆಸ್ ಮೀಟ್ ಮಾಡೋದಾಗ್ಬೋದು, ಪ್ರೆಸ್ ನೋಟ್ ಕೊಡೋದು, ಅವೆಲ್ಲ ಮಿಸ್ ಆದಂಗೆ ಲೆಕ್ಕ. ಒಂದು ಪಿಕ್ಚರು ಅಂದ್ರೆ ಈಗಲೂ ಅದು ತಲೆ ಕೂಡಿಸ್ಕೊಂಡು ಹೋಗ್ಬೇಕು ನಾವು. ಈ ಥರ ಬರ್ತಾ ಇದೆ, ಸಾಂಗ್ ರೆಕಾರ್ಡಿಂಗ್ ಆಯಿತು, ಇಂಥ ಆ್ಯಡ್ ಆದ್ರು, ಇಂಥ ಸಾಂಗ್ ನಡೀತಾ ಇದೆ, ಐಟಮ್ ಸಾಂಗ್ ಶುರು ಆಯಿತು, ಈ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ರು, ಇನ್ಯಾರೋ ಈ ಸಾಂಗಿಗೆ ಹಾಡಿದ್ರು, ಅಪ್ಡೇಟ್ ಕೊಡ್ತಾನೆ ಇರಬೇಕು. ಸಿನಿಮಾಗಳು ಹಾಗೆ ಜಾಸ್ತಿ ಕೊಟ್ಟರಷ್ಟೇನೆ ನೀವು ಒಂದು ಸಿನಿಮಾನ ಒಳ್ಳೆ ಪ್ರಚಾರ ಮಾಡ್ಬೋದು, ಇಲ್ಲಾಂದ್ರೆ ತುಂಬ ಕಷ್ಟ. ಸೊ ಎಂಟೈರ್ ಸರ್, ಈಗ ನಮ್ಮ ಶೋಗೆ ನಿಮ್ಮ ಕಂಪ್ಲೀಟ್ ಹೋಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ
ಪಿ ಆರ್ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ, ತುಂಬ ಖುಷಿ ಆಯಿತು ನನಗೆ. ನಮ್ಮದು ಮತ್ತು ಆನಂದ್ ಆಡಿಯೋ ಸಂಬಂಧ ನಮ್ಮ ಅಂಕಲ್ ಕಾಲದಿಂದ ನಾನು ಹೇಳ್ತಿರೋದು. ಮೋಹನ್ ಸರ್ ಇದ್ರಲ್ಲ, ಈ ಮೋಹನ್ ಸರ್ ಮಾಡಿರೋ ಸಿನಿಮಾಗಳಿಗೂ ನಾವೇ ಪಿ ಆರ್ ಒ. ಅವ್ರು ಎಷ್ಟು ಸಿನಿಮಾ ಮಾಡಿದ್ರು ಅವಾಗಿಂದ ನಾವೇ ಪಿ ಆರ್ ಒ. ಅದಕ್ಕಿಂತ ಮುಂಚೆ ಕ್ಯಾಸೆಟ್ ರಿವ್ಯೂಗೆ ಅಂತ ಬರ್ತಾ ಇತ್ತು ಕ್ಯಾಸೆಟ್ ಕಾಲದಲ್ಲಿ. ಆಗಿಂದ ನಮಗೆ ಮೋಹನ್ ಅವರಾಗ್ಬೋದು, ಶ್ಯಾಮ್ ಅವರಾಗ್ಬೋದು, ಅಥವಾ ಆನಂದ್ ಅವರಾಗ್ಬೋದು, ನಮ್ಮವರ ಸಂಪರ್ಕ ತುಂಬ ತುಂಬ ವರ್ಷದ ಹಳೇದು, ತುಂಬ ವರ್ಷದ್ದು. ನಾವು ಹಂಗೆ ಲೆಕ್ಕ ಹಾಕೊಂಡ್ರೆ ಅಷ್ಟು ಒಂದು ಅವರು ನಮ್ಮ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ, ನಾವು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಅವ್ರ ಆಫೀಸಲ್ಲಿ ಆನಂದ ಆಡಿಯೋದ ಪಾಡ್ಕಾಸ್ಟಿಗೆ ಬಂದಿರೋದು ಅದು ಆನಂದ್ ಆಡಿಯೋದವ್ರ ಪುಣ್ಯ ಅಲ್ಲ, ನನ್ನ ಪುಣ್ಯ. ಖಂಡಿತವಾಗ್ಲೂ ಹೇಳ್ತೀನಿ. ಒಂದು ದೊಡ್ಡ ಸಂಸ್ಥೆ, ಒಂದು ಆಡಿಯೋ ಸಂಸ್ಥೆ ಅವ್ರು ಕರೆದು, ನಮ್ಮ ಸಂಸ್ಥೆನೂ ಕರೆದು ನಮಗೂ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಾನು ಆನಂದ್ ಆಡಿಯೋ ಎಲ್ಲ ಸ್ಟಾಫ್ಗೂ ಕೂಡ ಕೃತಜ್ಞತೆ ಹೇಳ್ತೀನಿ. ಎಸ್ಪೆಷಲಿ ಮೋಹನ್ ಸರ್ ನೆನೆಸ್ಕೊಳ್ತಾ, ಶ್ಯಾಮ್ ಅವರಾಗ್ಬೋದು, ಆನಂದ್ ಅವರವರೆಗೂ ಆಗ್ಬೋದು, ಈ ಮುಖಾಂತರ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮನ್ನು ಇಷ್ಟು ವರ್ಷ ಬೆಳೆಸಿದಂತಹ ಎಲ್ಲ ಮಾಧ್ಯಮದವ್ರಿಗೂ, ಎಲ್ಲ ಉದ್ಯಮದವ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಘವೇಂದ್ರ ಚಿತ್ರಮಣಿ ಪರವಾಗಿ ನನ್ನ ವೈಯಕ್ತಿಕವಾದ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಸಮಯ ಕೊಟ್ಟು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.